ಡ್ರಗ್ಸ್ ರಾಣಿ ಅಂತ ಕಮೆಂಟ್ ಆಗ್ತಾ ಇದ್ರು. ನಾನು ಏನಾದ್ರೂ ಒಂದು ಸಿಗರೇಟ್ ಕುಡಿತಾ ಇದ್ದೀನ ನಿಮಗೆ ಸಿಕ್ಕಿದ್ಯಾ? ಕೈಯಲ್ಲಿ ಒಂದು ಬಿಯರ್ ಹಿಡಿದ್ಬಿಟ್ಟು ಈ ತರ ಕುಡಿಯೋದು ಅಂತ ನೀವು ನೋಡಿದೀರಾ? ನನ್ನ ಡ್ರಿಂಕ್ಸ್ ಬಾಟ್ಲ್ ಇತ್ತಂತೆ, ಅದಂತೆ ಇದಿಂತಂತೆ. ಒಂದಿಷ್ಟು ಕೂದಲು ಸಿಕ್ಕಿಲ್ಲ ನನ್ನ ವಿರುದ್ಧ ಇರೋದು. ಪರ್ಸ್ನಲ್ ದ್ವೇಷ ತೀರಿಸ್ಕೊಳ್ಳೋದಿಕ್ಕೆ ಅವನಿಗೆ ತಕ್ಕಂತ ಸಿಕ್ಕಿದ ಚಾನ್ಸು. ನೀನೆಂಥವಳು ನಮ್ಗೆ ಗೊತ್ತು, ಏನ್ರಿ ಗೊತ್ತು ನಿಮಗೆ ನನ್ನ ಬಗ್ಗೆ? ಸೆಲೆಬ್ರಿಟಿ ಆಗಿ ನಮಗೆ ಯಾರೂ ಫ್ರೆಂಡ್ಸ್ ಇರಬಾರ್ದು. ಪ್ರತಿಯೊಂದು ಟ್ರೋಲರ್ಗೆ, ಪ್ರತಿಯೊಂದು ಈ ಒಂದು ಸಾಮಾಜಿಕ ಕಾರ್ಯಕರ್ತ ಪ್ಯಾನೆಲ್ ಅಲ್ಲಿ ಕೂತಿರ್ತಾರಲ್ಲ ಕೇಳಿಕ್ಕೆ, ಜೀವನದಲ್ಲಿ ಒಂದು ಇಳಿನೂ ಸಾಯಿಸಿಲ್ಲ, ಹೋಗ್ಬಿಟ್ಟು 3 ತಿಂಗಳ ಜೈಲ್ವಾಸ ಮಾಡ್ತಾ ಇದ್ದೀನಿ. ನನ್ನ ಜೀವನ ಒಂದು ಮಜಾಕನೇ ಅಂತ ನನಗೆ ಅನಿಸ್ತಾ ಇತ್ತು. ನನ್ನ ಎದೆ ಮೇಲೆ ತುಳಿದು, ನಮ್ಮ ಹೆಸರು ಮೇಲೆ ತುಳಿದು ಆಲ್ ದ ವೇ ಬಿಗ್ ಬಾಸ್ ಮನೆ ಒಳಗೆ ಹೊರಟೋಗ್ತಾನೆ. ಕ್ರಿಮಿನಲ್ ಡಿಫೆಮೇಷನ್ ಮೂಲಕ ನಿಮಗೆ ಜೈಲಲ್ಲಿ ಹಾಕೋ ತನಕ ನಾನಂತೂ ಬಿಡಲ್ಲ. ನನ್ನ ಸಫಾಯಿ ನಾನು ಕೊಡ್ಲಿಕ್ಕೆ ಬಂದಿಲ್ಲ ಅಂದರೆ ನನ್ನ ಚರಿತ್ರೆ ಒಳ್ಳೇದು ಅಂತ ಎಲ್ಲರಿಗೂ ಹೇಗೆ ಗೊತ್ತಾಗುತ್ತೆ? ಪ್ರತಿಯೊಬ್ಬರು ಟ್ರೋಲರ್ಸ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಲ್ಲಿ ನೋಡ್ಬಿಟ್ಟಿದ್ರೆ ನಾನು ಡ್ರಗ್ಸ್ ಮಾಡೋದು, 3rd ಕ್ಲಾಸ್ ಜೀವನ ಮಾಡ್ಕೊಬೇಡಿ. ಆ ಕನ್ವರ್ಟ್ ಆಗಬೇಕಾದಂತಹ ಅನಿವಾರ್ಯತೆ ಏನಿತ್ತು? ನನಗೆ ಹಿಂದೂ ಇಲ್ಲಿ ಅಂದರೆ ಮುಸ್ಲಿಂ ಇಲ್ಲಿ ಅಂತಾನೆ ಅನಿಸುತ್ತೆ. ಹಾಗಾದ್ರೆ ಹಸ್ಬೆಂಡ್ ಅವ್ರನ್ನೇ ಲೈಕ್ ಹಿಂದೂ ಕಲ್ಚರ್ಗೆ ಕನ್ವರ್ಟ್ ಮಾಡ್ಬೋದಿತ್ತಲ್ವಾ? ಹಬ್ಬನೇ ಮಾಡಿಬಿಟ್ರು ಆ ಎಲ್ಲ ಫೋಟೋಸ್ ಇಟ್ಕೊಂಡ್ಬಿಟ್ಟು. ಇದೇನಿದೆ ಲವ್ ಜಿಹಾದ್ ಆಗೋಯ್ತಾ? ಜನರಿಗೆ ಮಾಡಕ್ ಕೆಲಸ ಇಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಕ್ಚುಲಿ ಕೊಲೆ ಕೇಸ್ನಲ್ಲಿ ಲೈಕ್ ಒಳಗಡೆ ಹೋಗಿರುವಂತದ್ದು. ದರ್ಶನ್ ಅವರು ಅಂತವ್ರಲ್ವೇ ಅಲ್ಲ. ತುಂಬಾ ಗೌರವಿಸ್ತೀನಿ ನಾನು ಅವ್ರನ್ನ. ತೋರಿಸ್ಬಿಡಿ ಐ ಲವ್ ಮೈ ಫ್ಯಾನ್ಸ್ ಅಂತ ಒಂದು ಚಿಕ್ಕ ಟ್ಯಾಟು ಆದ್ರೂ, ಒಂದು ಆಕ್ಟರ್ ಮೇಲಾದ್ರೂ. ನಮ್ಮ ದರ್ಶನ್ ಸರ್ ಬೇಗ ಆಚೆ ಬರ್ಬೇಕಪ್ಪ, ಸಾಕಪ್ಪ, ಇನ್ನ ನೋಡಕ್ ಆಗ್ತಾ ಇಲ್ಲ ಈ ನ್ಯೂಸು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, 2020ರಲ್ಲಿ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಎಷ್ಟರ ಮಟ್ಟಿಗೆ ಸದ್ದು ಮಾಡಿತ್ತು ಅನ್ನೋದು ನಿಮಗೂ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಈ ಒಂದು ಡ್ರಗ್ ಕೇಸ್ನ ಆರೋಪಿಯಾಗಿ ನಟಿ ಸಂಜನಾ ಗಲ್ರಾನಿ ಅವರು ಕೂಡ ಒಂದು 3 ತಿಂಗಳುಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದರು. ಸದ್ಯಕ್ಕೆ ಹೈಕೋರ್ಟ್ ಇತ್ತೀಚೆಗಷ್ಟೇ ಈ ಒಂದು ಕೇಸ್ನಿಂದ ಸಂಜನಾ ಗಲ್ರಾನಿ ಅವರಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಟಿದೆ. ಈ ಒಂದು ಕೇಸ್ನಿಂದ ಹೊರಬಂದು ನಿರಾಳರಾಗಿರುವಂತಹ ಸಂಜನಾ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ, ಬನ್ನಿ. ಹಲೋ ಮ್ಯಾಮ್, ಹೇಗಿದ್ದೀರಾ? ನಮಸ್ತೆ. ವೆರಿ ಗುಡ್, ಹೌ ಆರ್ ಯು? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಮುಖದಲ್ಲಿ ಬಹಳ ಒಂದು ನಿರಾಳತೆ ಎದ್ದು ಕಾಣ್ತಾ ಇದೆ. ಸೊ ಹೈಕೋರ್ಟ್ನಿಂದ ಈ ಒಂದು ಕೇಸ್ ಖುಲಾಸೆ ಆಗಿರುವಂಥದ್ದು ನಿಜವಾಗ್ಲೂ ಒಂದು ಟಫ್ ಟೈಮ್ ಅಂತಲೇ ಹೇಳ್ಬೋದು. 4 ವರ್ಷದಿಂದ ನಿಮ್ಮ ಇಡೀ ಒಂದು ಫ್ಯಾಮಿಲಿ ಅನುಭವಿಸಿರೋಂಥದ್ದು, ಪ್ಲಸ್ ನೀವು ಪರ್ಸ್ನಲಿ ಫೀಲ್ ಮಾಡಿರುವಂಥದ್ದು. ಬಟ್ ಈಗ ತಕ್ಕ ಮಟ್ಟಿಗೆ ಒಂದು ನಿರಾಳರಾಗಿದ್ದೀರಾ ಅನ್ನುವಂತಹ ಭಾವನೆ ಅಂತೂ ಕಾಣ್ತಾ ಇದೆ ನಿಮ್ಮನ್ನು ನೋಡುವಾಗ. ಸೊ ಹೇಗೆ ಅನಿಸ್ತಿದೆ ಇವಾಗ ಅಂತ? ನಾನು ನೋಡೋಕ್ಕೆ ಯಾವಾಗಲೂ ನಿರಾಳತೆನಲ್ಲಿ ಇರ್ತೀನಿ. ನನ್ಗೆ ಭಗವಂತ ಒಂದು ರೂಪ ಕೊಟ್ಟಿದ್ದಾನೆ. ಬಟ್ ನಿಜ ಹೇಳ್ಬೇಕಂದ್ರೆ ಹೃದಯಕ್ಕೆ ಆಗಿದ್ದ ಗಾಯ, ಮತ್ತು ಸ್ವಾಭಿಮಾನಕ್ಕೆ ಆ ಧಕ್ಕೆ, ಮತ್ತು ಸೆಲ್ಫ್ ರೆಸ್ಪೆಕ್ಟ್ನ ಅಷ್ಟು ಕ್ವೆಶ್ಚನ್ ಮಾಡಲಾಗಿದೆ. ನಾನು ಬರೀ ಹಾಕ್ಕೊಂಡಿರೋ ಒಂದು ಡ್ರೆಸ್ಸು ಅಥವಾ ಓಡಿಸ್ತಾ ಇರೋ ಒಂದು ಕಾರು, ಇರ್ತಾ ಇರೋ ಒಂದು ಮನೇನು ನೀವು ಎಲ್ಲಿಂದ ಮಾಡಿದ್ರಿ ಅಂತಾನೂ ಟ್ರೋಲರ್ಸ್ ಆಗಿರ್ಬೋದು, ಜನ ಆಗಿರ್ಬೋದು ಕ್ವೆಶ್ಚನ್ ಮಾಡಿದ್ದು, ಆ ಎಲ್ಲ ನೋವು ನನ್ನಲ್ಲಿ ಹಂಗೆ ಉಳಿದಿದೆ. ಆ್ಯಂಡ್ ನಾನು ಡಿಪ್ರೆಷನ್ಗೂ ಒಳಗಾಗಿದ್ದೆ 3 to 6 months. ಸೈಕ್ಯಾಟ್ರಿಸ್ಟ್ ಹತ್ರನೂ ಹೋಗಿದ್ದೆ, ಮತ್ತು ಆ್ಯಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್ಸು ತಗೊಳ್ತಾ ಇದ್ದೆ. ನಿದ್ದೆನೂ ಇಲ್ಲದೆ ಆಗೋಗಿತ್ತು. ಸೈಕಲಾಜಿಕಲಿ ವೆರಿ ಎಫೆಕ್ಟೆಡ್. ಸೊ ಈ ಒಂದು ಖುಷಿಯಿಂದ ಆ ಒಂದು ನೋವೇ ಇನ್ನೂ ಮನಸ್ಸನ್ನ ಡಾಮಿನೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರು ತಪ್ಪಿಲ್ಲ. ಸಂಜನಾ ಅವರೇ, ನಿಮ್ಮ ಮನಸ್ಸಲ್ಲಿ ಏನು ತಳಮಳ ಆಗ್ತಾ ಇದೆ ಅಂತ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನನಗೆ. ಬಿಕಾಸ್ 19 ವರ್ಷಗಳ ಒಂದು ಜರ್ನಿ, ಸಿನಿಮಾ ಜರ್ನಿ, ನಿಮ್ಮದೇ ಆದಂತಹ ಒಂದು ಐಡೆಂಟಿಟಿಯನ್ನು, ನಿಚ್ಚನ್ನು ಆಲ್ರೆಡಿ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಎಲ್ಲೊಂದು ಕಡೆ ಸಡನ್ನಾಗಿ ಈ ಥರದೊಂದು ಕೇಸ್ ಬರುವಂಥದ್ದು, ಬಿಕಾಸ್ ಯು ಆರ್ ಆಲ್ರೆಡಿ ಇನ್ ಲೈಮ್ ಲೈಟ್, ಪಬ್ಲಿಕ್ ಡೊಮೈನಲ್ಲಿರುವಾಗ ಸಣ್ಣದೊಂದು ಓರೆ ಸಿಕ್ಕಿದ್ರು ಸಾಕು, ಜನ ಅದನ್ನು ಹುರಿದು ಮುಕ್ಕಿಬಿಡ್ತಾರೆ. ಸೊ ಈ ಥರದೊಂದು ಡ್ರಗ್ ಸ್ಕ್ಯಾಂಡಲ್, ಅದರಲ್ಲಿ ಹೆಸರು ಬಂದಿದ್ದು, ಅಂದ್ರೆ ಇದನ್ನ ಯಾರ ಒಂದು ಲೈಕ್ ಕೈವಾಡ ಇತ್ತು ಅಂತ ಇದ್ರ ಬಗ್ಗೆ ಅನ್ಸುತ್ತೆ ನಿಮಗೆ? ನನಗೆ ಒಂದು ರಕ್ಷಾ ಬಂಧನ್ ಅಂತ ನನ್ನ ರಾಖಿ ಬ್ರದರ್ ಯಾರಿದ್ದಾರೋ ಅವರಿಗೆ ನಾನು ರಿಯಲ್ ಎಸ್ಟೇಟ್ ಅವ್ರ ಬಿಸ್ನೆಸ್ ಗ್ರೋ ಮಾಡಲಿಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು, ನಾನು ಕಷ್ಟಪಟ್ಟಿರೋ ಸಿನಿಮಾ ಇಂಡಸ್ಟ್ರಿಯಿಂದ ಇರೋ ದುಡ್ಡು ನಾನು ಕೊಟ್ಟು ಸಹಾಯ ಮಾಡಿರ್ತೀನಿ ಅವರು ಬೆಳಿಬೇಕು ಅಂತ. ಅವರು ಈ ಒಂದು ಕೇಸ್ನಲ್ಲಿ ಫಸ್ಟ್ ಒಳಗಾಗ್ತಾರೆ. ಅದಾದ್ಮೇಲೆ ಸಂಜನಾ ಕೂಡ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಸಂಜನಾಳ್ ಅವರ ರಕ್ಷಾ ಬಂಧನ್, ರಾಖಿ ಬ್ರದರು,
ರಕ್ಷಾಬಂಧನಲ್ಲಿ ನಾನು ಅವ್ರಿಗೆ ರಾಖಿ ಕಟ್ತೀನಿ, ಹಾಗಾಗಿ ರಾಖಿ ಬ್ರದರು, ಅವನ ಹೆಸರೇನು ರಾಖಿ ಅಲ್ಲ. ಸೊ ರಾಖಿ ಬ್ರದರು ಅನ್ನೋರು ಇದ್ರಲ್ಲಿ ಒಳಗಾಗಿದ್ದಾರೆ. ಬಿಕಾಸ್ ನನ್ನ ಸೋಷಿಯಲ್ ಮೀಡಿಯಾನಲ್ಲಿ ಅವಾಗ ಟಿಕ್ಟಾಕ್ ಎಲ್ಲ ತುಂಬ ಟ್ರೆಂಡಿಂಗ್ ಇತ್ತು, ಫನ್ನಿಯಾಗಿ ಅವ್ರ ಜೊತೆ ಟಿಕ್ಟಾಕ್ ಮಾಡಿ ಹಾಕೋದು ಇದೆಲ್ಲ ತುಂಬಾ ಸಹಜವಾಗಿತ್ತು. ಸೊ ಆ ಫುಟೇಜ್ ಎಲ್ಲ ಬಳಸ್ಬಿಟ್ಟು ನನ್ನ ಮೇಲೆ ಆರೋಪಗಳು ಮಾಡೋದು, ಇದು ಸಾಕಾಗದೆ ಸಾಮಾಜಿಕ ಕಾರ್ಯಕರ್ತ ನಾನು ಅಂತ ಓಡಾಡ್ತಾ ಇದ್ದಾನಲ್ಲ ಇದು ಸೊಸೈಟಿನಲ್ಲಿ, ಯಾರಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಈಗ. ಸೊ ಅವ್ರು ಬಂದು ಯಾರೋ ಏನೋ ಒಂದು ಸ್ವಲ್ಪ ಜಾರಿದ್ರೆ ಸಾಕು, ಇನ್ನೂ ಹುಂಡಿ ಅಗದ್ಬಿಟ್ಟು ಇನ್ನೂ ಒಂದು 20 ಅಡಿ ಹೆಂಗೆ ಅಗದ್ಬಿಟ್ಟು ಇವ್ರಿಗೆ ಒಳಗಾಕ್ಬಿಟ್ಟು ಸಾಯಿಸೇ ಬಿಡ್ಬೇಕಂತ ಈ ಸಾಮಾಜಿಕ ಕಾರ್ಯಕರ್ತ ಅನ್ನೋನು ಬರ್ತಾನೆ. ಆ್ಯಂಡ್ ನನ್ನ ಹೆಸರನ್ನ ಡಬಲ್ ಟ್ರಿಪಲ್ ರೂಮರ್ಸ್ ಜೊತೆ ಇನ್ನೂ ಬಳಸಿ ನನಗೆ ತುಂಬ ಇಲ್ಲೆಜಿಟಿಮೇಟ್ ಕ್ವೆಶನ್ಸನ್ನು ಕೇಳೋದು. ಇಂದಿರಾನಗರಲ್ಲಿ ನಿಮ್ಮ ಮನೆ ಎಲ್ಲಿಂದ ಬಂತು? 55 ಸಿನಿಮಾ ಮಾಡಿದ್ದೀನಿ, ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ. ಮಮ್ಮೂಟಿ, ಮೋಹನ್ ಲಾಲ್, ಪವನ್ ಕಲ್ಯಾಣ್ ಸರ್ ಮತ್ತು ಪ್ರಭಾಸ್, ಹಲವಾರು ಐ ಥಿಂಕ್ 1000 or 1500 ಇನಾಗ್ರೇಷನ್ಸ್ ಮಾಡಿದ್ದೀನಿ. ಶಿವಣ್ಣ, ಸುದೀಪ್ ಅವ್ರ ಜೊತೆ ಬಿಗ್ ಬಾಸು, ದರ್ಶನ್ ಅವ್ರ ಜೊತೆ ಅರ್ಜುನ್, ಅಗ್ರಜ ಎಂಬ ಸಿನಿಮಾಗಳು ದರ್ಶನ್ ಅವ್ರ ಜೊತೆ, ಇಷ್ಟೆಲ್ಲ ವರ್ಕ್ ಮಾಡಿದ್ದೀವಿ. 55 ಮೂವೀಸ್ ಮಾಡಿದ್ದೀವಿ. ಇನ್ನೂ ಹೀರೋಯಿನ್ಸ್ಗಳು ನಿಮಗೆ ಹೆಂಗೆ ಐಶೋ ಆರಾಮ್ ಜೀವನ ಬರುತ್ತೆ ಅಂತ ಹೇಳ್ಕೊಳ್ಳೋ ಅಂದರೆ ನಿಮಗೆಲ್ಲ ₹1 ಅಕೌಂಟ್ಸ್ ಕೊಡೋ ಅವಶ್ಯಕತೆ ಇದೆಯಾ? ಸೊ ಆ ಥರ ಒಂದು ಕ್ವೆಶನ್ಸ್ಗಳು ಗಲೀಜಾಗಿ ಕೇಳೋದು. ಮತ್ತು ನನ್ನ ಹೆಸರು ಘಂಟಾಘೋಷವಾಗಿ ಈ ಸ್ಯಾಂಡಲ್ವುಡ್ ಡ್ರಗ್ ಪ್ರಕರಣದಲ್ಲಿ ಪ್ಲ್ಯಾಂಟ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಈ CCB ಅನ್ನೋವನ್ನು ನಮ್ಮ ಮನೆ ತನಕ, ಬಾಗಿಲ ತನಕ, ಬರೋ ದಿನದ ತನಕನೂ ರಚಿಸೋದು ಮಾಡಿದ್ದು ಈ ಸಾಮಾಜಿಕ ಕಾರ್ಯಕರ್ತಾನೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ಸುಳ್ಳಿಲ್ಲ. ಮ್ಯಾಮ್, ಒಂದು ಕ್ಲಾರಿಟಿ ಅಂದರೆ ನೋಡ್ತಾ ಇರುವಂತಹ ಪ್ರೇಕ್ಷಕರಿಗೆ, ಈಗ ಕೇಸ್ ಅಂತೂ ಖುಲಾಸೆ ಆಗಿದೆ. ಡ್ರಗ್ಸ್ ರಾಣಿ ಅಂತ ಕಮೆಂಟ್ ಆಗ್ತಾ ಇದ್ರು, ಇವರು ಸಂಜನಾ ಗಲ್ರಾಣಿ ಅಲ್ಲ, ಡ್ರಗ್ಸ್ ಪೆಡ್ಲರ್ ಜೊತೆಗೆ ಸಂಬಂಧ ಇಟ್ಕೊಂಡಿರೋರು, ಆ ಥರದ್ದೆಲ್ಲ ಬಹಳಷ್ಟು ಕಮೆಂಟ್ಸ್, ಟ್ರೋಲ್ಸನ್ನು ನೀವು ಫೇಸ್ ಮಾಡ್ತಾ ಬರ್ತಿದ್ದೀರಾ. ಇದಕ್ಕೆ ಒಂದು ಎಂಡ್ ಅನ್ನೋದು ಸಿಕ್ಕಿದೆ, ಅದನ್ನು ಕನ್ಫರ್ಮ್ ಆಗಿ ಅಂದರೆ ಕ್ಲಿಯರ್ ಆಗಿ ಹೇಳೋದಾದರೆ? ನನ್ನ ಮನೆಯಲ್ಲಿ ಅಥವಾ ಸಾಮಾಜಿಕ ಜಾಲತಂತ್ರದಲ್ಲೂ ನಾನು ಏನಾದರೂ ಒಂದು ಸಿಗರೇಟ್ ಹೊಡಿತಾ ಇದ್ದೀನ ನಿಮಗೆ ಸಿಕ್ಕಿದೆಯಾ? ಅವ್ರು ಚೆಕ್ಕಿಂಗಿಗೆ ಬಂದಾಗ ನನ್ನ ಮನೆಯಲ್ಲಿ ಒಂದು ಅಡಿ ಕ್ಲೀನ್ ಮಾಡಿ ಸೋಫಾಸು ಉಲ್ಟಾ ಪುಲ್ಟಾ, ಮನೆ ಎಲ್ಲ ಉಲ್ಟಾ ಪುಲ್ಟಾ ಮಾಡಿ ನೋಡಿದ್ರು ಒಂದು ಬಿಯರ್ ಬಾಟಲ್ಲು ಸಿಕ್ಕಿಲ್ಲ, ಒಂದು ಸಿಗರೇಟ್ ಅನ್ನೋದೂ ಸಿಕ್ಕಿಲ್ಲ. ಅಥವಾ ಜಾಲತಾಂತ್ರದಲ್ಲಿ ನಾನು ಒಂದು ಸಿಗರೇಟ್ ಹೊಡಿಯೋದಾದ್ರೂ ನೀವು ನೋಡಿದ್ದೀರಾ? ಒಂದು ಕೈಯಲ್ಲಿ ಒಂದು ಬಿಯರ್ ಹಿಡಿದ್ಬಿಟ್ಟು ಈ ಥರ ಕುಡಿಯೋದು ಅಂತ ನೀವು ನೋಡಿದ್ದೀರಾ? ನನ್ನ ಈ ಒಂದು ಸಿನಿಮಾ ಕರಿಯರ್ ಏನಿದೆಯೋ, ನಾನು ಸಿನಿಮಾ ಮಾಡೋದು, ಸಿನಿಮಾನಲ್ಲಿ ಮಾಡೋ ಪಾತ್ರ ಮತ್ತು ಪರ್ಸ್ನಲ್ ಆಗಿ ಮಾಡೋ ಪಾತ್ರಕ್ಕೆ ಏನೂ ಸಂಬಂಧ ಇಲ್ಲ. ಅಲ್ಲಿ ಒಂದು ಗ್ಲಾಮರ್ ಆಗಿ ಕಾಣಿಸ್ಕೊಳ್ಳೋದು ಅಥವಾ ಹೋಮ್ಲಿಯಾಗಿ ಕಾಣಿಸ್ಕೊಳ್ಳೋದು. ಮತ್ತು ನಾನಾಯಿತು ನನ್ನ ಯೋಗ ಕೇಂದ್ರ ನಡೆಸೋದು, ಎಲ್ಲರಿಗೂ ಯೋಗ ಮಾಡಿ ಅಂತ ಪ್ರೋತ್ಸಾಹ ನೀಡೋದು, ಇದೆಲ್ಲ ಮಾಡಿದ್ದೀನಿ ತಪ್ಪ? ಐ ಹ್ಯಾವ್ ನಾಟ್ ಬಾದರ್ಡ್ ಎನಿವನ್. ಯಾರಿಗೂ ನಾನು ಪರ್ಸ್ನಲ್ ಚೌಕಟ್ಟಲ್ಲಿ ಹೋಗ್ಬಿಟ್ಟು ಕೆಟ್ಟದಾಗ ಕಮೆಂಟ್ ಮಾಡೋದಾಗಲಿ ಅಥವಾ ಏನಾದರೂ ಒಂದು ಕೆಟ್ಟ ವಸ್ತು ಬಳಸಿ ಈ ಥರ ನಶೆರಾಣಿ ಥರ ಆಡೋದಾಗಲಿ, ಅದೆಲ್ಲ ನಾನು ಏನೂ ಮಾಡಿಲ್ಲ. ನಾನು ಒಂದು ವೆಸ್ಟರ್ನ್ ಕಲ್ಚರ್ ಆಗಿ ಕಾಣಿಸ್ಕೊಂಡು ನೀವು ಹಿಂಗೆ ಬದುಕಬೇಕು ಅಂತ ನಿಮಗೆ ಪ್ರೋತ್ಸಾಹ ನೀಡೋದು ನನ್ನ ಕೈವಾಡ ಇದರಲ್ಲಿ ಇಲ್ಲವೇ ಇಲ್ಲ. ಮೈ ಲೈಫ್ ಸ್ಟೈಲ್ ಇಸ್ ಅ ಪ್ರೂಫ್. ಈಗ 19 ವರ್ಷ ಏನು ನಡೆದಿದೆ ನಿಮ್ಮ ಕಣ್ಮುಂದೆ, ಅದು ಸಾಕ್ಷಿ ಆಧಾರವಾಗಿ ಸಾಕಾಗಲ್ವಾ? ಎಲ್ಲಿ ನೋಡಿದ್ದೀರಾ ನಾನೊಂದು ಬಿಯರ್ ಆದರೂ ಹೊಡಿಯೋದು ಹೇಳಿ ನೀವು? ಎಲ್ಲಿ ನೋಡಿದ್ದೀರಾ ನಾನೊಂದು ಸಿಗರೇಟ್ ಆದರೂ ಹಿಡ್ದಿರೋದು ಹೇಳಿ? ಫೊಗೆಟ್ ಅಬೌಟ್ ಡ್ರಗ್ಸ್ ತುಂಬ ದೂರದ ವಿಚಾರ. ಎಲ್ಲಿ ನೋಡ್ಬಿಟ್ಟಿದ್ದೀರಾ ನಾನು ಡ್ರಗ್ಸ್ ಮಾಡೋದು? ಯಾವ ಬ್ಯಾಂಕ್ ಖಾತೆನಲ್ಲಿದೆ ಹೇಳಿ? ಆ್ಯಂಡ್ ಇವರು ನನಗೆ ಅರೆಸ್ಟ್ ಮಾಡಿ ಹೋಗಾದ್ಮೇಲೆ ನನ್ನ ಫೋನನ್ನು ಎಲ್ಲ ಜಪ್ತಿ ಮಾಡ್ತಾರೆ, ನನ್ನ ಮನೆಯಲ್ಲಿರೋ ಲ್ಯಾಪ್ಟಾಪ್ಸ್ನ ಜಪ್ತಿ ಮಾಡ್ತಾರೆ. ಇಷ್ಟಕ್ಕೂ ನನ್ನ ತಾಯಿ ಫೋನು ಬಿಟ್ಟಿಲ್ಲ, ಅದನ್ನು ನಾನು ಕಾನ್ಫಿಸಿಕೇಟ್ ಮಾಡ್ತಾರೆ, ಜಪ್ತಿ ಮಾಡಿಬಿಟ್ಟು 10 ವರ್ಷದ ಐಕ್ಲೌಡ್ ಡೇಟಾ, ಐಕ್ಲೌಡ್ ಅನ್ನೋದು ನಾವೆಲ್ಲರೂ ಯೂಸ್ ಮಾಡ್ತೀವಿ, ಅಥವಾ ಕ್ಲೌಡ್ ಅನ್ನೋದು ಸ್ಯಾಮ್ಸಂಗ್ ಅವರು ಯೂಸ್ ಮಾಡ್ತಾರೆ. 10 ವರ್ಷದ ಐಕ್ಲೌಡ್ ಡೇಟಾ ತೆಗಿಯೋದು, ಅದರಲ್ಲಿ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇಲ್ಲ, ಒಂದು ವಾಟ್ಸಪ್ ಮೆಸೇಜ್ ಇಲ್ಲ, ಒಂದು iMessage ಇಲ್ಲ, ಒಂದು SMS ಇಲ್ಲ. ಏರ್ಟೆಲ್ ಜೊತೆ ಎಲ್ಲ ಮಾತಾಡ್ಬಿಟ್ಟು ಎಲ್ಲ ಕಾಲ್ ಲಾಗ್ಸಲ್ಲಿ ಒಂದು ಕಾಲು ಯಾವುದೂ ಒಂದು ಪೆಡ್ಲರ್ ಜೊತೆ ಇಲ್ಲ, ಒಂದು ಪೆಡ್ಲರ್ ಮೊಬೈಲ್ ನಂಬರು ಇಷ್ಟಕ್ಕೂ ನನ್ನ ಫೋನಲ್ಲಿಲ್ಲ. ಏನೂ ಅವರಿಗೆ ನನ್ನ ವಿರುದ್ಧ ಸಿಕ್ಕಿಲ್ಲ. CCB ಅವ್ರ ಮನೆ ರೇಡ್ ಮಾಡಿದಾಗ ಕೂಡ ಏನು ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ, ಒಂದಿಷ್ಟು ಕೂದಲು ಸಿಕ್ಕಿಲ್ಲ ನನ್ನ ವಿರುದ್ಧ ಇರೋದು. ರೈಟ್? ಆ್ಯಂಡ್ ಬಟ್ ಸ್ಟಿಲ್ ಆತ ಇವನು ಯಾರು ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಹೆಲ್ಪ್ ಮಾಡಿದ್ನೋ ಅವ್ನು ಬಾಯಿ ಮಾತಲ್ಲಿ ಹೇಳ್ತಾನೆ ಸಂಜನಾ ಇನ್ವಾಲ್ವ್ಮೆಂಟ್ ಇದರಲ್ಲಿದೆ. ಬಿಕಾಸ್ ನಾನು ಅವ್ನಿಗೆ ತಿರ್ಗಾ ನಾನು ಕಷ್ಟಪಟ್ಟಿದ್ದ ದುಡ್ಡು ನನಗೆ ರಿಟರ್ನ್ ಮಾಡಪ್ಪ ಅಂತ ನನ್ನ ರಕ್ಷಾಬಂಧನ್ ಬ್ರದರ್ಗೆ ನಾನು ಹೇಳ್ತೀನಿ. ಆ್ಯಂಡ್ ಎಲ್ಲೋಡೋಗ್ತೀನಿ ನಾನು, ಯಾಕೆ ಅಂತ ಏಕವಚನದಲ್ಲಿ ಮಾತಾಡೋಕ್ಕೂ ಒಂದು ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಇನ್ನೂ ಅವ್ನು ನನಗೆ ಹಣ ಕೊಡಬೇಕಿದೆ, ಅದಕ್ಕೆ ನಾನು ಚೆಕ್ ಬೌನ್ಸ್ ಕೇಸಲ್ಲಿ ಕೋರ್ಟಲ್ಲಿ ಪರದಾಡ್ತಾ ಇದ್ದೀನಿ. ಲಿಟ್ರಲಿ ಐ ಆಮ್ ಸ್ಟ್ರಗ್ಲಿಂಗ್ ಇನ್ ದ ಕೋರ್ಟ್ ಫಾರ್ ದ್ಯಾಟ್. ಬಟ್ ಅದೇ ಬೇರೆ ಸಬ್ಜೆಕ್ಟ್ ಬಿಡಿ. ಬಟ್ ಎನಿವೇ ಸೊ ಪರ್ಸ್ನಲ್ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಅವನಿಗೆ ತಕ್ಕಂಥ ಸಿಕ್ಕಿದ ಚಾನ್ಸು ಅವ್ನು ಚೆನ್ನಾಗಿ ಬಳಸ್ಕೊಂಡ.
ಕರೆಕ್ಟ್. ಆ್ಯಂಡ್ ಬಾಯಿ ಮಾತಲ್ಲಿ ನಾನು ಹೇಳ್ತೀನಿ ನಿಮಗೆ, ನೀವು ಪ್ರಿಯಾಂಕಾ ಗಾಂಧಿ ಅವ್ರ ಗಂಡ ಅಂತ ನೀವು ಆಗೋಗ್ತೀರಾ ಇವರೇ? ನೀವು ಮಾಧುರಿ ದೀಕ್ಷಿತ್ಗೆ ಮದುವೆ ಮಾಡಿದ್ದೀರಾ ಅಂತಲೂ ನಾನು ಹೇಳ್ಬಿಡ್ತೀನಿ ಬಾಯಿ ಮಾತಲ್ಲಿ ನಿಮ್ಮ ಬಗ್ಗೆ. ಆಗೋಗ್ತೀರಾ? ಇಲ್ಲ. ದೆನ್ ಹೌ ಕ್ಯಾನ್ ಯು? ನಾನು ಅಲ್ಲಿ ಅರೆಸ್ಟ್ ಆದಾಗ ಪ್ರತಿದಿನ ಕೇಳ್ತಾನೆ, ಸರ್ ನನಗೆ ಯಾಕೆ ಇಲ್ಲಿ ಕುಣಿಸಿದ್ದೀರಾ, ನನಗೆ ಅರೆಸ್ಟ್ ಆಗಿದ್ದ ರೀಸನ್ನೇ ಗೊತ್ತಾಗ್ತಾ ಇಲ್ಲ ಅಂತ. ಪ್ರತಿದಿನ 10 ದಿನದಲ್ಲಿ ಬರೀ ಒಂದೇ ಹೋರಾಟ ನಂದು. ಆ್ಯಂಡ್ ಬ್ಲಡ್ ಟೆಸ್ಟ್ ಕೊಡಿ, ಹೇರ್ ಸ್ಯಾಂಪಲ್ ಕೊಡಿ. ಸರ್ ಫಸ್ಟ್ ಆ್ಯಂಡ್ ಫಾರ್ ಆಲ್ ನಾನು ಅರೆಸ್ಟ್ ಯಾಕೆ ಆಗಿದ್ದೀನಿ ನನಗೆ ಹೇಳಿ, ಆಮೇಲೆ ಬ್ಲಡ್ ಕೊಡ್ತೀನಿ, ಆಮೇಲೆ ನನಗೆ ನನ್ನ ಪ್ರಶ್ನೆಗೆ ನೀವು ಒಂದು ಸಮಾಧಾನ ಕೊಡ್ತಾ ಇಲ್ಲ, ನಾನು ಯಾಕೆ ನಿಮಗೆ ಕೋಆಪ್ರೇಟ್ ಮಾಡಲಿ? ಅದಾದಮೇಲೆ ಕೊನೆಗೂ ಆ ಬ್ಲಡ್ಡು ಮತ್ತು ಹೇರ್ ಸ್ಯಾಂಪಲ್ ತಗೊಳ್ಳೋ ತನಕನೂ ಅವ್ರು ಬಿಟ್ಟಿಲ್ಲ. ನನಗೆ 4 ಕಡೆಯಿಂದ ಜನ ಫೋರ್ಸ್ ಮಾಡಿಬಿಟ್ಟು ಆ ವಿಡಿಯೋಗಳನ್ನು ವೈರಲ್ ಮಾಡಿಬಿಟ್ಟು, ಆ್ಯಂಡ್ ಪೊಲೀಸ್ ಕಸ್ಟಡಿನಲ್ಲಿದ್ದಾಗ ಈ ಥರ ವೀಡಿಯೋಸ್ ತೆಗೆದ್ಬಿಟ್ಟು ಆಚೆ ಕಳ್ಸಂಗಿಲ್ಲ. ಬಿಕಾಸ್ ನಾವಿನ್ನೂ ಆರೋಪಿ ಆಗಿದ್ದೀವಿ, ನಾವು ಅಪರಾಧಿ ಇಲ್ಲ. ಅಲ್ಲಿಂದಲ್ಲೇ ಮೊಬೈಲಲ್ಲಿ ವಿಡಿಯೋ ತೆಗೆದ್ಬಿಟ್ಟು ಆಚೆ ಮೀಡಿಯಾನಲ್ಲಿ ಪರದಾಡ್ತಾ ಇದೆ. ಕಂಪ್ಲೀಟ್ ಗೋಯಿಂಗ್ ಅಗೇನ್ಸ್ಟ್ ದ ಲಾ, ಗೋಯಿಂಗ್ ಅಗೇನ್ಸ್ಟ್ ದ ಸಿಸ್ಟಮ್. ಆರೋಪಿ ಆದವಳು ಆ್ಯಂಡ್ ಜನ ಹೆಂಗಂದ್ರೆ ಇವಳು ಡ್ರಗ್ಗಿಣಿ, ಇವಳು ಡ್ರಗ್ಗಳ ರಾಣಿ, ಇವಳು ಡ್ರಗ್ ರಾಣಿ, ಏನು ಹೇಳಿಲ್ಲ. ನೀನು ಎಲ್ಲಿಂದ ದುಡ್ಡು ಮಾಡಿದ್ಯಾ ನಮಗೆ ಗೊತ್ತು, ನೀನು ಎಂಥವಳು ನಮ್ಗೆ ಗೊತ್ತು, ಏನ್ರಿ ಗೊತ್ತು ನಿಮಗೆ ನನ್ನ ಬಗ್ಗೆ ಅಂತ ನಾನು ಗಟ್ಟಿಯಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ ಟ್ರೋಲರ್ಸ್ಗೆ. ಏನು ಆಫ್ಟರ್ ಆಲ್ ಏನು ಗೊತ್ತು ನಿಮಗೆ ನನ್ನ ಬಗ್ಗೆ? ನಿಮಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಆ್ಯಂಡ್ ಈ ಥರ ನೀವು ಹಲ್ಲೆ ಮಾಡಿಬಿಟ್ಟು ನೀನು ಇಂಥವಳು ಅಂಥವಳು ಅಂತ ನನಗೇ ಅಲ್ಲ, ಯಾವುದೇ ಒಂದು ಮಹಿಳೆಗೆ, ಯಾವುದೇ ಒಂದು ಗಂಡಿಗೂ ಹೇಳೋ ನಿಮಗೆ ಒಂದು ಅಧಿಕಾರನೇ ಇಲ್ಲ ಅಂತ ನಾನು ಟ್ರೋಲರ್ಸ್ಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಾಮಾಜಿಕ ಕಾರ್ಯಕರ್ತಗಳಿಗೂ ನಿಮಗೆ ಅಧಿಕಾರನೇ ಇಲ್ಲ. ಯಾರೇ ಕೆಟ್ಟ ಟೈಮಲ್ಲಿದ್ದರೆ ಅವ್ರ ಮೇಲೆ ಬಂದು ಕಲ್ಲಾಕೋ ಅಧಿಕಾರ ನಿಮಗೆ ಯಾರಿಗೆ ಕೊಟ್ಟಿದ್ದಾರೆ ಅಂತಲೂ ನಾನು ಗಟ್ಟಿಯಾಗಿ ಈ ಪ್ರಶ್ನೆಯನ್ನು ಪ್ರತಿಯೊಂದು ಟ್ರೋಲರ್ಗೆ, ಪ್ರತಿಯೊಂದು ಈ ಒಂದು ಸಾಮಾಜಿಕ ಕಾರ್ಯಕರ್ತ ಪ್ಯಾನೆಲಲ್ಲಿ ಕೂತಿರ್ತಾರಲ್ಲ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೂ ಗೇವ್ ಯು ದ ರೈಟ್ಸ್ ಟು ಎಕ್ಸ್ಪ್ಲಾಯ್ಟ್ ಮೈ ನೇಮ್ ವಿತೌಟ್ ಎನಿ ಪ್ರೂಫ್ ಅಂತ. ಇನ್ನು ಸಂಜನಾ ಅವರೇ, ಆ್ಯಕ್ಚುಲಿ ಇದು ಒಂದೇ ವಿಷಯ ಅಂತಲ್ಲ, ಈಗ ವಿವಾದಗಳು ನಿಮ್ಮ ಹಿಂದೆ ಇರುತ್ತಾ ಅಥವಾ ನೀವೇ ವಿವಾದಗಳ ಹಿಂದೆ ಹೋಗ್ತಿರೋ ಗೊತ್ತಿಲ್ಲ. ಅಂದರೆ ಸುಮಾರಷ್ಟು ವಿಷಯಗಳು, ಈಗ ಸ್ಟಾರ್ಟಿಂಗ್ ಫ್ರಮ್ ಗಂಡ ಹೆಂಡತಿ ಆ ಒಂದು ವಿಷಯ ಆಗಿರ್ಬೋದು, ಅದು ಮೀಟು ಕೇಸಲ್ಲಿ ಮತ್ತೆ ಹೇಗೇನು ವಾಪಸ್ ಆ ವಿಷಯನ ನೀವು ತೆಗೆದ್ರಿ, ಅದು ಕೂಡ ಸ್ವಲ್ಪ ವಿವಾದ ಆಯಿತು ಆ ಟೈಮಲ್ಲಿ. ಅದಾದಮೇಲೆ ಡ್ರೈವರ್ ಜೊತೆಗೆ, ಕ್ಯಾಬ್ ಡ್ರೈವರ್ ಜೊತೆಗೆ ಏನೋ ಒಂದು ಸ್ವಲ್ಪ ಮಾತಿನ ಚಕಮಕಿ ಆಗಿದ್ದು, ಅದು ಕೂಡ ವಿವಾದ ಆಯಿತು. ಎಲ್ಲೊಂದು ಕಡೆ ವಿವಾದಗಳೇ ನಿಮ್ಮನ್ನು ಹುಡುಕೊಂಡು ಬರ್ತಾ ಇದ್ದಾವ, ಅಥವಾ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಮುಗ್ಧತೆಯಿಂದ ಅದು ಆ ಥರ ಆಗ್ತಿರೋದಾ, ನೀವು ಇಲ್ಲ ನೋಡಿ ಸ್ಪಾಟ ಹೇಗೆ ಅಂತ? ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಜನರಿಗೆ ಸಮಾಧಾನ ಆಗಲ್ಲ, ರೈಟ್? ಈಗ ನನಗೆ ಗಂಡ ಹೆಂಡತಿನಲ್ಲಿ ಕೆಟ್ಟ ಅನುಭವ ಆಯಿತು, ಇದ್ದಿದ್ದು ಇದ್ದಂಗೆನೆ ನಾನು ಹೇಳಿದೆ. ಅದು ದಟ್ ಡಿ ನಾಟ್ ಗೋ ವೆಲ್ ವಿತ್ ಲಾಟ್ ಆಫ್ ಪೀಪಲ್, ಸೊ ದಟ್ ಈಸ್ ದೇರ್ ಪ್ರಾಬ್ಲಮ್ ಇಫ್ ಇಟ್ ಡಿ ನಾಟ್ ಗೋ ವೆಲ್. ಬಟ್ ಇದ್ದಿದ್ದು ಇದ್ದಂಗೆನೆ ನಾನು ಹೇಳಿದೆ. ಆ್ಯಂಡ್ ಆ ಕ್ಯಾಬ್ ಡ್ರೈವರ್ದು ಏನಾಯಿತು, ಏನಾಗುತ್ತೆ, ತಲೆ ಬಗ್ಸಿ ಸುಮ್ಮನಿದ್ಬಿಟ್ಟು ಅಯ್ಯಯ್ಯೋ ಹೆದರ್ಕೊಂಡ್ಬಿಟ್ಟು ಹೊರಟೋದ್ರೆ ಪರವಾಗಿಲ್ಲ. ಬಟ್ ಕ್ಯಾಬ್ ಡ್ರೈವರ್ದು ಏನಾಯಿತು, ಕ್ಯಾಬ್ ಡ್ರೈವರ್ ಹೇಳ್ತಾನೆ ರಸ್ತೆ ಮಧ್ಯದಲ್ಲಿ, ಈಗಲೇ ಇಳೀರಿ, ನಂದು ಇಷ್ಟು ದೊಡ್ಡ ಸೂಟ್ ಕೇಸ್ ಇತ್ತು, ನಾನು ಆರ್ ಆರ್ ನಗರ್ ಫೋಟೋ ಶೂಟಿಗೆ ಹೋಗ್ತಾ ಇದ್ದೀನಿ, ನನ್ನ ಜೊತೆ 2 ಹೆಣ್ಮಕ್ಳಿದ್ದಾರೆ, ಈಗಲೇ ಇಳೀರಿ ರೋಡ್ ಮಧ್ಯದಲ್ಲಿ. ಅವ್ರು ಲಾಂಗ್ ರೂಟಿಂದ ತಗೊಂಡು ಹೋಗ್ತಾ ಇದ್ರು, ನಾನು ಹೇಳಿದೆ ಶಾರ್ಟ್ ರೂಟ್ ಇದೆ, ನೀವು ಅದೆಲ್ಲ ಹೇಳಿದ್ರೆ ಈಗಲೇ ಇಳೀರಿ ರೋಡ್ ಮಧ್ಯದಲ್ಲಿ ಅಂತ ಗಟ್ಟಿಯಾಗಿ ಹೇಳ್ತಾನೆ. ನಾನು 2 ಲೇಡೀಸ್ ಜೊತೆ ಇದ್ದೀನಿ, ಐ ಆಮ್ ಪ್ರೆಗ್ನೆಂಟ್ ಅಟ್ ದಟ್ ಟೈಮ್. ಅಷ್ಟು ದೊಡ್ಡ ಸೂಟ್ ಕೇಸ್ ತಗೊಂಡು ನಾನು ರೋಡಲ್ಲಿ ಬಿಸಾಕಿದ್ರೆ ನಾನು ಎಲ್ರಿ ಹೋಗೋದು? ಅದಕ್ಕೆ ಓಲಾರವರೇ ಇಲ್ಲ, ಇವ್ರು ರಾಂಗ್ ರೂಟು ತಗೊಂಡಿದ್ದಾರೆ. ಮತ್ತು ಓಲಾರವರೇ ಬಂದು ಲೆಟ್ರು ಬರೆದ್ರು, ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ, ವಿ ವಿಲ್ ಬಿ ಸಸ್ಪೆಂಡಿಂಗ್ ದಿಸ್ ಡ್ರೈವರ್ ಟೆಂಪ್ರವರ್ಲಿ ಅಂತ. ನಾನೇ ಓಲಾರವ್ರಿಗೆ ಹೇಳಿದೆ, ನೋಡಿ ಟೆಂಪ್ರರಿಯಾಗಿ ಸಸ್ಪೆಂಡ್ ಮಾಡಿ, ನನಗೆ ಯಾರ ಹೊಟ್ಟೆಗೂ ಕಾಲು ಹೊಡಿಯೋಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ಪರ್ಮನೆಂಟ್ ಆಗಿ ಕೆಲಸದಿಂದ ತೆಗಿಬೇಡಿ ಅಂತ ನಾನೇ ಓಲಾ ಮ್ಯಾನೇಜ್ಮೆಂಟಿಗೆ ಹೇಳಿದ್ದೀನಿ. ಬಿಕಾಸ್ ನನಗೆ ಹೋಗ್ಬಿಟ್ಟು ಒಂದು ಡ್ರೈವರ್ ಜೊತೆ ಕಾಂಪೀಟ್ ಮಾಡಿಬಿಟ್ಟು ನಾನು ಗ್ರೇಟ್ ಅಪ್ಪ ಇವ್ರಿಗೆ ಸೋಲಿಸ್ಬಿಟ್ಟು ಅಂತ ಅನ್ನಿಸ್ಕೊಳ್ಳೋಷ್ಟು ಚಿಕ್ಕವಳು ನಾನಲ್ಲ. ಯುನೋ, ಐ ಹ್ಯಾವ್ ಮೈ ಓನ್ ಸೆಲ್ಫ್ ರೆಸ್ಪೆಕ್ಟ್. ಆ್ಯಂಡ್ ನಾನಾಯಿತು, ನನ್ನ ಚೌಕಟ್ಟಾಯಿತು, ನನ್ನ ಜೀವನ ಆಯಿತು ಯುರೇನ್. ಐ ಜಸ್ಟ್ ಲೈಕ್ ಟು ಲಿವ್ ಇನ್ ಮೈ ಓನ್ ಟೆರಿಟರಿ. ಅಟ್ ದ ಸೇಮ್ ಟೈಮ್ ನನಗೇನು ಅರ್ಥ ಆಯಿತು ಅಂದರೆ, ಸೆಲೆಬ್ರಿಟಿ ಆಗಿ ನಮಗೆ ಯಾರೂ ಫ್ರೆಂಡ್ಸ್ ಇರಬಾರ್ದು. ನಾವಾಯಿತು, ನಮ್ಮ ಪರಿವಾರ ಆಯಿತು, ನಮ್ಮ ಪರಿವಾರದ ಕೈ ನಾವು ಹಿಡಿಬೇಕು. ಯೋರ್ ಮದರ್ ಶುಡ್ ಬಿ ಯೋರ್ ಬೆಸ್ಟ್ ಫ್ರೆಂಡ್, ಯೋರ್ ಫಾದರ್ ಶುಡ್ ಬಿ ಯೋರ್ ಬೆಸ್ಟ್ ಫ್ರೆಂಡ್. ಬಿಕಾಸ್ ಯಾರು ನಮ್ಮ ಪರವಾಗಿ ಇವತ್ತಿರ್ತಾರೋ ಹೊಟ್ಟೆ ಕಿಚ್ಚಾಗೋಗಿ ನಾಳೆ ಅವ್ರು ನಮ್ಮ ಪರವಾಗಿರಲ್ಲ. ಆ್ಯಂಡ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗ್ಬೋದು ಲೋಕದ ಜನರ ಜೊತೆ, ಬೇಡವೇ ಬೇಡ. ಏನಾದರೂ ಸ್ವಲ್ಪ ದುಡ್ಡಿದೆಯಾ, ಒಂದು ಚಿಕ್ಕ ಚೊಕ್ಕ ಮನೆ ತೊಗೊಂಡ್ಬಿಟ್ಟು ಅದು ಇನ್ವೆಸ್ಟ್ಮೆಂಟ್ ಆಗಿ ಇಟ್ಕೊಂಡ್ಬಿಡಿ. ಡೋಂಟ್ ಗೋ ಫಾರ್ ಎನಿ ಬಿಲೀವಿಂಗ್ ಎನಿ ಫ್ರೆಂಡ್ಸ್ ಆ್ಯಂಡ್ ಹೆಲ್ಪಿಂಗ್ ದೆಮ್. ನಿಮ್ಗೆ ಯಾರಾದರೂ ದುಶ್ಮನ್ ಬೇಕಂದರೆ ಅವ್ರಿಗೆ ಒಂದು 10,000 ಕೊಡಿ, ಒಂದು 4 ಸಲ ಕೇಳಾದ್ಮೇಲೆ ರಿಟರ್ನು, ಅವ್ರು ಆಟೋಮೆಟಿಕ್ಲಿ ನಿಮ್ಮ ದುಶ್ಮನಾಗಿ ಹೋಗ್ತಾರೆ.
ಇದನ್ನು ನಾನು ಕಲ್ತಿದ್ದೀನಿ. ಆ್ಯಂಡ್ ಇಟ್ಸ್ ಜಸ್ಟ್ ಬಟ್ ಈಗ ಆಫ್ಟರ್ ದಿಸ್ ಪರ್ಟಿಕ್ಯುಲರ್ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ನಾನು ನಿಜಕ್ಕೂ ಏನಾದರೂ ಮಾತಾಡಿದ್ರೆ ನಾನು ಸ್ಟ್ರಾಂಗ್ ಆಗಿ ಮಾತಾಡ್ತೀನಿ, ಏನು ರಾಂಗ್ ಸೆನ್ಸಲ್ಲಿ ಯಾರಿಗೂ ಒಂದು ಹಾನಿ ಮಾಡ್ಲಿಕ್ಕೆ ಮಾತಾಡಲ್ಲ. ಆ್ಯಂಡ್ ನಾನು ಈಗ ನನ್ನ ಹಿಂದೆ ಯಾವುದಾದ್ರೂ ವಿವಾದ ನನಗೆ ಅಟ್ಟಿಸ್ಕೊಂಬಂದರೆ ಅಂತೂ ನನ್ನಿಂದ ದೂರನೇ ಇರಿ ಅಂತ ಹುಷಾರ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈಗ ನನಗೆ ತುಂಬ ಜಾಸ್ತಿ ಕಾನೂನು, ನನಗೆ ಲಾ ಆ್ಯಂಡ್ ಆರ್ಡರ್ ತುಂಬ ಚೆನ್ನಾಗಿ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಈ ಕಾಲಗಳಲ್ಲಿ. ಬಿಕಾಸ್ ಅಷ್ಟೂ ಸಲ ನಾನು ನನ್ನ ಲಾಯರ್ ಹತ್ರ ಹೋಗಿದ್ದೀನಿ. ಆ್ಯಂಡ್ ಲೀಗಲ್ ಆಗಿನೇ ನಾವು ತುಂಬ ಕೇರ್ಫುಲ್ಲಾಗಿ ನಡಿಬೇಕಂತ ಜೀವನದ ಒಂದು ಪಾಠನೂ ನಾನು ಕಲ್ತಿದ್ದೀನಿ. ಸಂಜನಾ ಅವರೇ, ಈ ಪ್ರಶ್ನೆ ನಾನು ಕೇಳಬಹುದೋ ಇಲ್ವೋ ಗೊತ್ತಿಲ್ಲ. ಅಂದರೆ 3 ತಿಂಗಳ ಕಾಲ ಆ್ಯಕ್ಚುಲಿ ಜೈಲಲ್ಲಿ ಇದ್ದಿದ್ದಂತಹ ಒಂದು ಅನುಭವ ಅಂದರೆ ಸಾಕಷ್ಟು ನಿಮಗೆ ಕಲಿಸಿರಬಹುದು. ನೀವು ಆಗಲೇ ಹೇಳಿದಾಗೆ ಅಂದರೆ ಯಾರನ್ನು ನಂಬಾರ್ದು ಅನ್ನುವಂತಹ ಒಂದು ಪಾಠ ಕೂಡ ನೀವು ಅಲ್ಲೇ ಕಲ್ತಿರ್ಬೋದು, ಆ ಥರದ್ದೆಲ್ಲ. ಬಟ್ ಆ ಒಂದು 3 ತಿಂಗಳುಗಳ ಕಾಲ ಅಲ್ಲಿ ಜೈಲಿನಲ್ಲಿ ಕಳೆದಿದ್ದಂಥದ್ದು ಯಾವ ರೀತಿ ಅನುಭವಗಳನ್ನು ಕಟ್ಕೊಟ್ಟಿದೆ ನಿಮಗೆ ಅಂತ? No, it was completely mentally depressing and devastating because ನಾನು ಜೀವನದಲ್ಲಿ ಒಂದು ಇಳಿನೂ ಸಾಯಿಸಿಲ್ಲ ಇವರೇ. ಜೀವನದಲ್ಲಿ ಒಂದು ಇಳಿನೂ ಸಾಯಿಸಿಲ್ಲ, ಹೋಗ್ಬಿಟ್ಟು 3 ತಿಂಗಳ ಜೈಲ್ವಾಸ ಮಾಡ್ತಾ ಇದ್ದೀನಿ. ನನ್ನ ಜೀವನ ಒಂದು ಮಜಾಕನೇ ಅಂತ ನನಗೆ ಅನಿಸ್ತಾ ಇತ್ತು. ಆ್ಯಂಡ್ ಯಾರಿಗೂ ಈ ಥರ ಆಗಬಾರ್ದು, ಅವ್ರು ನಮ್ಮ ದುಶ್ಮನ್ನೇ ಆಗಿರ್ಬೋದು, ಯಾರಿಗೂ ಈ ಥರ ಆಗಬಾರ್ದು. ಇವರೇ ಈ ಥರ ಹರಾಜು ಮಾಡಿಬಿಟ್ಟು ನನ್ನ ಹೆಸರನ್ನ ಒಂದು ಬಕ್ರಾ ಮಾಡಿಬಿಟ್ಟು. ಆ್ಯಂಡ್ ಹೀರೋಯಿನ್ಸ್ಗೆ ಈ ಥರ ಆದಾಗ ನೋಡಿ, ನಾನೊಂದು ಚಿಕ್ಕ ಪರಿವಾರದಿಂದ ಬಂದಿದ್ದ ಹುಡುಗಿ, ನನ್ನ BMW ಕಾರೇ ಇರ್ಬೋದು ಇವತ್ತು, ನನ್ನ ಇಂದಿರಾನಗರ ಬಂಗ್ಲೋನೇ ಇರ್ಬೋದು ಇವತ್ತು. ತುಂಬ ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿದ್ದೀವಿ. ಒಂದೊಂದು ಇಟ್ಟಿಗೆ ಮೇಲೂ ನನ್ನ ಗಂಡನ ರಕ್ತ ಇದೆ ಹಾಗೂ ಬೆವರಿದೆ ಅಂತ ಹೇಳಿದ್ರು ತಪ್ಪಿಲ್ಲ. ಎಷ್ಟು ಕೆಟ್ಟ ಅಲಿಗೇಷನ್ಸು. ಅವ್ರದ್ದೊಂದು ಲೂಯಿ ವಿಟಾನ್ ಬೆಲ್ಟ್ ತೊಗೊಂಡ್ಬಿಟ್ಟು ಈತ 1 ಲಕ್ಷದ ಬೆಲ್ಟ್ ಹಾಕೊಳ್ತಾನಂದ್ರೆ ಅವ್ರದ್ದು ಹಾಕ್ಕೊಳ್ತಾರೆ. ನನ್ನ ಹಸ್ಬೆಂಡ್ ಅದ್ರಲ್ಲಿ ನಿಮಗೆ ಯಾಕೆ? ಸೊ ಅಷ್ಟು ಲೆವೆಲ್ಗೆ ವೈಯಕ್ತಿಕ ಅಟ್ಯಾಕ್ ಮಾಡೋದು. ಮತ್ತು ಮೇನ್ ಪ್ರಾಬ್ಲಮ್ ಏನಾಯ್ತಂದರೆ, ನಾವು ಒಳಗಾದಾಗ, ಸೆಲೆಬ್ರಿಟೀಸು ಒಳಗಾದಾಗ ನಮ್ಮ ಮೊಬೈಲ್ಗಳು ಜಪ್ತಾಗೋಗುತ್ತೆ. ಆವಾಗಂತೂ ಕೋವಿಡ್ ಕಾಲ, ಬಟ್ ಅಲ್ಲಿ ಒಂದು ಟಾಟಾ ಸ್ಕೈ ಎಂಬೋ ಚಾನೆಲ್ ಎಲ್ಲರಿಗೂ ಕೊಡ್ತಾರೆ. ಯಾವುದೇ ಕೈದಿಯ ರೈಟು ಟಿ ವಿ ನೋಡ್ಲಿಕ್ಕಂತೂ ಅವ್ರು ಕೊಡ್ತಾರೆ. ಸೊ ಹಾಗಾಗಿ ಟಿ ವಿನಲ್ಲಿ ನೋಡಿದ್ರೆ ಏನು ಆರೋಪ ಪರದಾಡ್ತಾ ಇಲ್ಲ. ಮತ್ತು ಈ ಸಾಮಾಜಿಕ ಕಾರ್ಯಕರ್ತ ಹೇಳೋನು ಅವನಿಗೆ ಸಿಕ್ಕಿದ ಚಾನ್ಸ್ ಬಿಡಬಾರ್ದು ಅಂತ ಆಚೆದು ಹಬ್ಬನೇ ಮಾಡಿಬಿಟ್ಟು ನನ್ನ ಎದೆ ಮೇಲೆ ತುಳಿದು, ನಮ್ಮ ಹೆಸರು ಮೇಲೆ ತುಳಿದು ಆಲ್ ದ ವೇ ಬಿಗ್ ಬಾಸ್ ಮನೆ ಒಳಗೆ ಹೊರಟೋಗ್ತಾನೆ. ಅವ್ರಿಗೆ ಯಾರೂ ಇಲ್ಲ, ಈ ಸಾಮಾಜಿಕ ಕಾರ್ಯಕರ್ತ ಯಾರೂ ಇಲ್ಲ. ಬಟ್ ಅಷ್ಟು ಯೂಟಿಲೈಸ್ ಮಾಡಿಬಿಡ್ತಾನೆ. ಅದು ಬಂದು ಈಗ ಜನರಿಗೆ ಗೊತ್ತಾಗ್ತಾ ಇದೆ. ಈ ಸಾಮಾಜಿಕ ಕಾರ್ಯಕರ್ತ ಅನ್ನೋನು ನಿವೇದಿತಾ ಗೌಡ ಮೇಲೆ ಅಟ್ಯಾಕ್ ಮಾಡ್ತಾರೆ, ಮತ್ತು ಈಗ ದರ್ಶನ್ ಸರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇವ್ರ ಕೆಲಸನೇ ಇದು, ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಈ ಥರ ಹರಾಜು ಮಾಡೋದಕ್ಕೇನೆ ಬರೋದು ಅಂತ ಈಗ ಎಲ್ಲ ಜನರಿಗೆ ತುಂಬ ಕ್ಲಿಯರ್ ಆಗಿ ರೀಚ್ ಆಗಿದೆ. ಸೊ ದೇ ರಿಯಲಿ ಮಿಸ್ಯೂಸ್ ದಿ ಆಬ್ಸೆನ್ಸ್ ಆಫ್ ದ ಸೆಲೆಬ್ರಿಟಿ. ಆ್ಯಂಡ್ ನನ್ನ ಮನೆಯಲ್ಲಿ ಸ್ಪೋಕ್ಸ್ ಪರ್ಸನ್ ಬಂದು ನಾನು, ರೈಟ್? ನಾನಿಲ್ಲದೆ ಮಮ್ಮಿ, ಡ್ಯಾಡಿ, ನನ್ನ ಹಸ್ಬೆಂಡ್ಗೆಲ್ಲ ಇಷ್ಟು ಬೋಲ್ಡ್ ಆಗಿ ಬಂದು ಕ್ಯಾಮ್ರಾ ಎದುರುಗಡೆ ಮಾತಾಡೋ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಮತ್ತು ಅವ್ರ ಹತ್ರ ಮಾಡೋಕ್ಕೂ ಹೊರಡಲ್ಲ. ಬಟ್ ನಾನು ಯಾಕೆ ಬಂದ್ಬಿಟ್ಟು ಈ ಇಂಟರ್ವ್ಯೂನು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಜೊತೆ ಇದು ಕೆಟ್ಟದ್ದು ನಡೆದಾಗ ಪ್ರತಿ ನಿಮಿಷ ಪ್ರತಿದಿನ ಇವ್ರು ಇಂಥವ್ರು ಕೆಟ್ಟವರು ಅಂಥವ್ರು ಅಂತ ಬಂತು. ಈಗ ನನ್ನ ಸಫಾಯಿ ನಾನು ಕೊಡ್ಲಿಕ್ಕೆ ಬಂದಿಲ್ಲ ಅಂದರೆ ನನ್ನ ಚರಿತ್ರೆ ಒಳ್ಳೇದು ಅಂತ ಎಲ್ಲರಿಗೂ ಹೇಗೆ ಗೊತ್ತಾಗುತ್ತೆ? ನಾನು ತಿರ್ಗಾ ಒಳ್ಳೊಳ್ಳೆ ಸಿನಿಮಾಸ್ ಮಾಡಿಬಿಟ್ಟು ಜೀವನದಲ್ಲಿ ನಗ್ನಕೊಂಡು ಜೀವನ ಮಾಡಬೇಕು, ಅದರ ಜವಾಬ್ದಾರಿ ನಾನೇ. ಸೊ ದಟ್ ಇಸ್ ವೈ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ ನನಗೆ ಈ ಥರ ಮಲ್ಟಿಪಲ್ ಇಂಟರ್ವ್ಯೂಸ್ ಮಾಡಲಿಕ್ಕೂ. ಇಟ್ಸ್ ಲಾಟ್ ಆಫ್ ಹಾರ್ಡ್ ವರ್ಕ್. ಬಟ್ ಹೇಗಾದರೂ ವಿಧಿನಲ್ಲಿ ಇದು ಬರೆದಿದೆ ಅಂತ ಅದನ್ನು ನಾನು ಸಹಿಸ್ಕೊಂಡು ನಗ್ನಗ್ತಾ ಈಗ ನಿಮ್ಮ ಮುಂದೆ ಕೂತಿದ್ದೀನಿ. ಸಂಜನಾ ಅವರೇ, ದಂಡುಪಾಳ್ಯ ಪಾರ್ಟ್ 3ಯಲ್ಲಿ ನಾವು ಆ್ಯಕ್ಚುಲಿ ಕೊನೆ ಬಾರಿ ನಾವು ಕನ್ನಡ ಸಿನಿಮಾದಲ್ಲಿ ನಿಮ್ಮನ್ನು ನೋಡಿರೋದು. ಅಂದರೆ ಸಾಕಷ್ಟು ಈಗ ಗ್ಯಾಪ್ ಆಯಿತು ಬಿಕಾಸ್ ಆಫ್ ಎವ್ರಿ ಆಡ್ ರೀಸನ್. ಅಂದರೆ ನಿಮ್ಮ ಕ್ಷೇತ್ರ, ಅಂದರೆ ನಿಮ್ಮ ಕಾರ್ಯಕ್ಷೇತ್ರ, ನೀವು ಇಂಟ್ರೆಸ್ಟಿಂದ ಈ ಒಂದು ಕ್ಷೇತ್ರದಲ್ಲಿ ಏನೋ ಹೆಸರು ಮಾಡಬೇಕು ಅಂತ ನೀವು ಬಂದಿದ್ದಂಥದ್ದು. ಆ್ಯಕ್ಚುಲಿ ಇದನ್ನು ಎಷ್ಟು ಮಿಸ್ ಮಾಡ್ಕೊಂಡ್ರಿ, ಮತ್ತು ಅವಕಾಶಗಳು ಯಾವ ರೀತಿ ನಿಮ್ಮನ್ನು ಹುಡ್ಕೊಂಡು ಬರಲಿಕ್ಕೆ ಅಂದರೆ ಅವು ಮಿಸ್ ಆದವು ಅಂತ? ಇವತ್ತು ಒಂದು ಸ್ಕ್ರಿಪ್ಟ್ ಬಂದಿದೆ, ದಿ ವೈಫ್ ಅಂತ ಅದರ ಟೈಟ್ಲು. ಆ್ಯಕ್ಚುಲಿ ವೆರಿ ಬಿಗ್ ಪ್ರೊಡ್ಯೂಸರ್ ಎನ್ ಕುಮಾರ್ ಸರ್ ಫೋನ್ ಮಾಡಿದ್ರು. ಸೊ ಮಾಡಿ ಚಿತ್ರ ಈ ಪ್ರಾಜೆಕ್ಟ್ ಚೆನ್ನಾಗಿದೆ ಅಂತ. ಸೊ ಇನ್ನೂ ಆ ನರೇಷನ್ ನಡಿಬೇಕಿದೆ. ಅದಿಲ್ಲದೆ ತೆಲುಗುನಲ್ಲಿ ಮಣಿಶಂಕರ್ ಅಂತ ಒಂದು ಸಿನಿಮಾ ಈಗ ನಂದು ರಿಲೀಸಲ್ಲಿ ರೆಡಿ ಆಗಿದೆ. ಮಲಯಾಳಮಲ್ಲಿ ಮಂಜುಮಲ್ ಬಾಯ್ಸ್ ಅಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿರೋ ಶ್ರೀನಾಥ್ ಬಾಷಿ ಅವರ ಜೊತೆ ನನ್ನ ನೆಕ್ಸ್ಟ್ ಮಲಯಾಳಂ ಚಿತ್ರ ಕುಂಡರಾಂಡಿ ಆಫೀಸ್ ಅಂತ ರಿಲೀಸಿಗೆ ರೆಡಿ ಆಗ್ತಾ ಇದೆ. ಸೆಪ್ಟೆಂಬರ್ ರಿಲೀಸಲ್ಲಿದೆ. ಅದಿಲ್ಲದೆ ಲೈಕ್ ಯು ಕ್ಯಾನ್ ಸಿ ಐ ಆಮ್ ವೆರಿ ಆ್ಯಕ್ಟಿವ್ ಆನ್ ಮೈ ಇನ್ಸ್ಟಾಗ್ರಾಮ್. ಸೊ ದೇವ್ರ ದಯಿಂದ ಏನಾಗಿದೆ ಅಂದರೆ ಕೋವಿಡ್ ಎಲ್ಲ ಆಗಿರೋದ್ರಿಂದ ಜನರಿಗೆ ಏನೇ ಇಲ್ಲದೆ ಇರಲಿ
ನಮ್ಮ ಸ್ವಂತ ಸೋಷಿಯಲ್ ಮೀಡಿಯಾನೇ ಆ್ಯಕ್ಟಿವ್ ಇಟ್ಕೊಂಡ್ಬಿಟ್ಟು ನಾವು ಅವಕಾಶಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಅಭಿಮಾನಿಗಳು ತುಂಬ ಕೈ ಹಿಡ್ತಿದ್ದಾರೆ ನನಗೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫೇಸ್ಬುಕ್ಕು ಆಲ್ಮೋಸ್ಟ್ 50 lakhs ಪೀಪಲ್ ಆಗ್ತಾ ಇದ್ದಾರೆ. ಫೇಸ್ಬುಕ್ಕು ನಂದು ತುಂಬ ಸಕ್ಸಸ್ ಆಗಿ ಹೋಗ್ತಾ ಇದೆ, ಯೂಟ್ಯೂಬು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ನಮ್ಮ ಹತ್ರ ಇಲ್ಲದೇ ಇರೋದನ್ನು ನಾವು ಯೋಚನೆ ಮಾಡಿಬಿಟ್ಟು ನೊಂದ್ಕೊಳ್ಳೋದ್ರಿಂದ ನಮ್ಮ ಹತ್ರ ಇಷ್ಟೆಲ್ಲ ಇದೆಯಲ್ಲಪ್ಪ, ಬಹುಭಾಷೆನಲ್ಲಿ ಸಿನಿಮಾ ಇದೆ, ಸೋಷಿಯಲ್ ಮೀಡಿಯಾ ಕೆಲಸ ಇದೆ ಅಂತ ಎಂಜಾಯ್ಮೆಂಟಲ್ಲಿ ಬದುಕೋಕ್ಕೆ ಮತ್ತು ಪಾಸಿಟಿವ್ ಒಂದು ಪ್ರೋತ್ಸಾಹಿಕ ಮೈಂಡ್ಸೆಟ್ ಜೊತೆ ಬದುಕೋಕ್ಕೆ ನನಗೆ ತುಂಬಾ ಇಷ್ಟ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಕನ್ನಡದಲ್ಲೂ ನನಗೆ ಬರ್ತಾ ಇದೆ ಸಿನಿಮಾಗಳು, ಇಲ್ಲ ಅಂತ ಇಲ್ಲ. ಆಲ್ರೆಡಿ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಸ್ ಮಾಡಿರೋರು ಬರ್ತಾ ಇದ್ದಾರೆ. ಆ್ಯಂಡ್ ಬಟ್ ನಾನು ಸ್ವಲ್ಪ ಸ್ವಾರ್ಥಿ ಆಗಿದ್ದೀನಿ. ನನಗೆ ಸ್ಟ್ರಾಂಗ್ ಪ್ರೊಡ್ಯೂಸರ್ಸ್, ಸ್ಟ್ರಾಂಗ್ ಡೈರೆಕ್ಟರ್ಸ್, ಸ್ಟ್ರಾಂಗ್ ನನ್ನ ರೋಲ್ ಬಂದರೆ ಮಾತ್ರ ನಾನು ಕಮ್ ಬ್ಯಾಕ್ ಮಾಡೋದು. ಇಲ್ಲಾಂದರೆ ನಾನೀಗ ಒಂದು ಪುಟ್ಟಾದ ಮುದ್ದಾದ ಮಗು, 2 ವರ್ಷದ ಮಗುವ ತಾಯಿ ಆಗಿದ್ದೀನಿ. ಐ ಥಿಂಕ್ ನೀವು ತಾಯಿ ಆದರೆ ನೀವು ತಾಯಿತನಕ್ಕೆ ಬೆಲೆ ಕೊಟ್ಬಿಟ್ಟು ನಿಮ್ಮ ಮಗುವಿಗೆ ಅವನ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಸಪೋರ್ಟ್ ಮಾಡಬೇಕು. ಇಲ್ಲಾಂದರೆ ಒಂದು ಕಡೆ ತಾಯಿ ಆಗಿದ್ದೀರಾ, ನಿಮ್ಗೆ ಇನ್ನೂ ಸಿನಿಮಾಸ್ ಮಾಡೋಕ್ಕೆ ಅಷ್ಟೂ ಹುಚ್ಚಿದೆ ಅಂದರೆ ನೀವು ತಾಯಿ ಆಗಲೇಬಾರ್ದು. ಬಟ್ ಈಗ ನನ್ನ ಮಗ 2 years ಇದರಿಂದ ಮುಂಚೆ 6 months ಬ್ಯಾಕ್, 1 year ಬ್ಯಾಕ್ ಎಲ್ಲ ನನಗೆ ಇಂಟರ್ವ್ಯೂಗೂ ಕರೆದ್ರೆ, ಇಲ್ಲ ನೋಡಿ ನಾನು ತಾಯಿ ತಂದಲ್ಲಿ ಮುಳುಗಿದ್ದೀನಿ, ನಾನು ಇಂಟರ್ವ್ಯೂ ಮಾಡಿಬಿಟ್ಟು ಏನು ಪ್ರಯೋಜನೆ ಅಂತ ನಾನು ಹೇಳಿದ್ದೀನಿ. ಮುಂದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ದಿನದಲ್ಲಿ ನನಗೆ ಯಾವಾಗ ಸಮಯ ಅವಕಾಶ ಕರೆಕ್ಟಾಗಿದೆ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಇಂಟರ್ವ್ಯೂಗೆ ಕರಿತೀನಿ ಅಂತ ನನ್ನ ನಿರ್ಧಾರ ಇತ್ತು. ಸೊ ಐ ಆಮ್ ಜಸ್ಟ್ ಫಾಲೋಯಿಂಗ್ ಮೈ ಹಾರ್ಟ್ ರೈಟ್ ನೌ. ಸೊ ಇಫ್ ಯು ಆರ್ ಅ ಮದರ್, ಯು ಶುಡ್ ಡೂ ಜಸ್ಟಿಸ್ ಟು ಯುವರ್ ಬೇಬಿ ಆ್ಯಂಡ್ ಯು ಶುಡ್ ಟೇಕ್ ಕೇರ್ ಆಫ್ ಹಿಮ್, ಬಿಕಾಸ್ ಆ ಪುಟ್ಟಾದ ವಯಸ್ಸು ತಿರ್ಗಾ ರಿಟರ್ನ್ ಬರಲ್ಲ. ರೈಟ್? ಸೊ ಐ ಆಮ್ ಜಸ್ಟ್ ಎಂಜಾಯಿಂಗ್ ಮೈ ಜರ್ನಿ. ಬಟ್ ದೇರ್ ವಾಸ್ ಆಲ್ಸೋ ಟೈಮ್ಸ್ ಲೈಕ್ ಅಂದ್ರೆ ಈ ಕಾರಣದಿಂದ, ಬಿಕಾಸ್ ಆಫ್ ಈ ಡ್ರಗ್ ಕಾಂಟ್ರವರ್ಸಿ ಕಾರಣದಿಂದ ಅವಕಾಶ ಬರದೇ ಇರೋ ದಿನಗಳು ಇದ್ವು. ಇಲ್ಲ, ಅವಕಾಶ ಬರದೇ ಇರೋ ದಿನ ಅಂದ್ರೆ ಮೊನ್ನೆನೂ ಆಗಿದೆ ಇವರೇ ನನ್ನ ಜೊತೆ. ಯಾರಿಗೆ ನಾನು ಜವಾಬ್ದಾರಿ ನಿಲ್ಲಿಸಬೇಕು ಹೇಳಿ, ಇಷ್ಟೆಲ್ಲ ದೌರ್ಜನ್ಯ ಆಗಿದೆ ನನ್ನ ಜೊತೆ. June 1st ನನಗೆ ಒಂದು 75,000 ಅಡ್ವಾನ್ಸ್ ಬರುತ್ತೆ ಫಾರ್ ಅ ಇನೋಗ್ರೇಷನ್. ನಾನು ಅಡ್ವಾನ್ಸ್ ನನ್ನ ಅಕೌಂಟಲ್ಲಿ ತಗೊಳ್ತೀನಿ. June 2nd ಇನೋಗ್ರೇಷನ್ ಇರೋದು. ಮತ್ತೆ June 1st ನೈಟ್ 9:30 ನನಗೆ ಫೋನ್ ಬರುತ್ತೆ, ನಾಳೆ ಇನೋಗ್ರೇಷನ್ ಕ್ಯಾನ್ಸಲ್ ಆಗಿದೆ. I'll be like, may I know the reason? And June 1st ಆಲ್ರೆಡಿ ಕೇಸು ಕಾಶ್ ಆಗೋಗಿದೆ. ಟೋಲ್ ಕೇಸ್ ಎಲ್ಲ ಅದು ಮುಗ್ದೋಗಿದೆಮ್ಮ, ನೀವು ಅಕಸ್ಮಾತ್ ಅದು ಅನ್ಕೊಳ್ತಾ ಇದ್ದೀರಾ ಅಂದರೆ. ಇಲ್ಲ, ಮುಗ್ದೋಗಿದ್ರು ನಿಮ್ಮ ಹೆಸರಂತೂ ಅದರಲ್ಲಿ ಇತ್ತಲ್ವಾ. ಒಂದು ರೀತಿ ಈ ಬ್ರ್ಯಾಂಡ್ ಏನಿದೆಯೋ ತುಂಬಾ ದೊಡ್ಡ ಬ್ರ್ಯಾಂಡು, ಇವ್ರಿಗೆ ಒಂದು ನೆಗೆಟಿವ್ ಪ್ರಚಾರ ಬೇಡ. ಅದೀಗ ಅವರು ಅಪ್ರೋಚ್ ಮಾಡೋಕ್ಕಿಂತ ಮೊದಲು ಗೊತ್ತಿರಲಿಲ್ಲ ಅವರಿಗೆ? ಗೊತ್ತಿರತ್ತೆ, ಬಟ್ ನೋಡಿ ಬೋರ್ಡ್ ಆಫ್ ಮೆಂಬರ್ಸ್ ಅಲ್ಲಿ ಪದೇ ಪದೇ ಮೀಟಿಂಗ್ಸ್ ಆಗ್ತಾ ಇರತ್ತೆ. ನಾನು ಯಾರಿಗೆ ಕ್ವೆಶನ್ ಮಾಡ್ಬೋದು? ನೀವು ನನಗೆ ಕ್ವೆಶನ್ ಮಾಡ್ಬೋದು. ಕ್ಯಾನ್ಸಲ್ ಮಾಡಿದ ಇನೋಗ್ರೇಷನ್ ಅವ್ರು ಫೋನ್ ಇಟ್ಟಾದ್ಮೇಲೆ ನಾನು ಅವ್ರಿಗೆ ತಿರ್ಗಾ ಫೋನ್ ಮಾಡಿಬಿಟ್ಟು ಹೆಂಗೆ ಕ್ವೆಶನ್ ಮಾಡ್ಬೋದು? ವಿ ವಾಂಟ್ ಟು ಬಿ ಹ್ಯಾಪಿ ರೈಟ್ ಇನ್ ಲೈಫ್, ಆಲ್ ಆಫ್ ಅಸ್. ಇಷ್ಟೆಲ್ಲ ಯಾಕೆ ದುಡಿತೀವಿ? ನಾವು ಚೆನ್ನಾಗಿರಬೇಕು ಅಂತ. ನಾನು 19 ವರ್ಷ, 55 ಸಿನಿಮಾ, 400-500 ಆ್ಯಡ್ಸು, 1,000-1,500 ಇನಾಗ್ರೇಷನ್ಸ್ಗಿಂತ ಹೆಚ್ಚು ಎಷ್ಟೋ TV ಶೋಸಲ್ಲಿ ಜಡ್ಜ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಹಿಂದಿನಲ್ಲೇ ಎಂಡಮಾಲ್ ಜೊತೆ ಮುಚ್ಚೆ ಶಾದಿ ಕರೋಗಿ ಅಂತ ಶೋನಲ್ಲೂ ಕಾಣಿಸ್ಕೊಂಡಿದ್ದೀನಿ. ಇಷ್ಟೆಲ್ಲ ನಾನು ಮಾಡಿದ್ದು ನನ್ನ ಹೆಸರು ಹರಾಜಾಗ್ಬಿಟ್ಟು ಈ ಥರ ರಾಂಗ್ ನ್ಯೂಸಲ್ಲಿ ಇರಬೇಕು ಅಂತ ಇಲ್ವೇ? ಬಟ್ ಐ ಥಿಂಕ್ ದೇ ಜಸ್ಟ್ ಮೇಡ್ ಮಿ ಅ ವೆರಿ ಬ್ಯಾಡ್ ವಿಕ್ಟಿಮ್. ಆ್ಯಂಡ್ ನಾನು ತುಂಬ ಸಫರ್ ಆಗಿದ್ದೀನಿ. ನಿಮ್ಮ ಚಾನೆಲ್ ಮೂಲಕ ಪ್ರತಿಯೊಬ್ಬರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ನನ್ನ ಗಾಯ 100% ವಾಸಿ ಆಗಿಲ್ಲ, ಬಹುಶಃ ಒಂದು 60% ವಾಸಿ ಆಗಿರುತ್ತೆ. ಇನ್ನೂ 40% ಇನ್ನೂ ಕೆರ್ಕೊಂಡಿರ್ತೀನಿ ನನ್ನ ಗಾಯವನ್ನೇ. ಸೊ ಈ ಒಂದು ಇಂಟರ್ವ್ಯೂ ನೋಡ್ತಾ ಇರೋ ಪ್ರತಿಯೊಬ್ಬರು ಟ್ರೋಲರ್ಸ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಒಂದು ಮನುಷ್ಯನಿಗೆ, ನಾನೇ ಅಲ್ಲ, ಕೆಟ್ಟಾಗಿ ಬರಿಬೇಡಿ, ಗಲೀಜಾಗಿ ಬರಿಬೇಡಿ, ಗಲೀಜ್ ಪ್ರಶ್ನೆಗಳು ಕೇಳಬೇಡಿ. ಅವ್ರ ಬಟ್ಟೆ ಹಾಕ್ಕೊಂಡಿರೋದು ಅಥವಾ ಅವ್ರ ವೈಯಕ್ತಿಕ ಇರಬಹುದು, ನಿಮಗೇನು ಗೊತ್ತಿದೆ ಅವ್ರ ಜರ್ನಿ ಬಗ್ಗೆ, ಅವ್ರ ಜೀವನದ ಬಗ್ಗೆ, ಅಷ್ಟು ಹಾರ್ಶ್ ಇರಬೇಡಿ. ನೀವು ಸಪೋಸ್ ಒಳ್ಳೇದು ಬರೀಲಿಕ್ಕೆ ಹೊರಡ್ಲಿಕ್ಕೆ ಆಗಲ್ಲ ಅಂದರೆ ಅಟ್ಲೀಸ್ಟ್ ಗಲೀಜಾಗಂತೂ ಬರಿಬೇಡಿ, ಏನೂ ಬರಿಬೇಡಿ. ಅಲ್ಲಿ ಆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಕಮೆಂಟ್ಸು, ವಾಟ್ಸಪ್ ಮೆಸೇಜಸ್ಸು, ಯಾರು ಒಂದು ಹೆಣ್ಮಕ್ಳಿಗೆ ನೀನು ಇಂಥವಳು, ನೀನಂಥವಳು, ನೀನೆಂಥವಳು ನನಗೆ ಗೊತ್ತು ಅಂತ ಎಲ್ಲ ಬರಿಬೇಡಿ. ಯಾರು ಒಂದು ಗಂಡಿಗೂ ಬರಿಬೇಡಿ, ಯಾರಿಗೂ ಜಡ್ಜ್ ಮಾಡಬೇಡಿ. ನೀವು ನಿಮ್ಮ ಪರವಾಗಿ ಇರಿ, ನಿಮ್ಮ ಕೆಲಸದ ಪರವಾಗಿ ಇರಿ, ನಿಮ್ಮ ಪ್ರೋಗ್ರೆಸ್ ಪರವಾಗಿ ಇರಿ, ನಿಮ್ಮ ಸಕ್ಸಸ್ ಪರವಾಗಿ ಇರಿ. ಬೇರೆ ಅವ್ರ ಜೀವನದಲ್ಲಿ ತುಂಬ ಕೈ ಹಾಕಕ್ಕೆ ಹೋಗಬೇಡಿ, ತುಂಬ ಅಲ್ಲ ಸ್ವಲ್ಪನೂ ಕೈ ಹಾಕಕ್ಕೆ ಹೋಗಬೇಡಿ. ನೋಡಿ, ರೇಣುಕಾ ಸ್ವಾಮಿ ಅನ್ನೋನು ಈಗ ಹಿಂಗೆ ಹುಚ್ಚಾಟನಲ್ಲಿ ಅವನ ಮಾಡಿರೋ ಟ್ರೋಲಿಂಗ್ ಮೆಸೇಜು, ಅವಚ್ಚ ಮೆಸೇಜು, ಎಷ್ಟೇ ಕೆಟ್ಟ ಮೆಸೇಜು, ಎಷ್ಟೇ ಸಿಂಪಲ್ ಮೆಸೇಜು ನಮಗೆ ಗೊತ್ತಿಲ್ಲ. ಬಟ್ ನೋಡಿ, ಅವನ ಪ್ರಾಣನೇ ಹೊರಟೋಯ್ತು. ಅವನ ಪ್ರಾಣ ಹೋಯಿತು. ಪಾಪ ಅವ್ರ ಪರಿವಾರದ ಪರಿಸ್ಥಿತಿ ಯೋಚನೆ ಮಾಡಿ, ಶ್ರಾಪಹಿತ ಜೀವನ ಆಗೋಗುತ್ತೆ ಅವ್ರದ್ದು.
ವೈಫು ಪ್ರೆಗ್ನೆಂಟು 4 months ಪ್ರೆಗ್ನೆಂಟ್ ನೋಡಿ, ಒಂದು ಸಿಂಪಲ್ ಸ್ಟುಪಿಡ್ ಮೆಸೇಜಸ್ ಎಲ್ಲಿಂದ ಎಲ್ಲಿ ತನಕ ಹೊರಟೋಯ್ತು. ಆ್ಯಂಡ್ ದಟ್ ವಾಸ್ ಆಲ್ಸೋ ಪೆಟಿ ಕ್ರೈಮೇ ಇರಬಹುದು ಅಥವಾ ದೊಡ್ಡ ಕ್ರೈಮೇ ಇರಬಹುದು, ನನಗೆ ಗೊತ್ತಿಲ್ಲ. ಬಟ್ ರೇಣುಕಾ ಸ್ವಾಮಿ ಹೋಗಿ ಮೇಲ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಪರಿವಾರದ ಬಗ್ಗೆ ಯೋಚನೆ ಮಾಡಿ. ಸೊ ಈ ಥರ ಬೇಜವಾಬ್ದಾರಿಯಾಗಿ ಮೊಬೈಲ್ ಬಳಸೋ ಮುನ್ನ ಈ ಬಳಸೋದ್ರಿಂದ ನಿಮ್ಮ ಪರಿವಾರಕ್ಕೆ ಏನಾಗತ್ತೆ ಅಂತ ಮೊದಲು ಯೋಚನೆ ಮಾಡಿ. ಇದನ್ನು ಬಳಸ್ಕೊಂಡು ನೀವು ಇನ್ನೂ ದೊಡ್ಡವರಾಗಿ, ಇನ್ನೂ ದೊಡ್ಡ ಲೆವೆಲಿಗೆ ರೀಚ್ ಆಗಿ ಜಾಸ್ತಿ ದುಡ್ಡು ಸಂಪಾದನೆ ಮಾಡೋಕ್ಕೆ ನೋಡಿ. ಇದನ್ನು ಬಳಸ್ಕೊಂಡ್ಬಿಟ್ಟು ನೀವು 3rd class ಮೆಸೇಜಸ್ ಹಾಕಿಸ್ಬಿಟ್ಟು 3rd class ಮನುಷ್ಯ ಆಗಿ 3rd class ಜೀವನ ಮಾಡ್ಕೊಬೇಡಿ ಅಂತ ನಾನು ಎಲ್ಲರಿಗೂ, ಹಿರಿಯರಿಗೂ, ಕಿರಿಯರಿಗೂ, ಯೂತ್ಗೂ ಎಲ್ಲರಿಗೂ ಈ ಮೆಸೇಜ್ ಸ್ಟ್ರಾಂಗ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಪೇರೆಂಟ್ಸ್ ನಿಮ್ಮ ಮಕ್ಕಳಿಗೆ ಚಿಕ್ಕ ಏಜಲ್ಲೇ ಕಲಿಸ್ರಿ ಹೆಂಗೆ ಜೀವನ ಮಾಡಬೇಕು. ಈ ಮೊಬೈಲ್ ಅಂತ ಕೊಡ್ತಿರಲ್ಲ, ಅದ್ರ ಮುಂಚೆ ಇದರಲ್ಲಿ ಏನು ಮಾಡಬೇಕು, ಏನು ಮಾಡೋಂಗಿಲ್ಲ ಅಂತ ಹೇಳಿ ಕೇಳಿ ಆಮೇಲೆ ಕೊಡಿ, ಇಲ್ಲಾಂದರೆ ಕೊಡಲೇಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್. ಸಂಜನಾ ಗಲ್ರಾಣಿ 19 ವರ್ಷದ ಹಿಂದೆ ಇವರ ಅರ್ಚನಾ ಗಲ್ರಾಣಿ ಆ್ಯಕ್ಚುಲಿ. ಸೊ ಎಲ್ಲೊಂದು ಕಡೆ ನೀವು ಅರ್ಚನಾ ಗಲ್ರಾಣಿಯಾಗಿ ಇಂಡಸ್ಟ್ರಿಗೆ ಎಂಟರ್ ಆಗುವಾಗ ಇದ್ದಂತಹ ಒಂದು ಇನ್ನೋಸೆನ್ಸ್ ಆಗಿರ್ಬೋದು, ಆ ಒಂದು ಎನರ್ಜಿ, ಆ ಒಂದು ಪಾಸಿಟಿವಿಟಿ, ಎಲ್ಲೋ ಒಂದು ಕಡೆ ಇಷ್ಟು 19 ವರ್ಷದ ಈ ಒಂದು ಜರ್ನಿಲಿ ಎಲ್ಲ ಕಳೆದು ಹೋಗಿದೆ ಅಂತ ಅನ್ಸುತ್ತಾ? ಬಟ್ ಸ್ಟಿಲ್ ಇಲ್ಲ, ಕಳೆದು ಹೋಗಿಲ್ಲ, ಇನ್ನೂ ನಾನು ಅದೇ ಆಗಿದ್ದೀನಿ, ಇನ್ನೂ ನನ್ನಲ್ಲಿ ಆ ಒಂದು ಇನ್ನೋಸೆನ್ಸ್ ಇದೆ ಅಂತ ನಿಮಗೆ ಅನ್ಸುತ್ತಾ? ನನ್ನ ಮನಸ್ಸು ಮಗುವಿನ ಮನಸ್ಸೇ. ಅದಕ್ಕೆ ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಹಲವಾರು ಅನಾಥರ ಮಕ್ಕಳಾಗಬಹುದು ಅವ್ರ ಕೈ ಹಿಡಿದಿರ್ತೀನಿ. ಎವ್ರಿ ವೀಕ್ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇರ್ತೀನಿ. ನಾನು ಕೋವಿಡಲ್ಲಿ ಮಾಡಿದ ಕೆಲಸ ನಿಮ್ಮೆಲ್ಲರ ಮುಂದೆ ಬಂದಿರುತ್ತೆ. ಇವತ್ತಿಗೂ ಎವ್ರಿ ವೀಕ್ ನಾನು ನನ್ನ ಗಂಡ ಅವ್ರ ಜೊತೆ ಸೇರ್ಕೊಂಡಿರ್ತೀವಿ. ನವ್ಯಯುಕ್ತ ಫೌಂಡೇಶನ್ ಅಂತ RT ನಗರಲ್ಲಿ ಫೌಂಡೇಶನ್ ಇದೆ. 17 ಗಂಡು ಮಕ್ಕಳಿದ್ದಾರೆ. ಸೊ ಅವರ ಚಿಂತೆ ನನಗೆ ಪ್ರತಿದಿನ, ಪ್ರತಿ ವರ್ಷ, ಪ್ರತಿ ವಾರನೂ ಇರುತ್ತೆ. ಏನಾದರೂ ನಾವು ಒಂದು ಜೊತೆಗೆ ಮಾಡ್ತಾನೆ ಇರ್ತೀವಿ. ಎಲ್ಲಾದರೂ ತಿರ್ಗಕ್ಕೆ ಹೋಗ್ಬೋದು ಅಥವಾ ಏನಾದರೂ ಸಾಮಗ್ರಿಗಳು ಕಳಿಸ್ಬೋದು. ಸೊ ಆ ಮುದ್ದುತನ ನನ್ನಲ್ಲಿ ಇನ್ನೂ ಇದೆ. ಒಂದು ಸ್ಮಾಲ್ ಫ್ಯಾಮಿಲಿ ಗರ್ಲ್, ಆ ಸಿಂಪ್ಲಿಸಿಟಿ ನನ್ನ ಮನಸ್ಸಲ್ಲಿ ಇನ್ನೂ ಇದೆ. ನೋಡಲಿಕ್ಕೆ ಗ್ಲಾಮರಸ್ ಆಗಿದ್ದೀನಿ, ಅದು ಭಗವಂತ ಕೊಟ್ಟಿದ್ದ ರೂಪ. ನನ್ನ ಮನಸ್ಸು ಇನ್ನೂ ಅಷ್ಟೇ ಸ್ವಚ್ಛವಾಗಿದೆ. ಹೌದು, ಗಾಯ ಪಡೆದಿದ್ದ ಮನಸ್ಸು ಖಂಡಿತವಾಗ್ಲೂ ದೊಡ್ಡ ಇಂಜುರಿ ಆಗಿದೆ. ಬಟ್ ನನ್ನ ಮುದ್ದುತನ, ನನ್ನ ಇನ್ನೋಸೆನ್ಸು ಆ್ಯಂಡ್ ಅಸಹಾಯಕರನ್ನ ಹೇಗೆ ಸಹಾಯ ಮಾಡಬೇಕು ಆ್ಯಂಡ್ ಯಾಕೆ ಸಹಾಯ ಮಾಡಬೇಕು ಅಂತ ನಾನು ಇದನ್ನು ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ. ನಾನು ಸಾಯೋ ತನಕನೂ ಅಸಹಾಯಕರ ಜೊತೆಗೆ ನಿಂತಿರ್ತೀನಿ. ಯಾಕಂದರೆ ನಾನು ಈ ಥರ ಐಷಾರಾಮ್ ಲಕ್ಸುರಿ ಜೀವನ ಒಂದು ಕಡೆ ನೋಡಿದ್ದೀನಿ. ಅಂದರೆ ಏನೂ ಇಲ್ಲದೆ ಜನ ಹೇಗೆ ಬದುಕ್ತಾರೆ, ದಿನ ಸಾವಿಗೆ ಕೇಳ್ಕೊಂಡು ದೇವರೇ ನನಗೆ ಸಾವು ಕೊಡುವಂಥ ಆ ಜೀವನನೂ ನಾನು ತುಂಬ ಹತ್ತಿರದಿಂದ ನಾನು ನೋಡಿದ್ದೀನಿ. ಸೊ ಈ ಕಾಂಟ್ರಾಸ್ಟ್ ನೋಡಿರೋದ್ರಿಂದ ಐ ನೋ ದ ವ್ಯಾಲ್ಯೂ ಆಫ್ ಪೇನ್ ಆ್ಯಂಡ್ ಐ ನೋ ದ ವ್ಯಾಲ್ಯೂ ಆಫ್ ಡಿಪ್ರೆಸ್ಡ್ ಪೀಪಲ್. ಸೊ ನಾನು ಯಾವತ್ತಿಗೂ ಅಸಹಾಯಕರ ಪರವಾಗಿ ನಿಂತಿರ್ತೀನಿ. ಸಂಜನಾ ಅವರೇ, ನೀವು ಹೇಳಿದ್ರಿ ಆ್ಯಕ್ಚುಲಿ, ನಾನು ಐ ಹ್ಯಾವ್ ಸೀನ್ ದ ಕಾಂಟ್ರಾಸ್ಟ್. ಅಂದರೆ ತುಂಬ ಹ್ಯಾಪಿ ಟೈಮ್ಸ್ ನೋಡಿದ್ದೀರಾ, ಬ್ಯಾಡ್ ಟೈಮ್ಸ್ ಕೂಡ ನೋಡಿದ್ದೀರಾ. ಜೊತೆಗೆ ಅಷ್ಟೆಲ್ಲ ಆಗಿದ್ರೂ ಕೂಡ ಈಗ ಗಲ್ರಾಣಿ ಫೌಂಡೇಶನ್ ಮೂಲಕ ಅಸಹಾಯಕರು ಯಾರಿದ್ದಾರೆ ಅವರಿಗೆ ಸಹಾಯ ಮಾಡುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದೀರಾ, ವಿಚ್ ಈಸ್ ಎ ಗುಡ್ ಥಿಂಗ್. ಬಿಕಾಸ್ ಎಲ್ಲೋ ಒಂದು ಕಡೆ ಒಂದು ಸಲ ಬ್ರೋಕ್ ಆದಮೇಲೆ ಆ ರೀತಿ ಮತ್ತೆ ಇನ್ನೊಬ್ಬರು ಯಾರಿಗೋ ಮಿಡಿಬೇಕು ಅಂತ ಅಂದ್ಕೊಳ್ಳೋದೆ, ಆ ಥರದೊಂದು ಮನಸ್ಥಿತಿ ಬರೋದೇ ತುಂಬ ಕಷ್ಟ ಆ್ಯಕ್ಚುಲಿ. ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ನಿಮಗೆ. ಜೊತೆಗೆ ಈಗ ಕಷ್ಟದ ಸಮಯ ಅಂತ ಹೇಳಿದರೆ ಟು ದ ಮ್ಯಾಕ್ಸ್ ನೀವು ನೋಡಿರೋದು ಆ್ಯಕ್ಚುಲಿ ಆ ಜೈಲಿನ ಜೀವನನೇ. ಈಗ ಅಲ್ಲಿ ಕೂಡ ಯಾಕಂದರೆ ಸಿನ್ಸ್ ವಿ ಹ್ಯಾವ್ ದಟ್ ಫಿಲಾಂಥ್ರೋಪಿಕ್ ಕೈಂಡ್ ಆಫ್ ಮೈಂಡ್ಸೆಟ್, ಅಲ್ಲಿನ ಒಂದು ಸ್ಥಿತಿಗತಿಗಳು ಅಂದರೆ ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು. ಈಗ ಖೈದಿಗಳು ಕೂಡ ಎಷ್ಟಾದರೂ ಮನುಷ್ಯರೇನೆ, ಅವ್ರನ್ನ ರಾಕ್ಷಸರು ಅಂತ ಏನು ಹೇಳೋಕ್ಕಾಗಲ್ಲ. ಶಿಕ್ಷೆ ಆಗಿರುತ್ತೆ ಅವ್ರು ಮಾಡಿದ ತಪ್ಪಿಗಷ್ಟೇ. ಬಟ್ ಅಲ್ಲಿ ನೀವು ನೋಡಿದಂತಹ ಒಂದು ಜೈಲಿನ ಬದುಕಾಗಿರ್ಬೋದು, ಅಲ್ಲಿ ಯಾವ ರೀತಿ ಇದೆ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನು ಬೆಟರ್ ಆಗ್ಬೋದು ಅಲ್ಲಿ ಅಂತ? ನಾವು ಪ್ರಾಣಿಗಳು ಇಟ್ಟಿರ್ತೀವಲ್ಲ ನಮ್ಮ ಮನೆಯಲ್ಲಿ, ಅವ್ರ ಜೀವನ ಎಷ್ಟು ಒಳ್ಳೆಯದು ಇವರೇ. ಆ ಜನ ಇದ್ದಾರಲ್ಲ, ಅವರಲ್ಲಿರೋ ನೋವು, ಅವರಲ್ಲಿರೋ ಕಿತ್ತಾಟ, ಅವರಲ್ಲಿರೋ ಒಂದು ಫೈಟ್ಸ್ ನೋಡಿದ್ರೆ ಯಾಕಪ್ಪ ಇವರೆಲ್ಲರೂ ಈ ಥರ ನರಕಯಾತನೆ ಮಾಡ್ಕೊಳ್ತಾ ಬದುಕಿದ್ದಾರೆ. ಇನ್ನು ನಾನು ಕೂತ್ಕೊಂಡಲ್ಲಿ ವಯಸ್ಸಾಗಿರೋ ಅಜ್ಜಿಗಳು ಒಂದು 15-16 ವರ್ಷದಲ್ಲ ಜೈಲಲ್ಲಿದ್ದಾರೆ, ಅವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ. ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಕತೆ ಕೇಳಿದರೆ ಅವ್ರಿಗೆಲ್ಲ ಫಸ್ಟ್ ಆ್ಯಂಡ್ ಫಾರ್ ಆಲ್ ನಾನೇ ನೊಂದಿದ್ದೀನಿ, ನನಗೆ ರಕ್ತ ಕಣ್ಣೀರು ಬರ್ತಾಯಿದೆ. ಅಷ್ಟರಲ್ಲೂ ನಾನು ಅವ್ರ ಸ್ಟೋರಿ ಕೇಳಿದ್ರೆ ನಾನು ಹಿಂಗೆ ಕೂತ್ಕೊಂಡ್ಬಿಟ್ಟು ನೋಡಿದ್ರೆ, ಭಗವಂತ ಯಾಕೆ ಇವ್ರನ್ನ ಇನ್ನೂ ನೀನು ಬದುಕಿಟ್ಟಿದ್ಯಾ, ಇವ್ರಿಗೆ ಮುಕ್ತಾಯ ಕೊಡು ಅಂತಾನೇ ನನಗೆ ಅನಿಸ್ಬಿಟ್ಟಿದೆ. ಲಿಟ್ರಲಿ ಐ ಫೀಲ್ ಸೋ ಬ್ಯಾಡ್ ಲಿಸ್ನಿಂಗ್ ಟು ದ ಸ್ಟೋರಿ. ಅವರು ಜೈಲ್ವಾಸ ಮಾಡ್ಕೊಂಡಿದ್ದಾರೆ ಜನ ಅಲ್ಲಿ. ಆಚೆ ಪ್ರಪಂಚ, ಅವರು 16 ವರ್ಷದಿಂದ ಜೈಲು ಅನುಭವಿಸ್ತಾ ಇದ್ದಾರೆ. ಈ ಥರ ತುಂಬ ಜನ ಇದ್ದಾರೆ ಇವರೇ. ಆಚೆ ಪ್ರಪಂಚದಲ್ಲಿ ಯಾರೋ ಅವ್ರ ಫೋನು ಎತ್ತದ್ದು ಬಿಟ್ಬಿಟ್ಟಿದ್ದಾರೆ.
ಆಚೆ ಪ್ರಪಂಚದಿಂದ ಯಾರು ಬಂದು ಅವ್ರಿಗೆ ನೋಡ್ಕೊಂಡು ಹೋಗೋಕ್ಕೂ ಬಿಟ್ಬಿಟ್ಟಿದ್ದಾರೆ. ದೇ ಆರ್ ನಾಟ್ ಬಾದರ್ಡ್, ದೇ ಡೋಂಟ್ ವಾಂಟ್ ಟು ಕಮ್ ಆ್ಯಂಡ್ ಸಿ ದೆಮ್. ಅವ್ರು ಬದುಕಿದ್ದಾರೆ, ಅವರು ಯಾವತ್ತೂ ಒಂದಿನ ಆಚೆ ಬರ್ತಾರೆ ಅಂತ ಅವರ ದಾರಿನೂ ನೋಡೋದು ಯಾರು ಬಿಟ್ಬಿಟ್ಟಿದ್ದಾರೆ. ಅಂದರೆ ಈಗ ಅವರು ಒಂದು 16, 18, 20 ವರ್ಷ ಕಾಲ ಜೈಲಲ್ಲಿ ಕಳೆದ್ಬಿಟ್ಟು ಆಚೆ ಹೋಗಿದ್ದಿನ ಅವರಿಗೆ ನಮ್ಮವರು ಅಂತ ಯಾರೂ ಇಲ್ಲ. ಆ್ಯಂಡ್ ಪ್ಲಸ್ ಅಲ್ಲಿ ಒಳಗಿದಾರಲ್ಲ, ಒಂದು ಗುಂಡು ಪಿನ್ ಅಥವಾ ಒಂದು ಹೇರ್ ಪಿನ್ಗೂ ಹೆಂಗೆ ಜಗಳ ಆಡ್ತಾರಂದರೆ, ಬೆಂಗಳೂರಲ್ಲಿ ಒಂದು ಸೈಟು ಒಂದು ಬಿಲ್ಡಿಂಗ್ಗೋಸ್ಕರ ಜಗಳ ಆಡ್ತಾರಲ್ಲ, ಆ ರೀತಿ ಒಂದು ಗುಂಡು ಪಿನ್ಗೋಸ್ಕರನೂ ಜಗಳ ಮಾಡ್ತಾರೆ ಇವರೇ ಲೇಡೀಸು. ಅಷ್ಟು ಮೆಂಟ್ಲಿ ಫ್ರಸ್ಟ್ರೇಟೆಡ್ ಇದ್ದಾರೆ. ಅಂದರೆ ನಿಮಗೆ ನರಕಯಾತನೆ ಮಾಡಬೇಕಂದ್ರೆ ಸಾವು ಅನ್ನೋದು ಬೇಕಾಗಿಲ್ಲ. ನಾನು ನರಕಯಾತನೆ ಕಣ್ಣಾನೇ ಅನುಭವಿಸಿದ್ದೀನಿ. ಅದು ನಾನು ಎದುರುಗಡೆ ಅದರಲ್ಲೇ ಇದ್ದು ಬಂದಿದ್ದೀನಿ. ನನಗೆ ನರಕಯಾತನೆ ಆಗೂ ಹೋಗಿದೆ ಅಂತ ಹೇಳಿದ್ರು ತಪ್ಪಿಲ್ಲ. ಅಷ್ಟು ವರ್ಸ್ಟ್ ಇದೆ ಜೈಲ್ವಾಸ. ಆ ಟ್ರಾಮಾದಿಂದ ಹೆಂಗೆ ನೀವು ಹೊರಗೆ ಬಂದ್ರಿ? ಅಂದ್ರೆ ನಿಮ್ಮನ್ನು ನೀವು ಹೇಗೆ ಪುಷ್ ಮಾಡ್ಕೊಂಡ್ರಿ? ನಾನು ಆ ಟ್ರಾಮಾದಿಂದ ಹೊರಗೆ ಬರಲಿಕ್ಕೆ ಆಚೆ ಬಂದಿದ್ದ ಕೂಡಲೇ ಗುರುಗಳಿದ್ರು, ಅರ್ಜುನ್ ಗುರುಜಿ ಅಂತ ಮೈಸೂರಲ್ಲಿರ್ತಾರೆ, ಅವ್ರ ಹತ್ರನೂ ಮಾತಾಡಿದೆ. ಸೈಕ್ಯಾಟ್ರಿಸ್ಟ್ ಹತ್ರ ಹೋದೆ, ಟ್ಯಾಬ್ಲೆಟ್ಸ್ ತಗೊಂಡೆ. ಅದಾದಮೇಲೆ ನನ್ನ ನೇಚರ್ ಇಸ್ ನಾಟ್ ಟು ಗಿವ್ ಅಪ್. ನೋಡಿ, ನನ್ನ ಟ್ಯಾಟೂನು ಇದೆ ಇಲ್ಲಿ, ನೆವರ್ ಗಿವ್ ಅಪ್ ಅಂತ. ಇದು ನಾನು ಮಾಡಿಸಿದ್ದು 10 years ಬ್ಯಾಕ್. ಓಕೆ, ಈ ಒಂದು ನೆವರ್ ಗಿವ್ ಅಪ್ ಟ್ಯಾಟೂ ಇಂದಾನೆ ಪ್ರತಿ ವರ್ಷ 3 ಇಂದ 5 ಸಿನಿಮಾ ಇನ್ನೂ ಮಾಡೋಣ ಅಂತ ನಾನು ಮುಂದೆ ಬಂದು ಬಹುಭಾಷೆನಲ್ಲಿ ನಾನು ವರ್ಕ್ ಮಾಡಿದ್ದೀನಿ, ನೋ. ಆ್ಯಂಡ್ ಸ್ಟಿಲ್ ಐ ಹ್ಯಾವ್ ದಟ್ ಆಸ್ಪಿರೇಷನ್ ಟು ವರ್ಕ್. ನನಗೆ ಎಲ್ಲೋ ಒಂದು ಕಡೆ ಯಾರಾದರೂ ಸಾಯ್ತಾ ಇದ್ರು, ನಾನು ಹೋಗ್ಬಿಟ್ಟು ಅವ್ರಿಗೆ ಕೈ ಹಿಡಿದ್ಬಿಟ್ಟು ಎದ್ದೋಳಮ್ಮ, ಸಾಯ್ಬೇಡ, ನಾನಿದ್ದೀನಿ ನಿನಗೋಸ್ಕರ ಅಂತ ಹೇಳೋಳು ನಾನು. ದಿಸ್ ಇಸ್ ಮೈ ನೇಚರ್ ಫ್ರಮ್ ಮೈ ಬರ್ತ್ ಓನ್ಲಿ. ಐ ಥಿಂಕ್ ಯಾವಾಗಲೂ ನಾನು ಫೈಟರ್ ಥರನೇ ಜೀವನ ಮಾಡಿದ್ದೀನಿ. ಸೊ ನನಗೆ ಈ ಥರ ಆದಾಗ ನಾನು ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಕೋವಿಡಲ್ಲಿ 2 to 3 lakh ಪೀಪಲ್ಗೆ ನನ್ನ ಕೆಳಗಿನ ಬೇಸ್ಮೆಂಟೇ ಕಿಚನಾಗಿ ನಾನು ಕನ್ವರ್ಟ್ ಮಾಡಿಬಿಟ್ಟಿದ್ದೆ. ನೀವು ನೋಡಿದಿರೋ ಇಲ್ವೋ ಬಹುಶಃ. ಆ್ಯಂಡ್ ಇಲ್ಲಿಂದ ಹಿಡಿದು ಇಂದಿರಾನಗರ್ 100 feet ರೋಡ್ ರೈಟ್ ತನಕನೂ ಹೋದರೆ ಜನ ಲೈನಲ್ಲಿ ಕಚ್ಚಾಡ್ಕೊಂಡು ಫೈಟ್ ಮಾಡಿಬಿಟ್ಟು ವೇಟ್ ಮಾಡೋದು, ನಮಗೂ ಬೇಕು ಊಟ, ನನ್ನ ಚಾನ್ಸು ಅಂತ. ಎಲ್ಲ ವಾಲಂಟಿಯರ್ಸ್ ರೋಡಲ್ಲಿ ಕಳಿಸ್ಬಿಟ್ಟು ಎಲ್ಲರಿಗೂ ಊಟ ಸಿಗುತ್ತೆ ಹೇಳಿ ಅಂತ 45 days ಕಾಲ ಕೆಳಗೆ 2 ದೊಡ್ಡ ಹಂಡಿಗಳಲ್ಲಿ ನಾವು ಅಡುಗೆ ಮಾಡಿಬಿಟ್ಟು ಪ್ರತಿಯೊಬ್ಬರಿಗೆ ಅವ್ರ ಮನೆಯಿಂದ ಅಷ್ಟು ದೊಡ್ಡ ವೆಸಲ್ ತೊಗೊಂಬರೋರು ಅವರು. ಅಷ್ಟು ತುಂಬ್ಕೊಂಡ್ಬಿಟ್ಟು ಅವ್ರಿಗೆ ಊಟ ಹಾಕಿ ಕಳಿಸೋ ಕೆಲಸ ನಾವು ಮಾಡಿದ್ವಿ. ಅದು ನಾನು ಅವ್ರಿಗೋಸ್ಕರ ಮಾಡಿಲ್ಲ. ಆ ಹೆಲ್ಪ್ ನಾನು ಏನಿದೆಯೋ, ಥ್ಯಾಂಕ್ ಗಾಡ್ ಮೈ ಹಸ್ಬೆಂಡ್ ಸಪೋರ್ಟೆಡ್ ಮೀ. ಮತ್ತು ಕೆಲವೊಬ್ಬರು ಪರಿಚಯ ಇದ್ದವರು ಅವರ ಅಡುಗೆ ಮಾಡೋರಿಗೆ ಎಲ್ಲರಿಗೂ ಸ್ಯಾಲ್ರಿ ಕೊಡ್ತಾಯಿದ್ರು ಹೋಟೆಲ್ಗಳಲ್ಲಿ, ಅವ್ರ ಜಾಬ್ ಬಿಡಬಾರ್ದಂತ. ಸೊ ಆ ಥರ ಫ್ರೀಯಾಗಿ ಇರೋ ಬಟ್ಲರು ನನಗೆ ತುಂಬ ಕೈ ಹಿಡಿದ್ರು. ಸೊ ನಾನು ಆ ಪರ್ಟಿಕ್ಯುಲರ್ ಚಾರಿಟಿ ಏನು ಮಾಡಿದ್ದೀನೋ, ನಾನು ಬೇರೆಯವ್ರ ಸಹಾಯ ಮಾಡಲಿಕ್ಕೆ ಮಾಡಿಲ್ಲ. ಅದು ನಾನು ನನ್ನ ಗಾಯ ವಾಸಿ ಮಾಡ್ಕೊಳ್ಳಿಕ್ಕೆ ಮಾಡಿದ್ದೀನಿ. ಐ ವಾಂಟೆಡ್ ಟು ಇಂಟರ್ನಲಿ ಹೀಲ್. ಸೊ ಐ ಸ್ಟಾರ್ಟೆಡ್ ಫೈಂಡಿಂಗ್ ಲಾಟ್ ಆಫ್ ಹ್ಯಾಪಿನೆಸ್. ನನಗೀಗ ನನಗಂತೂ ಈ ಥರ ಆಗೋಯ್ತಪ್ಪ, ನನಗೆ ಖುಷಿಯಲ್ಲಿರೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ನನಗೆ ಅನ್ಸೋದು ಸ್ಟಾರ್ಟ್ ಆಯಿತು. ಬಟ್ ಬೇರೆಯವ್ರನ್ನ ಖುಷಿ ಪಡಿಸ್ಬಿಟ್ಟು ಅವ್ರ ಕಣ್ಣಲ್ಲಿರುತ್ತಲ್ಲ ಖುಷಿ, ಆ ಸ್ಯಾಟಿಸ್ಫ್ಯಾಕ್ಷನ್, ಅದರಲ್ಲಿ ನನಗೆ ತುಂಬಾ ನಿರಾಳವಾಗಿತ್ತು. ಸೊ ದಿಸ್ ಬಿಕೇಮ್ ಮೈ ಗೋಲ್ and that became my life. And then I had kept some 8-9 lakhs rupees ತುಂಬ ಜೋರಾಗಿ ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಮಾಡೋಣ ಅಂತ ನನ್ನ ಮದುವೆಗೆ ನನ್ನ ಭಾಗದ ದುಡ್ಡು ನಾನು ಇಟ್ಟಿದ್ದೆ, ಬೇರೆ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ರು. ಸೊ ಅದೂ ಈ ಥರ ಎಲ್ಲ ಆಗೋಯ್ತು. ಇನ್ನೇನು ದೊಡ್ಡದಾಗಿ ಮದುವೆ ಮಾಡೋದು, ಸಿಂಪಲಾಗಿ ಮನೆಯಲ್ಲಿ ರಿಂಗ್ ಎಕ್ಸ್ಚೇಂಜ್ ಮಾಡಿದ್ರೆ ಆಯಿತು. ಅದೂ ಟ್ರಕ್ಕಷ್ಟು ರೇಷನ್ಸ್ ತರಿಸ್ಬಿಟ್ಟು ನಮ್ಮ ಪ್ರೊಡಕ್ಷನ್ ಕಂಟ್ರೋಲ್ಸ್, ನಮ್ಮ ಕನ್ನಡ ಇಂಡಸ್ಟ್ರಿರವನ್ನ ಇದು ಫುಡ್ ಬ್ಯಾಗ್ಸ್ ಅನ್ನೋದು, ರೇಷನ್ ಕಿಟ್ಸ್ ಅನ್ನೋದು ಟ್ರಕ್ ಅಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದೆ. ಸೊ ಅದರಲ್ಲೂ ನನಗೆ ತುಂಬಾ ಸಂತೋಷ ಸಿಕ್ತು. ಬಿಕಾಸ್ ನಾನು ಬೆಳೆದಿದ್ದೀನಂದರೆ, ಸಿನಿಮಾ ರಂಗಕ್ಕೆ ನಾನು ಬಂದಿದ್ದೀನಂದರೆ, ಮೊದಲನೇ ಹೆಜ್ಜೆ ಇಟ್ಬಿಟ್ಟು ಇಷ್ಟೆಲ್ಲ ಆರಾಮಾಗಿ ಇವತ್ತು ಇದ್ದೀನಂದರೆ, ಇದೆಲ್ಲ ಸಂಪಾದನೆ ನನಗೆ ಬಂದಿದ್ದೆ ಕನ್ನಡ ಇಂಡಸ್ಟ್ರಿಯಿಂದ. ಕರೆಕ್ಟ್. ಸಂಜನಾ ಅವರೇ, ಅಂದರೆ ಕಷ್ಟ ಕಾಲ ಅಂತ ಬಂದಾಗ ನೀವು ಆ್ಯಕ್ಚುಲಿ ಅರ್ಜುನ್ ಗುರೂಜಿ ಸುಮ್ಮನೆ ಅವರನ್ನು ಮೀಟ್ ಆಗ್ಲಿಕ್ಕೆ ಹೋದ್ರಿ ಅಂತ ಹೇಳಿದ್ರಿ. ಅದಾದಮೇಲೆ ಎಲ್ಲೂ ಒಂದು ಕಡೆ, ಲೈಕ್ ಅಂದರೆ ಈಗ ಕಳೆದ 4 ವರ್ಷದ ಹಿಂದೆ ಅಜೀಜ್ ಪಾಷಾ ಅವ್ರ ಜೊತೆಗೆ ನಿಮ್ಮ ಮದುವೆ ಆಗುತ್ತೆ. ಅದ್ರ ಬಗ್ಗೆ ಕೂಡ ಸಾಕಷ್ಟು ಟ್ರೋಲ್ಸು, ಮೀಮ್ಸು ಇವತ್ತಿಗೂ ಬರ್ತಾ ಇರುತ್ತೆ, ನೀವು ಕನ್ವರ್ಟ್ ಆದ್ರೆ ಏನೋ ಕಾರಣಕ್ಕೆ, ಆ ಥರದ್ದೆಲ್ಲ. ಅದು ಇಟ್ ಈಸ್ ಯುವರ್ ಇಂಡಿವಿಜುವಲ್ ಚಾಯ್ಸ್. ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಯಾವುದೇ ಹಕ್ಕಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಈಗ ಆ ಕನ್ವರ್ಟ್ ಆಗಬೇಕಾದಂತಹ ಅನಿವಾರ್ಯತೆ ಏನಿತ್ತು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಆ್ಯಕ್ಚುಲಿ. ಅಂದರೆ ಸಿಂಧಿ ಜನಾಂಗಕ್ಕೆ ಸೇರಿದವ್ರು ನೀವು, ಸಡನ್ನಾಗಿ ಒಂದು ಇಸ್ಲಾಂ ಧರ್ಮಕ್ಕೆ ಶಿಫ್ಟ್ ಆಗುವಂತಹ ಅನಿವಾರ್ಯತೆ ಏನಿತ್ತು ಅಂತ? ಅವ್ರ ಮಮ್ಮಿ ಬಂದು 82 years old ಆಗಿದ್ರು ನಾನು ಮದುವೆ ಆಗಬೇಕಂದ್ರೆ. ಆ್ಯಂಡ್ ಅವ್ರ ಮಮ್ಮಿ ನನಗೆ ತುಂಬಾ ಕ್ಲೋಸು. ಆ್ಯಂಡ್ ಅವರಲ್ಲಿ ಒಂದು ಆಗಬೇಕಂದ್ರೆ ಹಿರಿಯರ ಯೋಚನೆ ಹಂಗೆ ಇರುತ್ತೆ ಇವರೇ. ಸೊ ಅವ್ರ ಮೇಲೆ ಇದ್ದಿದ್ದು ಪ್ರೀತಿ, ರೆಸ್ಪೆಕ್ಟು, ಮತ್ತು ನನಗೆ
ಲವ್ ಇಸ್ ಅ ಪ್ಯೂರ್ ಲ್ಯಾಂಗ್ವೇಜ್. ನನಗೊಂದು ಸೈನ್ ಮಾಡಿದ್ರೆ ನಾನೇನು ಮುಸ್ಲಿಮೇ ಆಗೋಗ್ತೀನಿ, ನನಗೆ ಹಿಂದೂ ಟೆಂಪಲ್ಗೆ ಹೋಗೋಕ್ಕೆ ನನಗೆ ಅಧಿಕಾರ ಇಲ್ಲ ಅಂತ ನನಗೆ ನನ್ನ ಮನಸ್ಸಲ್ಲಿ ಯಾವತ್ತೂ ಅನಿಸಿಲ್ಲ. ನನಗೆ ಹಿಂದೂ ಇಲ್ಲಿ ಅಂದರೆ ಮುಸ್ಲಿಮ್ ಇಲ್ಲಿ ಅಂತಾನೆ ಅನಿಸುತ್ತೆ. ಓಕೆ. ಆ್ಯಂಡ್ ನನ್ನ ಎಷ್ಟು ಮಟ್ಟಕ್ಕೆ ನನಗೆ ಕೈ ಹಿಡಿದ್ರಂದರೆ ಈ ಒಂದು ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಆದಾಗ ಅದು ನನಗೆ ಗೊತ್ತು, ಅವ್ರಿಗೆ ಗೊತ್ತು, ನಾವು ಎಷ್ಟು ಜೊತೆಗೆ ಅನುಭವಿಸಿದ್ದೀವಿ ಅಂತ. ಸೊ ಇಷ್ಟೆಲ್ಲ ಮಾಡಿದವ್ರಿಗೆ ನಾನು ಒಂದು ಸಿಗ್ನೇಚರ್ ಮಾಡಿದ್ರೆ ಏನು ಚಿಕ್ಕವಳು ಆಗೋಗ್ತೀನ ಅಂತ ನನಗೆ ಅನ್ನಿಸ್ತು. ಬಟ್ ಅದು ಈ ಥರ ಪಬ್ಲಿಕಲ್ಲಿ ಆಚೆ ಹೋಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಟ್ರೋಲರ್ಸ್ ಬೇರೆ ಏನು ಕೆಲಸ ಇದೆ ಇವರೇ, ಎಷ್ಟು ಫ್ರೀ ಟೈಮ್ ಇದೆ ಅಂತ ಅಂದರೆ ಟ್ರೋಲರ್ಸ್ ಹತ್ರ ನನಗೆ ಅರ್ಥ ಆಗಲ್ಲ ಆ ಥರ ಮನುಷ್ಯರೇ ಹೆಂಗಿರ್ತಾರೆ ಅಂತ. ಸೊ ನಾನು ಐ ರೆಸ್ಪೆಕ್ಟ್ ಆಲ್ ಕಲ್ಚರ್ಸ್ ಈಕ್ವಲಿ. ಆ್ಯಂಡ್ ಕೊನೆಗೂ ದೇವರು ಒಂದೇ ಇವರೇ. ಮುಸ್ಲಿಮ್ಸು ಹಿಂದೂಸು ಇಲ್ಲಿ ಇಷ್ಟು ಡಿಫ್ರೆನ್ಸಸ್ ಕ್ರಿಯೇಟ್ ಆಗತ್ತಲ್ಲ, ಮುಸ್ಲಿಮ್ಸು ಒಳ್ಳೆ ಜನ, ಹಿಂದೂಸು ಒಳ್ಳೆ ಜನ ಒಂದೇ ಅಂತ ಬರುವಾಗ ಆಕ್ಚುಲಿ ಒಂದು ಪ್ರಶ್ನೆ ಲೈಕ್ ಏನು ಕೇಳುಗರಿಗೆ ಅಥವಾ ನೋಡುಗರಿಗೆ ಬರುವಂಥದ್ದು, ಹಾಗಾದ್ರೆ ಹಸ್ಬೆಂಡ್ ಅವ್ರನ್ನೇ ಲೈಕ್ ಹಿಂದೂ ಕಲ್ಚರ್ಗೆ ಲೈಕ್ ಅವರನ್ನ ಕನ್ವರ್ಟ್ ಮಾಡ್ಬೋದಿತ್ತಲ್ವಾ? ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ಅವ್ರು ನನಗೆ ಮುಸ್ಲಿಂ ಕಲ್ಚರ್ಗೆ ಕನ್ವರ್ಟ್ ಆಗುವಂತ ನನ್ನ ಹಸ್ಬೆಂಡ್ ನನಗೆ ಯಾವತ್ತಿಗೂ ಹೇಳಿಲ್ಲ. ಆ್ಯಂಡ್ ನನಗೆ ಆ ಪರಿವಾರದಲ್ಲಿ ನಾನು ಒಳಗೆ ಹಾಕಬೇಕು, ಅವರಲ್ಲೇ ಒಬ್ಳು ಆಗಬೇಕು ಅಂತ ಅವ್ರ ಖುಷಿಗೋಸ್ಕರ ನಾನು ಮಾಡಿದೆ. ಅದು ನಾನು ನನ್ನ ಖುಷಿಯಿಂದನೇ ಮಾಡಿದೆ. ನನ್ನ ಮೇಲೆ ಯಾರೂ ಬಲವಂತ ಮಾಡಿಲ್ಲ ಅಥವಾ ನನಗೆ ನೀನು ಹಿಂಗೆ ಮಾಡು ಅಂತ ಹೇಳಿಲ್ಲ, ಮಾಡಲೇಬೇಕು ಅಂತಲೂ ಹೇಳಿಲ್ಲ. ಇದು ಮಾಡಿದ್ರೆ ಬಹುಶಃ ಚೆನ್ನಾಗಿರ್ತಾರಂತ ಹಿರಿಯರು ಹೇಳಿದ್ರು, ಅಷ್ಟೇ ತಪ್ಪ. ನಾನು ನನ್ನ ಖುಷಿಯಿಂದನೇ ಸೈನ್ ಮಾಡಿದೆ. ಇನ್ಫ್ಯಾಕ್ಟ್ ಆಕ್ಚುಲಿ ಅದು ಆ ಒಂದು ಡ್ರಗ್ ಕೇಸ್ ವಿಚಾರ ಹೊರಗೆ ಬಂದಾಗ ಈ ವಿಚಾರನ ನೀವು ಮದುವೆ ಆಗಿರುವಂತಹ ವಿಚಾರ ಬಂದಿರಲಿಲ್ಲ. ಮದುವೆ ಅಲ್ಲ, that time I was only engaged. After I came out in COVID, then we just signed the marriage papers. I was only comfortably engaged and of course convert ಅಂತೂ ಆಗಿದ್ದೆ. ಬಟ್ ನನ್ನ ಬ್ಯಾಡ್ ಲಕ್ಗೆ ಅದು ಒಂದು ಪ್ರೈವೇಟ್ ಮೂಮೆಂಟ್ ಇತ್ತು, ನನ್ನ ಫೋನಲ್ಲಿ ಇತ್ತು. ಅದನ್ನು they have exploited it by using, I told you, they retrieved my iCloud data ಅಂತ. ಸೊ ಆ ಪರ್ಟಿಕ್ಯುಲರ್ iCloud ಡೇಟಾನ ತಗೊಂಡು ಮಿಸ್ಯೂಸ್ ಮಾಡಿಬಿಟ್ಟು ಆಚೆ ಹೊಡೆದಿದ್ದಾರೆ ಮೀಡಿಯಾನಲ್ಲಿ. ಹಬ್ಬನೇ ಮಾಡಿಬಿಟ್ರು ಆ ಎಲ್ಲ ಫೋಟೋಸ್ ಇಟ್ಕೊಂಡ್ಬಿಟ್ಟು. ಯಾವ ಮಟ್ಟಕ್ಕೆ ಹಬ್ಬ ಮಾಡಿಬಿಟ್ರು ಅಂದರೆ ಆ ಮಟ್ಟಕ್ಕೆ ಹಬ್ಬ ಮಾಡಿಬಿಟ್ರು TRPಗಳಿಗೋಸ್ಕರ. ಬಟ್ ಎನಿವೇಸ್, ನಿಮಗೆ TRP ಸಿಗ್ತಾ ನನಗೆ ದೇವರ ಆಶೀರ್ವಾದ ಇದೆ. ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ದುರುಪಯೋಗ ಪಟ್ಟರು ನಿಮಗೆ ದೇವರೇ ಚೆನ್ನಾಗಿರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. CCB ವಿಚಾರಣೆಗಿಂತ ಮೊದಲು ನಾ ಇನ್ನೂ ಏನು ಎಂಗೇಜ್ಡ್ ಆಗಿಲ್ಲ ಅಂತಲೇ ನೀವೇನಾದ್ರು ಹೇಳ್ಕೊಂಡಿದ್ರ? ಬಿಕಾಸ್ ಆ ಥರನೇ ಸುದ್ದಿ ಆಗಿದ್ದವಾಗ, ಅಂದರೆ ಏನು ರಿಲೇಷನ್ಶಿಪ್ ಬಗ್ಗೆ ಸ್ಟೇಟಸ್ ಬಗ್ಗೆ ಏನು ಹೇಳಿರಲಿಲ್ಲ. ಬಟ್ ಇನ್ವೆಸ್ಟಿಗೇಷನ್ ಆಗುವಾಗ ಇದು ಹೊರಗೆ ಬಂತು. ಜೊತೆಗೆ ಈ ಫೋಟೋ ಕೂಡ ಅವಾಗ ವೈರಲ್ ಆಯ್ತು. ಆ ಥರದ್ದೆಲ್ಲ ನನ್ನ ಫೋಟೋಸ್ ದುರುಪಯೋಗ ಆಯ್ತು ಇವ್ರೆ. ಈಗ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ಗೂ ನಾನು ಎಂಗೇಜ್ ಆಗಿದ್ದೀನ, ನಾನು ಮ್ಯಾರಿಡ್ ಆಗಿದ್ದೀನ, ನಾನು ಸೋಲೋ ಇದ್ದೀನ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಆ್ಯಂಡ್ ನಾನು ಏನೂ ಬಚ್ಚಿಟ್ಟಿಲ್ಲ. ಏನಾದರೂ ಬಚ್ಚಿಡೋದಕ್ಕೆ ನನ್ನ ಫೋನ್ ಪಾಸ್ವರ್ಡ್ ಸಮೇತ ಫೋನೇ ಅವ್ರ ಕೈಯಲ್ಲಿದೆ. ಫಸ್ಟ್ ಆ್ಯಂಡ್ ಫಾರ್ ಆಲ್ ನನಗೆ ಯಾಕೆ ಕರ್ಕೊಂಡು ಹೋಗ್ಬಿಟ್ಟು ಅರೆಸ್ಟ್ ಮಾಡಿದ್ರು ಅಂತಲೇ ನನಗೆ ಗೊತ್ತಿಲ್ಲ. ನಾನು ಆ ಶಾಕಲ್ಲಿದ್ದೀನಿ. ಅದರಲ್ಲಿ ಏನಾದರೂ ಮುಚ್ಚುಮರಿ ಮಾಡಬೇಕು, ಏನಾದರೂ ಬಿಚ್ಚಿಡಬೇಕು ಅಂತ ನನಗೆ, ಮೈ ಲೈಫ್ ಇಸ್ ಅ ಓಪನ್ ಬುಕ್, ಎವ್ರಿಥಿಂಗ್ ಇಸ್ ಔಟ್ ದೇರ್. ನನಗೆ ಧೂಮ್ ಧಾಮ್ ಆಗಿ ಒಂದು ದೊಡ್ಡ ಪ್ಯಾಲೇಸ್ ಗ್ರೌಂಡಲ್ಲಿ ಮ್ಯಾರೇಜ್ ಮಾಡಿಬಿಟ್ಟು ಓಪನ್ ಟು 3000 ಪೀಪಲ್ ಎಲ್ಲ ಅಭಿಮಾನಿಗಳು ಬನ್ನಿ, ನನಗೆ ಆ ಥರ ಮದುವೆ ಮಾಡೋಕ್ಕೆ ನನಗೆ ನನ್ನ ಕನಸು ಕಟ್ಟಿದ್ದೆ. ಕರೆಕ್ಟ್. ನಾನು ಚಿಕ್ಕ ಚೊಕ್ಕ ಬಚ್ಕೊಂಡು ಮದುವೆ ಮಾಡ್ಬೇಕು. ಯಾಕೆ ಬಚ್ಕೊಬೇಕು? ನಾವು ಮದುವೆ ಮಾಡಿದ್ರೆ ಕಲ್ತನ ಮಾಡಿದ್ದೀವ? ಧೂಮ್ ಧಾಮಾಗಿ ಸ್ಟೈಲಾಗಿ ಮದುವೆ ಮಾಡ್ಬೇಕು. ಜೀವನದಲ್ಲಿ ಮದುವೆ ಆಗೋದು ಒಂದ್ಸಲ ಇವರೇ. ಪ್ರತಿ ಹೆಣ್ಣು ಪ್ರತಿ ಗಂಡು ಎಷ್ಟು ಕನ್ಸು ಕಟ್ಟಿರ್ತಾರೆ ನಮ್ಮ ಮದುವೆ ಹಿಂಗಿರಬೇಕು. ಅದರಲ್ಲೂ ನಾನು ಇಷ್ಟು ಸಿನಿಮಾಸ್ ಮಾಡಿದ್ದೀನಿ, ಎಲ್ಲೆಲ್ಲಿಂದ ಜನ ಕರಿಬೇಕಂತ ಎಷ್ಟು ಕನ್ಸು ಕಟ್ಟಿದೆ, ಎಲ್ಲ ಸರ್ವನಾಶ. ಮೇಡಮ್, ನೀವು ವಿಚಾರ ತೆಗ್ದಿದ್ದಕ್ಕೆ ನಾನು ಕೇಳ್ತಿರೋದು ಅಷ್ಟೇ. ಲವ್ ಅನ್ನೋದು ನಿಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಆ್ಯಂಡ್ ಲವ್ ಹ್ಯಾಸ್ ಗಾಟ್ ನೋ ಬೌಂಡ್ರೀಸ್ ಫಸ್ಟ್ ಆಫ್ ಆಲ್. ಆ್ಯಂಡ್ ಧರ್ಮ ಅನ್ನೋದು ನೀವು ಯಾವ ಧರ್ಮವನ್ನು ಪಾಲನೆ ಮಾಡ್ತೀರಾ ಅದು ನಿಮ್ಮ ಒಂದು ಪರ್ಸ್ನಲ್ ಇಶ್ಯೂ ಆಗುತ್ತೆ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಇದೇನಿದು ಲವ್ ಜಿಹಾದ್ ಆಗೋಯ್ತಾ ಅಥವಾ ಮ್ಯಾರೇಜ್ ಜಿಹಾದ ಇದು, ಸಂಜನಾ ಕೂಡ ಲೈಕ್ ಮುಸ್ಲಿಮಾಗಿ ಕನ್ವರ್ಟ್ ಆಗಿಬಿಟ್ರಲ್ಲ ಅನ್ನುವಂತಹ ಮಾತುಗಳನ್ನು ನೀವು ಕೇಳಿರ್ತೀರ. ಆ್ಯಕ್ಚುಲಿ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಅಥವಾ ಕ್ಲಾರಿಟಿ? ಜನರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಕೆಲಸ ಮಾಡೋಕ್ಕೆ ಇಲ್ಲದೆ ಇರೋ ಜನನೇ ಇದೆಲ್ಲ ಮಾಡ್ಕೊಂಡು ಕೂತ್ಕೊಳ್ತಾರೆ. ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿ ನೋಡ್ಕೊಳ್ಳಿ. ನನ್ನ ಜೀವನದಲ್ಲಿ ನಾನು ಯಾವ ಜಾತಿ ಆಗಬೇಕು, ನಾನು ಏನು ಫಾಲೋ ಮಾಡಬೇಕು, ನಾನು ಹೆಂಗಿರಬೇಕು ಅಂತ ಹೇಳೋ ಅಧಿಕಾರ ನಾನು ನಿಮಗೆ ಕೊಟ್ಟಿಲ್ಲ. ಆ್ಯಂಡ್ ಇದೆಲ್ಲ ಮಾಡೋದು ಬರೀ ನೆಗೆಟಿವ್ ಜನ ಮಾತ್ರ. ಅಭಿಮಾನಿಗಳು ಅಂದರೆ ಅಭಿಮಾನಿಗಳು ಕೆಟ್ಟ ಸಮಯದಲ್ಲೂ ಜೊತೆಗಿರ್ತಾರೆ, ಒಳ್ಳೆ ಸಮಯದಲ್ಲೂ ಜೊತೆಗಿರ್ತಾರೆ. ನಾನು ಅಭಿಮಾನಿಗಳಿಗೆ ಅಥವಾ ವೆಲ್ ವಿಷರ್ಸ್ಗೆ ಇದು ಹೇಳ್ತಾ ಇಲ್ಲ. ಯು ಟ್ರೋಲರ್ಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಆ್ಯಂಡ್ ಸ್ಟೇ ಅವೇ ಫ್ರಮ್ ಮೈ ಲೈಫ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್. ನೀವು ಅವಾಗದಿಂದ ಆ್ಯಕ್ಚುಲಿ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳ್ತಾ ಇದ್ದೀರಾ. ಅದು ಯಾರು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು, ಪ್ರಶಾಂತ್ ಸಂಬರ್ಗಿ ಅವರು. ಸೊ ಅವ್ರು ಮಾಡಿದಂತಹ ಅಲಿಗೇಷನ್ಸು, ನೀವು ಒಳಗಡೆ ಇದ್ದಾಗ ಅವ್ರು ಮಾಡಿದಂತಹ ಕೆಲವೊಂದಷ್ಟು ಆರೋಪಗಳಿಗೆ
ಯಾವ ರೀತಿ ಉತ್ತರ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ಆಲ್ರೆಡಿ ನಾನು 2021ನಲ್ಲಿ ಸಿವಿಲ್ ಡಿಫೆಮೇಷನ್ ಅವ್ರ ಮೇಲೆ ಹಾಕಿದ್ದೀನಿ, ಹಾಗೂ ಕ್ರಿಮಿನಲ್ ಡಿಫೆಮೇಷನ್ನು ಅವ್ರ ಮೇಲೆ ಹಾಕಿದ್ದೀನಿ. ಅವ್ರ ಮೇಲೆ ಸ್ಟೇನು ತಗೊಂಡಿದ್ದೀನಿ. ಬಿಕಾಸ್ ಅವ್ರು ಏನು ನನ್ನ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿ, ಏನು ಮಾತಾಡಿದ್ರು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಆತನ್ನ ನಾನು ಎದುರುಗಡೆನೂ ಕಂಡಿಲ್ಲ ಯಾವತ್ತು ಜೀವನದಲ್ಲಿ. ಈ ಒಂದು ಕೇಸ್ಗಿಂತ ಮುಂಚೆ ಇವ್ರು ಯಾರಂತನೂ ನನಗೆ ಗೊತ್ತಿಲ್ಲ, ಯಾಕೆ ಅವ್ರಿಗೆ ನನ್ನ ಮೇಲೆ ಇಷ್ಟು ದ್ವೇಷ ಅಂತನೂ ನನಗೆ ಗೊತ್ತಿಲ್ಲ. ಬಟ್ ನಾನು ಇನ್ನೋಸೆಂಟ್, ನಿರ್ದೋಷಿ ಆಗಿದ್ದು ನನ್ನನ್ನು 3 ತಿಂಗಳ ವಾಸ ನನ್ನ ಹೆಸರು ಮೀಡಿಯಾ ಮೂಲಕ ಈ ಒಂದು ಸ್ಯಾಂಡಲ್ವುಡ್ ಡ್ರಗ್ ಕೇಸಲ್ಲಿ ಪ್ಲ್ಯಾಂಟ್ ಮಾಡಿ ಅಲ್ಲಿ ಬಂದು ಎವಿಡೆನ್ಸ್ ಬಂದು ಕೊಡಿ, ನಿಮಗೆ ಏನೇನು ಎವಿಡೆನ್ಸ್ ಇದೆ ಸಂಜನಾ ಅಗೇನ್ಸ್ಟು ಅಂತ CCB ಅವ್ರಿಗೆ ಕರೆದಾಗ, ಇವ್ರು ಬಂದು ಫೈಲ್ ಓಪನ್ ಮಾಡಿದಾಗ ಬರೀ ಕಾಮಿಡಿ ಇದ್ದಂತೆ ನನ್ನ ಇನ್ಸ್ಟಾಗ್ರಾಮ್ ಫೋಟೋಸ್ಗಳು ಎವಿಡೆನ್ಸ್ ಅಂತ ಎತ್ಕೊಂಡ್ಬಂದಿದ್ದಾರೆ. ಕ್ಯಾನ್ ಯು ಇಮ್ಯಾಜಿನ್? ಅಲ್ಲಿ ನಾನು ಅರೆಸ್ಟೇ ಆಗೋಗಿದ್ದೀನಿ. ಈ ಅಪ್ಪ ನನ್ನ ಹೆಸರು ಈ ಥರ ಪ್ಲ್ಯಾಂಟ್ ಮಾಡಾದ್ಮೇಲೆ ಅವ್ರ ಎವಿಡೆನ್ಸ್ ಏನಂದರೆ ಪಬ್ಲಿಕ್ ಖುಲಾಸದಲ್ಲಿರೋ ನನ್ನ ಇನ್ಸ್ಟಾಗ್ರಾಮ್ ಫೋಟೋಸು ಎವಿಡೆನ್ಸ್ ಅಂತೆ. ಎಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ ಸಿಗರೇಟ್ ಹೊಡಿಯೋದು, ಡ್ರಗ್ಸ್ ಮಾಡೋದು, ಯಾರಾದರೂ ರಾಜಕಾರಣಿ ಜೊತೆ ತಿರುಗೋದು. ಆ್ಯಂಡ್ ನನಗೆ ರಾಜಕಾರಣಿಗಳಂದರೆ ನನಗೆ ಐ ಡೋಂಟ್ ನೋ ಎನಿಬಡಿ ಅಟ್ ಆಲ್. ಐ ಆಮ್ ಎ ಸಿಂಪಲ್ ಲೇಡಿ. ಐ ಲೈಕ್ ಟು ಲಿವ್ ಇನ್ ಮೈ ಓನ್ ಫ್ಯಾಮಿಲಿ, ಇನ್ ಮೈ ಓನ್ ಲೈಫ್. ಏನು ಅಲಿಗೇಷನ್ಸ್ ಮಾಡಿಲ್ಲ. ಸೊ ಇಂಥ ಅಲಿಗೇಷನ್ಸ್ ಒಂದು ಹೆಣ್ಣು ಮೇಲೆ ಮಾಡಿಬಿಟ್ಟು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರಲ್ಲ, ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಚಾನೆಲ್ ಮೂಲಕ. ನಿಮ್ಮ ದಿನಗಳು ಎಣಿಸಿ ನೀವು ಕ್ರಿಮಿನಲ್ ಡಿಫಮೇಷನ್ ಮೂಲಕ ನಿಮಗೆ ಜೈಲಲ್ಲಿ ಹಾಕೋ ತನಕ ಆ ಭಗವಂತ ನನಗೆ ಬದುಕಿಟ್ಟಿದ್ದಾನಂದ್ರೆ, ಆ ಭಗವಂತ ನಿಮಗೂ ಬದುಕಿಟ್ಟಿದ್ದಾರಂದರೆ, ಕ್ರಿಮಿನಲ್ ಡಿಫಮೇಷನ್ ಮೂಲಕ ನಿಮಗೆ ಜೈಲಲ್ಲಿ ಹಾಕೋ ತನಕ ನಾನಂತೂ ಬಿಡಲ್ಲ. ಕಾನೂನು ಕೈ ನಾನು ಹಿಡ್ದಿದ್ದೀನಿ. ನನಗೆ ಕಾನೂನಲ್ಲಿ ಅತ್ಯುತ್ತಮವಾದ ಭರವಸೆ ಇದೆ. ನನಗೆ ಆಲ್ರೆಡಿ ನ್ಯಾಯ ಸಿಕ್ಕಿದೆ. ನಾನು ಆಲ್ರೆಡಿ ಕ್ಲೀನ್ ಚಿಟ್ ಅಂತ ಸ್ಯಾಂಡಲ್ವುಡ್ ಡ್ರಗ್ ಕೇಸಿಂದ ಆಚೆ ಬಂದಿದ್ದೀನಿ. ನಿಮ್ಮ ಎಲ್ಲ ಅಲಿಗೇಷನ್ಸು ಈಗ ಬಂದುಬಿಟ್ಟು ನೀವು ಈ ಕ್ರಿಮಿನಲ್ ಡಿಫಮೇಷನ್ ಕೋರ್ಟಲ್ಲಿ ಬಂದುಬಿಟ್ಟು ನೀವು ಈಗ ಎಕ್ಸ್ಪ್ಲೇನ್ ಮಾಡಿ ನೀವು ಅಂತ ನಾನು ಓಪನ್ ಚಾಲೆಂಜ್ ಹೇಳ್ತಾ ಇದ್ದೀನಿ. ನಾನು ಬದುಕಿದ್ರೆ ಕಾನೂನು ಮೂಲಕ ನೀವು ಜೈಲ್ಗೆ ಹೋಗೋ ತನಕ ನನ್ನ ಮೇಲೆ ಮಾಡಿರೋ ದೌರ್ಜನ್ಯಕ್ಕೆ ನಾನಂತೂ ಬಿಡಲ್ಲ. ಸಂಜನಾ ಅವರು ಆಲ್ಮೋಸ್ಟ್ ಈಗ 4 ಚತುರ್ಭಾಷಾ ತಾರೆ ಅಂತಲೇ ಹೇಳ್ಬೋದು, ಮತ್ತು 1 ಹಿಂದಿ ರಿಯಾಲಿಟಿ ಶೋ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಇಂಡಸ್ಟ್ರಿಯಲ್ಲಿ ನಿಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದೀರಾ. ಅಂದರೆ ಈ ಥರ ಅಲಿಗೇಷನ್ಸ್ ಎಲ್ಲ ಬರುವಾಗ ನನಗೆ ಅನ್ಸೋದು ಜಸ್ಟ್ ಅಂದರೆ, ಒಂದು ಹುಡುಗಿ ಬೆಳೀತಾರೆ ಅಂತಂದರೆ ಕಣ್ಣು ಬೀಳುತ್ತಾ ಜನಗಳಿಗೆ ಹಾಗಾದರೆ? ಬಿಕಾಸ್ ಒಂದು ಹುಡುಗಿ ಬೆಳೀತಾರೆ, ಓಕೆ ಕನ್ನಡದಲ್ಲಿದ್ದರು, ಓಕೆ ಗಂಡ ಹೆಂಡತಿ ಅನ್ನುವಂತಹ ಸಿನಿಮಾ ಮಾಡಿದರು, ತೆಲುಗಲ್ಲಿ ಕೆಲವೊಂದಷ್ಟು ಸಿನಿಮಾ ಮಾಡಿದ್ರು, ಸೊಗ್ಗಾಡು ಮತ್ತು ಪವನ್ ಕಲ್ಯಾಣ್ ಅವ್ರ ಜೊತೆಗೆ, ಮಲಯಾಳಮಲ್ಲಿ ಮೋಹನ್ ಲಾಲ್ ಮಮ್ಮೂಟಿ. ಅಂದರೆ ಇದು ಕಷ್ಟಪಟ್ಟೆ ಸಿಕ್ಕಿದೆ ಇವ್ರಿಗೆ ಅಂತ ಜನ ಯೋಚನೆ ಮಾಡಲ್ಲ, ಏನೋ ಬೇರೆ ಶಾರ್ಟ್ ಕಟ್ಟೆ ಉಪಯೋಗಿಸಿದ್ದಾರೆ ಅಂತಲೇ ಡಿಸೈಡ್ ಮಾಡಿಬಿಡ್ತಾರೆ. ಸೊ ಆ ಥರ ಥಾಟ್ ಬರೋದಕ್ಕೆ ಏನು ಕಾರಣ ಆಗಿರ್ಬೋದು ನಿಮ್ಮ ಮೇಲೆ ಅಂತ? ನನ್ನ ಮೇಲಂತೂ ಆ ಥರ ಥಾಟ್ ಬಂದಿಲ್ಲ ಫಾರ್ ಎನಿ ಒನ್, ಐ ಥಿಂಕ್. ಬಿಕಾಸ್ ನಾನು ನನ್ನ ಪಾಡಿಗೆ ನನ್ನ ಕೆಲಸ ಮಾಡಿಬಿಟ್ಟೆ ಬೆಳೀತಾ ಇರೋದು. ಆ್ಯಂಡ್ ಸಮಾಜ ಅಂದರೆ ಹಂಗೆ ಅಲ್ವಾ ನೋಡಿ, ಯಾರೇ ಲೇಡೀಸ್ ಆಗ್ಬೋದು, ನಾನೇ ಅಲ್ಲ, ಈಗ ಇರೋ ನಂಬರ್ 1 ಹೀರೋಯಿನ್ನೇ ಆಗಿರ್ಬೋದು ದೀಪಿಕಾ ಪಡ್ಕೋನು, ಹಲವಾರು ಸಿನಿಮಾ ಶಾರುಖ್ ಖಾನ್ ಅವ್ರ ಜೊತೆ ಮಾಡಿದ್ದಾರೆ. ಸೊ ಜನ ತಪ್ಪಾಗೆ ಮಾತಾಡ್ತಾರೆ. ಪಾಪ ಅವಳು ಅಷ್ಟು ಕಷ್ಟಪಟ್ಬಿಟ್ಟು ಏನು ತಿನ್ನಕ್ಕೂ ಬಹುಶಃ ಕಮ್ಮಿ ಇಷ್ಟೇ ಊಟ ತಿನ್ನಬೇಕಾಗತ್ತೆ ನಾವು. ನಮಗೆ ಸಾಂಗ್ ಶೂಟಿಂಗ್ ಎಲ್ಲ ಇದ್ದರೆ ನೀವು ಯಾವುದೇ ಗಾಡಿನಲ್ಲಿ ಓಡಾಡಿ ತಿನ್ನೋಕ್ಕಾದ್ರೂ ಊಟ ಬೇಕಲ್ಲ. ಬರೀ ಬದುಕೋದಿಕ್ಕೆ ಇಷ್ಟು ಊಟ ತಿಂದ್ಬಿಟ್ಟು ಬದುಕಿರೋ ದಿನಗಳಿದೆ. ನನಗೆ ಡಿನ್ನರೇ ತಿನ್ನಲ್ಲ ನಾನು, ನನಗೆ ನೆಕ್ಸ್ಟ್ ಡೇ ಸಾಂಗ್ ಶೂಟಿಂಗ್ ಇದ್ದರೆ. ಬಿಕಾಸ್ ಸ್ವಲ್ಪ ಅರ್ಧ ಇಂಚು ಹೊಟ್ಟೆ ಆಚೆ ಬರಬಾರ್ದು ಅಂತ ಅಷ್ಟು ಕಷ್ಟಪಡ್ತೀವಿ ಹೀರೋಯಿನ್ಸು. ಸೊ ಈ ನೆಗೆಟಿವ್ ಆಗಿ ಮಾತಾಡಿದವ್ರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಕಿವಿನೇ ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀವಿ. ಓಕೆ ಸಂಜನಾ ಅವರೇ, ಅಜೀಜ್ ಪಾಷಾ ಅವ್ರ ಜೊತೆಗೆ ಯಾವಾಗ ಲವ್ ಆಯಿತು, ಹೇಗೆ ಸಂಬಂಧ ಆಯಿತು, ಈಗ ಮಗು ಕೂಡ ಇದೆ, ಸೊ ನಿಮ್ಮ ಸಾಂಸಾರಿಕ ಜೀವನ ಆಗಿರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳೋದಾದ್ರೆ? ನಾನು 2006 ಮಾನಿಪಾಲ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಅವ್ರಿಗೆ ಭೇಟಿ ಆಗ್ತೀನಿ. ಆವಾಗಿಂದ ಇವಾಗ ತನಕ ದೇವ್ರ ದಯೆಯಿಂದ ನಾವು ಜೊತೆಗೆ ಇದ್ದೀವಿ. ಬಟ್ ನಾನು ಆ್ಯಕ್ಚುಲಿ ಅವ್ರ ಸ್ಟಡಿ ರೂಮ್ ಅಂತ ಇತ್ತು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ. ನಾನು ಅವ್ರ ಸ್ಟಡಿ ರೂಮಿಗೆ ಹೋದವಳು, ನನ್ನ ಮನೆಗೆ ನಾನು ರಿಟರ್ನ್ ಹೋಗಿಲ್ಲ. ಅದಿನ್ನ ಅವರು ಹೇಳ್ಬಿಟ್ಟು ಜೋಕ್ ಮಾಡ್ತಾ ಇರ್ತಾರೆ, ಇವಳು ಸುಮ್ಮನೆ ಸ್ಟಡಿ ರೂಮಿಗೆ ಬರ್ತೀನಿ ನೋಡ್ತೀನಿ ಯಾರಿದ್ದಾರೆ ಏನಿದ್ದಾರೆ ಅಂತ, ಇವಳು ರಿಟರ್ನೇ ಹೋಗಿಲ್ಲ. ಇಷ್ಟಕ್ಕೂ ನನ್ನ ಮಮ್ಮಿನೂ ತುಂಬ ಚಿಂತಿಸ್ಕೊಂಡ್ಬಿಟ್ರಿ, ಇದೇನು ನನ್ನ ಮಗಳು ರಿಟರ್ನೇ ಬರ್ತಾ ಇಲ್ಲ ಅಂತ. ನನ್ನ ಮಮ್ಮಿ ಒಳ್ಳೆ ಡಿಟೆಕ್ಟಿವ್ ಥರ ನನಗೆ ಫಾಲೋ ಮಾಡ್ಕೊಂಡ್ಬಂದ್ರು. ಆಫ್ಟರ್ ಫ್ಯೂ ಡೇಸ್ ದಟ್ ಇವಳು ಹೋಗ್ತಾಳೆ, ಇವಳು ಫೋನೇ ಎತ್ತಲ್ಲ. ಆವಾಗ 3310 ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋನ್ ಇತ್ತು ನನ್ನ ಹತ್ರ. ಬಟ್ ಫೋನ್ ಎತ್ಬಿಟ್ಟು ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಡೋದು. ನಮ್ಮ ಮಮ್ಮಿ ಅಳದೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು.
So she found out later. She followed me and she followed me. Then she told, who's this person? ಈ ಮುಸ್ಲಿಂ ಮನುಷ್ಯ ಯಾರು, ನಿನಗೆ ಯಾಕೆ ಅಂತ. 2006 ಇನ್ನೂ ಸ್ಟ್ರಿಕ್ಟು. ಈಗಂತೂ ಅಟ್ಲೀಸ್ಟ್ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀವಿ, ಎಜುಕೇಟೆಡ್ ಅಂದ್ರೆ ಇಂಡಸ್ಟ್ರಿ ಎಂಟರ್ ಆಗಿ ನೆಕ್ಸ್ಟ್ ವರ್ಷನೇ ಇಲ್ಲ, ಇಂಡಸ್ಟ್ರಿ ಎಂಟರ್ ಆಗಿ ಮಾಡಲಿಂಗ್ ಮಾಡೋ ಟೈಮಲ್ಲಿ ಆಲ್ಮೋಸ್ಟ್ 2005-2006. ಆ್ಯಂಡ್ ನನಗೆ ಅವ್ರು ತುಂಬ ಇಷ್ಟ ಆದರು. ಬಿಕಾಸ್ ನಮ್ಮ ಫ್ಯಾಮಿಲಿನಲ್ಲಿ ಒಂಥರ ತುಂಬ ಲೌಡ್ ಜನ, ತುಂಬ ಸ್ಟ್ರಾಂಗ್ ಜೆನ್ಸು. ಇವ್ರು ಬಂದು ತುಂಬ ಜೆಂಟಲ್ಮೆನ್. ಅಂದರೆ ಯಾರಾದರೂ ನೋಡಿದ್ರೆ ಲವ್ ಆಗೋಗುತ್ತೆ, ಅಷ್ಟು ಸ್ವೀಟ್. ಟಿಪಿಕಲ್ ವೈದ್ಯರು. ಲೈಕ್ ಓ ಹೊಟ್ಟೆ ನೋವಾ, ಓ ತಲೆನೋವಾ, ಓ ಚೆನ್ನಾಗಿದ್ದೀರಾ, ಜೆಂಟಲ್ಮೆನ್ ಥರ ಮಾತಾಡೋದು. ಗೊತ್ತಲ್ವಾ, ವೈದ್ಯರದ್ದು ಒಂದು ಟೈಪ್ ಇದೆ, ತುಂಬ ಸಟಲ್ ಆಗಿರ್ತಾರೆ. ಸೊ ನಾನು ಅವ್ರಿಗೆ ಫಸ್ಟ್ ಮೀಟಿಂಗಲ್ಲೇ ನಾನು ಅವ್ರನ್ನ ನೋಡ್ಬಿಟ್ಟು ನಾನು ಫಿದಾ. ಒಂದು ಕಡೆ ನಾನು ಈ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇಷ್ಟು ಜಾಸ್ತಿ ಮಾತಾಡೋರು ನೋಡ್ತೀನಿ ಅಂದರೆ ನಾನು ಜಾಸ್ತಿನೇ ಮಾತಾಡ್ತೀನಿ. ಇನ್ನೊಂದು ಕಡೆ ಈ ಥರ ಇಷ್ಟು ಸಿಂಪಲ್ ಜನನೂ ಇದ್ದಾರಂತ ಒಂದು ಇಂಪ್ರೆಸ್ ಆಗೋಗಿದೆ ನಾನು. ಸೊ ಅವಾಗಿಂದ ನಾವು ಜೊತೆಗಿರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಆವಾಗ ಸ್ವಲ್ಪ ದಿನದಲ್ಲೇ ಮಮ್ಮಿಗೂ ಗೊತ್ತಾಯಿತು ಇವರು ತುಂಬ ಒಳ್ಳೆ ಪರ್ಸನ್ ಅಂತ. ಅದಾದಮೇಲೆ ಸದ್ಯ ನನ್ನ ಬಜಾರಿ ಡಾಟರ್ಗೆ ಯಾರಾದರೂ ಅಷ್ಟು ಒಳ್ಳೆಯವ್ರು ಸಿಕ್ಕಿದಾರಲ್ಲ ಅಂತ. ಇವತ್ತು ನನ್ನ ಮಮ್ಮಿ ಬಂದು ನಾನು ಮಗಳಾಗದೇ ಇರ್ಬೋದು, ಬಟ್ ನನ್ನ ಗಂಡ ಅಂತೂ ಅವ್ರ ಮಗನೇ ಅಂತ ಅವ್ರು ಅಷ್ಟು ಫಿಕ್ಸ್ ಆಗೋಗಿದ್ದಾರೆ. ನನ್ನ ಮಮ್ಮಿ ಆಗಿರ್ಬೋದು, ನನ್ನ ಡ್ಯಾಡಿ ಆಗಿರ್ಬೋದು. ಆ್ಯಂಡ್ ಅವಾಗಿಂದ ನಾವು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲೇ ಸಾಗಿಸ್ಕೊಂಡು ಮುಂದೆ ಬಂದಿದ್ವಿ. ಸೊ ನನಗೆ ನೀವು ಕೇಳಿದ್ರೆ ಮದುವೆ ಯಾವಾಗಾಯಿತು ಇದೆಲ್ಲ 2018, 2020 ಮಗುವಿಗಾಗಿದೆ ಅದೆಲ್ಲ ಇಲ್ಲ. ನನಗೆ ಮದುವೆ 2005ನಲ್ಲೇ ಆಗೋಗಿದೆ ಅಂತ ಹೇಳಿದ್ರು ತಪ್ಪಿಲ್ಲ. ಬಿಕಾಸ್ ನಮಗೆ ಅವಾಗಲೇ ಗೊತ್ತು, ನಾನು ಮದುವೆ ಆದರೆ ಇವ್ರಿಗೇನೆ ಹಾಕ್ತೀನಿ, ಇವ್ರ ಮದುವೆ ಆದರೆ ನನಗೇನೆ ಹಾಕ್ತಾರೆ. ಪ್ರತಿ ವರ್ಷ ನಾವು ತಳ್ಕೊಂಡು ಹೋಗ್ತಾ ಇದ್ವಿ. ಇನ್ನೇನು 3-4 ಸಿನಿಮಾ ಬಂದುಬಿಡ್ತು, ಮತ್ತು ನೆಕ್ಸ್ಟ್ ಇಯರು ಇನ್ನೇನು 3-4 ಸಿನಿಮಾ ಬಂದುಬಿಡ್ತು. ಆ್ಯಂಡ್ ಆಲ್ರೆಡಿ ನಾವು ದೇಶ ತಿರುಗ್ತಾ ಇದ್ದೀವಿ, ವಿದೇಶ ತಿರುಗ್ತಾ ಇದ್ದೀವಿ, ಜೊತೆಗಿರ್ತಾ ಇದ್ದೀವಿ. ಬರೀ ಅದೊಂದು ಫಾರ್ಮ್ಯಾಲಿಟಿಗೆ ಮದುವೆ ಮಾಡೋದು ಒಂದು ಮಿಕ್ಕಿದೆ. ಆ್ಯಂಡ್ ಅವಾಗ ನಾವು ಪಬ್ಲಿಕಲ್ಲೂ ಹೇಳ್ಕೊಳಿಕ್ಕೆ ಆಗಲ್ಲ. ಬಿಕಾಸ್ ದಟ್ ಟೈಮ್ಸ್ ವೆಲ್ ಲಿಟಲ್ ಮೋರ್ ರಿಸರ್ವ್ಡ್. ಓ ಇವ್ರು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ಇವ್ರು ಫಾರಿನಲ್ಲಿ ಯಾಕಿಲ್ಲ ಅಂತ ಅದಕ್ಕೂ ಇನ್ನೊಂದು ವಿವಾದ ಆಗ್ತಿತ್ತು. ಆ್ಯಂಡ್ ನಮ್ಮದು ಪ್ರತಿ ಒಂದು ಪರ್ಸ್ನಲ್ಲು ನಾವು ನನಗೆ ಆ ಟೈಮಲ್ಲಿ ಅನಿಸಿದ್ದೇನು ಆವಾಗ ಹೇಳ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬಿಕಾಸ್ ತುಂಬ ಜನರಿಗೆ ಕ್ವೆಶನ್ ಮಾಡಿದ್ರೆ ಆ ಜವಾಬ್ ಕೊಡಬೇಕಾಗತ್ತೆ ಅಂತ. ಸೊ ಸಮಯ ಬಂದಾಗ ಓಪನ್ ಆಗಿ ಹೇಳೋಣ. ಈಗ ಸಮಯ ಬಂದಿದೆ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಕರೆಕ್ಟ್. ಸೊ ಈಗ ಕನ್ವರ್ಟ್ ಅಂತ ಆದಮೇಲೆ ಅಂದರೆ ಯೂಶಲಿ ಸಂಜನಾ ಅಂತ ಹೇಳಿದ್ರೆ ನಾವು ತುಂಬ ಬಬ್ಲಿ ಗರ್ಲ್, ಗ್ಲಾಮರಸ್ ಗರ್ಲ್ ಆಗಿ ಆ ಥರ ಗ್ಲಾಮರ್ ಆಗಿ, ಹೌದು ಈಗಲೂ ಗ್ಲಾಮರಸ್ ಆಗಿ ಇದ್ದೀರಾ. ಬಿಕಾಸ್ ಅದೇ ನಂಗೆ ಮೋಸ್ಟ್ಲಿ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ಟಿದೆ ಈಗಾಗಲೇ. ಬಟ್ ಕನ್ವರ್ಟ್ ಅಂತ ಆದಮೇಲೆ ಎಲ್ಲಾದರೂ ತುಂಬ ರೆಸ್ಟ್ರಿಕ್ಷನ್ಸ್ ಏನಾದರೂ ಬಂತಾ? ಈ ರೀತಿ ಏನೂ ಇಲ್ಲ, ಏನೂ ಇಲ್ಲ. ಒಳ್ಳೆ ಅಂದರೆ ಬಟ್ಟೆ ಎಲ್ಲ ಕ್ಲೋಸ್ ಹಾಕಬೇಕು, ಬುರ್ಖ ಹಾಕೊಳ್ಳೇ ಇರಬೇಕು, ಆ ಥರದ್ದೆಲ್ಲ. ಆ್ಯಕ್ಚುಲಿ ನನ್ನ ಮಾತುಕತೆ ನೋಡಿದ್ರೆ ನಾನೊಂದು ಸೂಕ್ಷ್ಮ ಹುಡುಗಿ ಥರ ಇಲ್ಲದೆ ನಾನು ಜಾಸ್ತಿ ಟಾಮ್ ಬಾಯ್ ಥರನೇ ಇರ್ತೀನಿ, ಯುನೋ. ಆ್ಯಂಡ್ ಅವ್ರಿಗೆಲ್ಲ ಗೊತ್ತಿದೆ ಅದೆಲ್ಲ ರೆಸ್ಟ್ರಿಕ್ಷನ್ಸ್ ಎಲ್ಲ ಬರೋದು. ನಾಟ್ ಎಟ್ ಆಲ್, ಆಬ್ಸಲ್ಯೂಟ್ಲಿ ನೋ. ಇನ್ನು ಪ್ರಸಕ್ತ ವಿದ್ಯಮಾನ ಅಂತ ಹೇಳೋದಾದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆ್ಯಕ್ಚುಲಿ ಕೊಲೆ ಕೇಸ್ನಲ್ಲಿ ಲೈಕ್ ಒಳಗಡೆ ಹೋಗಿರುವಂಥದ್ದು. ಸೊ ಸಾಕಷ್ಟು ಅಂದರೆ ಇವಾಗ ಇನ್ನೂ ಕೋರ್ಟಲ್ಲಿದೆ ಕೇಸ್. ಆ್ಯಕ್ಚುಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆರೋಪಿಯಾಗಿ ಒಳಗಡೆ ಇದ್ದಾರೆ. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆರೋಪಿಯಾಗಿ ಒಳಗಿದ್ದಾರೆ, ಆರೋಪಿಯಾಗಿ ಆಚೆ ಬಂದು ಆರೋಪಿಯಾಗಿ ಈ ಕೇಸ್ ಮುಳುಗೋಗ್ಬೇಕು ಎಲ್ಲೋ ಒಂದು ಕಡೆ ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರು ಎಲ್ಲೂ ಒಂದು ಕಡೆ ಅಪರಾಧ ಅವ್ರ ಕೈಯಲ್ಲಿ ಅವರೇ ಕೈ ಮಾಡಿ ಕೈ ಎತ್ತು ಒಂದು ಚಿಕ್ಕ ಪರಿವಾರದ ಹುಡುಗ ರೇಣುಕಾಸ್ವಾಮಿಗೆ ಹೊಡಿಲಿಕ್ಕೆ ಅಸಾಧ್ಯ ಅಂತಾನು ನಾನು ಹೇಳ್ತೀನಿ. ಬಿಕಾಸ್ ದರ್ಶನ್ ಅವರು ಅಂಥವ್ರಲ್ವೇ ಅಲ್ಲ. ಅವ್ರ ಪಾಡಿಗೆ ಅವರು ಹೋಗ್ಬಿಟ್ಟು ಒಂದು ಪುಟ್ಟ ಪರಿವಾರದಿಂದ ಬಂದಿದ್ದ ಹುಡುಗನ್ನ ಕೈ ಎತ್ತು ಹೊಡೆಯೋದು ಅಸಾಧ್ಯ. ಒಂದು ಬೆರಳೆತ್ತು ಹಿಂಗೆ ಮುಟ್ಟೋದು ದರ್ಶನ್ ಅವರು ಅಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಗೊತ್ತಿರೋ ದರ್ಶನ್ನು ಮತ್ತು ನಾನು ಕಂಡಿರೋ ಮಂಚ ಹೇಗಿದ್ದಾರೆ ತುಂಬ ಗೌರವಿಸ್ತೀನಿ ನಾನು ಅವರನ್ನು. ಅವ್ರು ಒಂದು ದೊಡ್ಡ ಸ್ಟಾರ್ ಆಗಿದ್ದಾರೆ ಅಂತ ನಾನು ಅವ್ರಿಗೆ ಗೌರವಿಸ್ತಾ ಇದ್ದೀನಿ ಅಂತ ನೀವು ಅನ್ಕೊಬೇಡಿ. ಬಿಕಾಸ್ ಐ ಹ್ಯಾವ್ ವರ್ಕ್ ಎಕ್ಸ್ಪೀರಿಯನ್ಸ್ ವಿತ್ ಹಿಮ್. ಅವ್ರು ಹೇಗೆ ನಡ್ಸ್ಕೊಳ್ತಾರೆ, ಅವ್ರು ಹೇಗೆ ಹೌ ಆರ್ ಹಿಸ್ ವೇರ್ ಅಬೌಟ್ಸ್, ಅಬ್ಸರ್ವಿಂಗ್ ಹಿಮ್. ಅವ್ರು ಎಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ, ಎಷ್ಟು ಜನರು ಫೀಸ್ ಕಟ್ಟಿದ್ದಾರೆ, ಎಷ್ಟು ಫ್ಯಾನ್ಗಳಿಗೆ ಸಹಾಯ ಮಾಡಿದ್ದಾರೆ. ಇಷ್ಟಕ್ಕೆ ಅವ್ರ ಚರ್ಮದ ಮೇಲೆ ಅವರು ಟ್ಯಾಟೂ ಹಾಕೊಂಡಿದ್ದಾರೆ. ಯಾವ ಒಂದು ಸೂಪರ್ ಸ್ಟಾರ್ ಅಥವಾ ಯಾವ ಒಂದು ಸ್ಟಾರ್, ಯಾವ ಒಂದು ಆ್ಯಕ್ಟರು ಅಭಿಮಾನಿಗಳಿಗೆ ಅಷ್ಟು ಪ್ರಾಣ ಕೊಡ್ತಾರೆ ಯಾರೂ ಇಲ್ಲ ನಮ್ಮ ದೇಶದಲ್ಲಿ. ತೋರಿಸ್ಬಿಡಿ ಐ ಲವ್ ಮೈ ಫ್ಯಾನ್ಸ್ ಅಂತ ಒಂದು ಚಿಕ್ಕ ಟ್ಯಾಟೂ ಆದರೂ ಒಂದು ಆ್ಯಕ್ಟರ್ ಮೇಲಾದರೂ ಯಾರೂ ಇಲ್ಲ. ಬಟ್ ದರ್ಶನ್ ಸರ್ ಅವ್ರ ದೇಹದ ಮೇಲೇ ಅವ್ರ ಸೆಲೆಬ್ರಿಟೀಸ್ನ ಹಾಕೊಂಡಿದ್ದಾರೆ. ಫ್ಯಾನ್ನಾನೇ ಸೆಲೆಬ್ರಿಟಿ ಆಗಿ ರೆಸ್ಪೆಕ್ಟ್ ಮಾಡ್ತಾರೆ. ಒಂದು ಕೆಟ್ಟ ಸಮಯ ಬಂದರೆ ಎಷ್ಟು ಜನ ಒಂದು ಕಲ್ಲು ಹೊಡಿತಾ ಇದ್ದಾರೆ ನನಗೆ ನೋಡಿಬಿಟ್ಟು ನಿಜಕ್ಕೂ ಸುಟ್ಟು ಬರ್ತಾ ಇದೆ. ನಿಮಗೆ ಕಲ್ಲು ಹೊಡಿಯೋ ಒಂದು ಅರ್ಹತೆ ಯಾರು ಕೊಟ್ಟರು? ಕಲ್ಲು ಹೊಡಿಲಿಕ್ಕೆ ಇಷ್ಟು ದೊಡ್ಡ ದೊಡ್ಡ ಮಾತುಗಳು ನೀವು ಮಾಡೋದಕ್ಕೆ ನಿಮಗೆ ಇದೊಂದು
ಅತ್ಯುತ್ತಮ ಆಪರ್ಚುನಿಟಿ ಅಂತ ನಮ್ಗೆ ಗೊತ್ತಾಗ್ತದೆ. ಇವರೆಲ್ಲ ನೆಗೆಟಿವ್ ಆಪರ್ಚುನಿಸ್ಟ್ಸ್ ಇವರು. ಏನೋ ಮಾತಾಡಿದ್ರೆ ಯಾರ ಬಗ್ಗೆ ಆದರೂ 2 ಪದಗಳು ಚೆನ್ನಾಗಿ ಮಾತಾಡಿ. ಇಷ್ಟ ಇಲ್ವಾ ಅವ್ರು ನಿಮಗೆ, ಮಾತಾಡಲೇಬೇಡಿ. ನಿಮ್ಮ ಭಾವನೆಗಳು ನೀವೇ ಇಟ್ಕೊಳ್ಳಿ. ಯಾರು ಹಕ್ಕು ಕೊಡ್ತಾರೆ ನಿಮಗೆ ಬಂದ್ಬಿಟ್ಟು ದರ್ಶನ್ ಅವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ಇಷ್ಟು ನೀಚವಾಗಿ ಮಾತಾಡೋದಕ್ಕೆ? ಅಂದರೆ ಈಗ ಆ್ಯಕ್ಚುಲಿ ಕಾನೂನು ಪ್ರಕ್ರಿಯೆ ಅಥವಾ ಪೊಲೀಸ್ ಪ್ರಕ್ರಿಯೆ ಏನಿರುತ್ತೋ ಅದರ ಪ್ರಕಾರನೇ ಈಗ ದರ್ಶನ್ರಂತಹ ದೊಡ್ಡ ಸ್ಟಾರ್ ಅಂದರೆ ಬಹಳಷ್ಟು ಲೈಕ್ ರಾಜಕೀಯ ವ್ಯಕ್ತಿಗಳ ಜೊತೆಗೆ ಕಾಂಟ್ಯಾಕ್ಟ್ ಇರುವಂತಹ ಸ್ಟಾರ್ನ ಸುಮ್ಮನೆ ಯಾವುದೋ ಚಿಕ್ಕ ಒಂದು ಏನೋ ಅಂಶ ಸಿಕ್ಕಿದೆ ಅಂತ ಇಷ್ಟರ ಮಟ್ಟಿಗೆ ಹೇಳ್ಕೊಂಡು ಬರೋಕ್ಕಾಗಲ್ಲಲ್ಲ ಮೇಡಮ್. ಅಂದರೆ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಒಂದು 12 ದಿನ ಅವ್ರನ್ನ ಅರೆಸ್ಟ್ ಮಾಡಿ ಅಲ್ಲಿ ತನಿಖೆ ಮಾಡಿದ್ರು, ನೆಕ್ಸ್ಟ್ ಅದಾದ್ಮೇಲೆ ನ್ಯಾಯಾಂಗ ಬಂಧನ. ದ ಪ್ರೊಸೀಜರ್. ಓಕೆ, ಇಟ್ಸ್ ಕಾಲ್ಡ್ ಅ ಲೀಗಲ್ ಪ್ರೊಸೀಜರ್. ಲಾ ಅನ್ನೋದನ್ನು ಪೊಲಿಟಿಕ್ಸಾ, ನೀವು ಫಿಲಿಮ್ ಸ್ಟಾರ, VIP ನ, ರಾಜನ ಮಹಾರಾಜನ ನೋಡಲ್ಲ. ಲಾ ಅನ್ನೋದು ಎಲ್ಲರಿಗೂ ಈ ಕಂಟ್ರಿನಲ್ಲಿ ಇಟ್ಸ್ ಈಕ್ವಲ್. ಇಲ್ಲಿ ಮರ್ಡರ್ ಖಂಡಿತವಾಗ್ಲೂ ನಡೆದಿದೆ. ರೇಣುಕಾಸ್ವಾಮಿಗೆ ಮತ್ತು ಅವ್ರ ಪರಿವಾರಕ್ಕೆ ಏನೇ ಇದ್ರು, ರೇಣುಕಾಸ್ವಾಮಿ ತಪ್ಪು ಮಾಡಿಬಿಟ್ಟು ಈ ಥರ ಆಗಿದ್ರು ಅವ್ರ ಪರಿವಾರಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಬೇಕು ಅಂತ ನನ್ನ ಅನಿಸಿಕೆ. ಬಟ್ ಇದರಲ್ಲಿ ಇಂಡೈರೆಕ್ಟಾಗಿ ದರ್ಶನ್ ಅವ್ರ ಕೈವಾಡ ಇದೆ, ಡೈರೆಕ್ಟಾಗಿ ಅವ್ರ ಕೈವಾಡ ಇಲ್ವೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಇಂಡೈರೆಕ್ಟಾಗಿ ಅಂದರೆ ಗೊತ್ತಿರೋರ ಜೊತೆಗಿದ್ರೆ, ನೀವು ಈ ಮಾಡಿರೋರ ಜೊತೆಗಿದ್ರೆ ಅಥವಾ ಮಾಡಿರೋರ ಜೊತೆ ನಿಮ್ಮ ಒಂದು ನೀವು ಟಚ್ಚಲ್ಲಿ ಇದ್ರೂ ಆಸ್ ಅ ಸಸ್ಪೆಕ್ಟ್ ಯು ವಿಲ್ ಗೆಟ್ ಅರೆಸ್ಟೆಡ್ ಇನ್ IPC. ಸಪೋಸ್ ನೀವೊಂದು ಹಾಲಲ್ಲಿ ಇದ್ದೀರಾ, ಅಲ್ಲಿ 30 ಜನ ಇದ್ದಾರೆ, ಅಲ್ಲಿ ಒಂದು ಮರ್ಡರ್ ನಡೀತು, 30 ಜನ ಅರೆಸ್ಟ್ ಆಗ್ತಾರೆ, 30 ಜನ ಆರೋಪಿ ಹಾಕ್ತಾರೆ. ಅವ್ರಿಗೆ ಇವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು, ಅಲ್ಲೇ ಇದ್ರು, ಅವ್ರು ಓಡೋದ್ರು, ಯಾರಾದ್ರೂ ಓಡೋದ್ರೂ ಹುಡ್ಕೊಂಡ್ ಬಂದ್ಬಿಟ್ಟು 30 ಜನ ಮರ್ಡರ್ ಆಗ್ತಾರೆ. ಬಟ್ 30 ಜನ ಮರ್ಡರ್ ಮಾಡಿರ್ತಾರ? ಇಲ್ಲ. ಮರ್ಡರ್ ಮಾಡಕ್ಕೆ ಬೇಕಾಗಿದ್ದು 1-2. ಈಗ 1-2 ಯಾರು? ಸೊ ಈ 30 ಜನ ಆರೋಪಿಗಳಾಗ್ತಾರೆ, ಅಪರಾಧಿ 30 ಜನ ಆಗಲ್ಲ. ಮತ್ತೆ ಇವ್ರಿಗೆಲ್ಲರಿಗೂ ಬೇಲ್ ಸಿಗತ್ತೆ, ಮತ್ತೆ ಕೇಸ್ ಓಡತ್ತೆ, ಮತ್ತೆ ಯಾರು ಅಪರಾಧಿ ಯಾರು ನಿರಪರಾಧಿ ಅಂತ ಡಿಸೈಡ್ ಆಗ್ತಾರೆ. ಸೊ ಸಮಯ ಇದಕ್ಕೆ ತೀರ್ಪು ನೀಡುತ್ತೆ. ನೋಡಿ, ನಿಮ್ಮ ಚಾನೆಲ್ ಮೂಲಕ ರೇಣುಕಾಸ್ವಾಮಿ ಹೆಂಡತಿ ಯಾರು ಗರ್ಭಿಣಿ ಆಗಿದಾರೋ, ನಾನು ಸರ್ಕಾರಕ್ಕೆ ಇದು ಬಹುಶಃ ತುಂಬ ಜನಕ್ಕೆ ರೀಚ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಆ ಒಂದು ಹೆಣ್ಣಿಗೆ ದಯವಿಟ್ಟು ಯಾವುದೋ ಒಂದು ಸರ್ಕಾರಿ ಕೆಲಸ ಕೊಡಿ. ಅವ್ರ ಜೊತೆ ತುಂಬ ಅನ್ಯಾಯ ನಡೆದಿದೆ, ಈ ಥರ ಯಾರ ಜೊತೆನೂ ನಡಿಬಾರ್ದು, ಬಟ್ ಆಗೋಗಿದೆ. ಸೊ ಪ್ಲೀಸ್ ಸಪೋರ್ಟ್ ದಟ್ ಫ್ಯಾಮಿಲಿ ಅಂತ ನಾನು ಹೇಳಲಿಕ್ಕೂ ಇಷ್ಟಪಡ್ತೀನಿ. ಕರೆಕ್ಟ್. ಸಿನ್ಸ್ ಯು ಆರ್ ಫ್ರಮ್ ದ ಫಿಲ್ಮ್ ಫ್ಯಾಟರ್ನಿಟಿ, ಆ್ಯಕ್ಚುಲಿ ಇನ್ನೊಬ್ಬರು ನಟರಿಗೆ ಒಬ್ಬ ಕೊಲೀಗಿಗೆ ಈ ಥರದೊಂದು ಸಿಚುವೇಶನ್ ಬಂದಿರೋದು ಡೆಫಿನೆಟ್ ನಿಮಗೆ ಒಂದು ಬೇಜಾರಂತೂ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಈಗ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಇರುವಂತಹ ವ್ಯಕ್ತಿಗಳು ಅವರು ನಿರಪರಾಧಿಯಾಗಿಯೇ ಹೊರಗೆ ಬರ್ಬೋದು, ಬಟ್ ಈ ಥರದೊಂದು ಪೊಸಿಷನಲ್ಲಿ ಬರೋ ಥರ ಯಾಕೆ ಅವರ ಕಂಡ್ಕೋತಾರೆ ಅನ್ನುವಂತಹ ಪ್ರಶ್ನೆ ಲೈಕ್ ಜನಸಾಮಾನ್ಯರಲ್ಲಿ ಇರುವಂಥದ್ದು. ಆ್ಯಕ್ಚುಲಿ ಈ ಪೊಸಿಷನಿಗೆ ಯಾಕೆ ಬರಬೇಕು ಅಂದರೆ ಈ ಥರ ಈ ಕೇಸಲ್ಲಿ ಅವ್ರ ಹೆಸರು ಬರೋ ಥರ ಅವರೇ ಯಾಕೆ ಮಾಡ್ಕೋಬೇಕು ಅನ್ನೋ ಥರ ಆ್ಯಕ್ಚುಲಿ ಜನ ಮಾತಾಡ್ತಾರೆ. ಯಾರು ಬಂದು ನನ್ನ ಜೊತೆ ಕೆಟ್ಟದಾಗಬೇಕು, ನಾನು ಕೆಟ್ಟ ಪ್ರಕರಣದಲ್ಲಿ ಇಳಿಬೇಕು, ನಾನು ಒಂದು ಮರ್ಡರ್ ಕೇಸಲ್ಲಿ ನನ್ನ ಹೆಸರು ಬರಬೇಕಂತ ಒಂದು ಹಳೆ ಮಗುನೂ ಅಂದ್ಕೊಳ್ಳಲ್ಲ. ಒಂದು ಸಾಮಾನ್ಯ ಮನುಷ್ಯನೂ ಎದ್ರುಕೊಂಡು ನೋಡೋಗ್ತಾನೆ. ಇದು ಬೇಕಂತ ಮಾಡಿದ್ದಿಲ್ಲ, ಇದು ಏನೋ ಆಗದು ಹೋಗ್ಬಿಟ್ಟು ಏನೇನೋ ಆಗೋಗಿದೆ. ಆ್ಯಂಡ್ ಕೈಯಿಂದ ಸಿಚುವೇಶನ್ ಜಾರೇ ಹೋಗಿದೆ, ಸಾವೇ ಆಗೋಗಿದೆ. ಸೊ ದಿಸ್ ಇಸ್ ಅ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಆ್ಯಂಡ್ ಇದರಿಂದ ಕನ್ನಡ ಇಂಡಸ್ಟ್ರಿ ಕುಟುಂಬಕ್ಕೂ ತುಂಬ ಏಟಾಗಿದೆ. ಬ್ಯುಸಿ ಇರೋದೇ ನಮ್ಮಲ್ಲಿ ಒಂದು 3 or 4 ಹೀರೋಸ್. ಓಕೆ, ಅದರಲ್ಲಿ ಒನ್ ಆಫ್ ದ ಮೇನ್ ಹೀರೋಸ್ ಬಂದ್ಬಿಟ್ಟು ಇಟ್ಸ್ ದರ್ಶನ್ ಸರ್. ಮಿಕ್ಕಿದೆಲ್ಲ ಹೀರೋಸ್ಗೆ ವರ್ಷಕ್ಕೆ 1 ಮೂವಿ ಆ ಥರ ಇರುತ್ತೆ. ಸೊ ಇಟ್ಸ್ ವೆರಿ ಬ್ಯಾಡ್ ಫಾರ್ ದಿ ಎಕನಾಮಿ ಆಫ್ ದಿ ಇಂಡಸ್ಟ್ರಿ ಆಲ್ಸೋ. ಆ್ಯಂಡ್ ಇಲ್ಲಿ ಯಾರಿಗೂ ಒಳ್ಳೇದಾಗ್ತಾ ಇದೆ ಅಂದರೆ, ಕೆಲವೊಂದು ಮೀಡಿಯಾಸು, ಎಲ್ಲ ಮೀಡಿಯಾಸ್ ಅಲ್ಲ, ಕೆಲವೊಂದು ಮೀಡಿಯಾಸ್ ನೆಗೆಟಿವ್ ಆಗಿ ಕತೆಗಳು ಹಾಕ್ಬಿಟ್ಟು ಉಚ್ತಾ ಇದ್ದಾರಲ್ಲ, ಅವ್ರ TRPಗೋಸ್ಕರ ಮತ್ತು ಅವ್ರ ಇನ್ಕಮ್ಗೋಸ್ಕರ, ಅವ್ರ ವ್ಯೂಸ್ಗೋಸ್ಕರ ಅವ್ರಿಗೆ ಮಾತ್ರ ಇದು ಒಳ್ಳೇದಾಗಿರೋದು. ಮತ್ತು ತಿರ್ಗಾ ಈ ಒಂದು ಸಂದರ್ಭದಲ್ಲೂ ಆ ಸಾಮಾಜಿಕ ಕಾರ್ಯಕರ್ತ ಅಂತ ಓಡಾಡ್ಬಿಟ್ಟು ಪಬ್ಲಿಸಿಟಿಗೆ ಒಳಗೆ ಹಾಕ್ತಾ ಇದ್ದಾನಲ್ಲ, ನನಗೆ ಇನ್ನೂ ಪಬ್ಲಿಸಿಟಿ ಬೇಕು ಅಂತ ಏನೂ ಸಾಕ್ಷಿ ಆಧಾರ ಇಲ್ಲದೆ ಮಾತಾಡ್ತಾ ಇದ್ದಾನಲ್ಲ, ಇಂಥವ್ರಿಗೆ ಮಾತ್ರ, ಪೀಪಲ್ ಹೂ ಫೀಡ್ ಆನ್ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಆಗಿರೋ ಜನರಿಗೆ ಮಾತ್ರ ಇದು ಒಳ್ಳೇದಾಗಿರೋದು. ಇದು ತುಂಬಾ ಕೆಟ್ಟದ್ದು ನಡೆದಿದೆ. ಮೊದಲನೇದಾಗಿ ರೇಣುಕಾಸ್ವಾಮಿ ರವರ ಪರಿವಾರಕ್ಕೆ ಕೆಟ್ಟದ್ದು ನಡೆದಿದೆ. ನನ್ನ ತುಂಬ ಕರುಣೆ ಇದೆ ಅವ್ರ ಪರಿವಾರ ಕಂಡ್ರೆ. ಪೊಲೀಸರವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಈ ಕೇಸಲ್ಲಿ, ಹಗಲು ರಾತ್ರಿ ಇವಾಗ್ಲಿಗೂ ಅವ್ರಿಗೆ ನಿದ್ದೆ ಇರಲ್ಲ.
they're really serving the state with great honesty, the police of our state. But at the same time, ಏನೇ ಆಗಿರಲಿ ಏನೇ ಆಗದೆ ಇರಲಿ, ನಮ್ಮ ದರ್ಶನ್ ಸರ್ ಬೇಗ ಆಚೆ ಬರಬೇಕಪ್ಪ, ಸಾಕಪ್ಪ, ಇನ್ನು ಇದು ನೋಡೋಕ್ಕಾಗ್ತಾಯಿಲ್ಲ ಈ ನ್ಯೂಸು, ಯಾವಾಗ ಬರ್ತಾರೆ ಹೊರಗೆ ಅಂತ ತುಂಬ ಬೇಸರದಿಂದ, ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನಿಮಗೆ ಆ್ಯಕ್ಚುಲಿ ಸಿನ್ಸ್ ಯು ಆರ್ ಲೈಕ್ ಫಿಲಮ್ಸ್ ಆ್ಯಕ್ಟರ್, ನಿಮಗೆ ಬಹುಶಃ ಈ ಥರದ ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಗಮನ ಕೊಟ್ಟಿರೋದು ಕಡಿಮೆ ಅಂತ ಅನಿಸುತ್ತೆ. ಲೈಕ್ ಅಂದರೆ ಈ ಥರ ಕಮೆಂಟ್ಸು ಅಥವಾ ಅಂದರೆ ಈ ಥರ ಇನ್ಬಾಕ್ಸಲ್ಲಿ ಈ ರೀತಿ ಅಶ್ಲೀಲವಾಗಿ ಮೆಸೇಜ್ಗಳು ಬಂದಿರುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಿದ್ದೀರಾ? ನನ್ನ ಗಮನಕ್ಕೆ ಬಂದಿದ್ದೆ, ನನಗೆ 4.5 months ಪ್ರೆಗ್ನೆಂಟ್ ಆಗಿದೆ. ಒಂದು VVIP ಮನುಷ್ಯನ ಮಗ ನನಗೆ 2:30 ನೈಟ್, ನಾನು ಎದ್ದಿದ್ದೀನಿ ಆ ದಿನ. ಪ್ರೆಗ್ನೆನ್ಸಿನಲ್ಲಿ ಅಷ್ಟು ನಿದ್ದೆ ಬರಲ್ಲ. ಯುಲ್ ಹ್ಯಾವ್ ಪೇನ್ ಹಿಯರ್, ಯುಲ್ ಹ್ಯಾವ್ ಪೇನ್ ದೆ. ಮೈ ಹಸ್ಬೆಂಡ್ ಆಲ್ಸೋ ಇಸ್ ಅವೇಕ್ ನೆಕ್ಸ್ಟ್ ಟು ಮೀ. 2:30 ಟಂಗ್ 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 ಅಂತ ವಾಟ್ಸಪ್ ಹೊಡೀತು ರಾತ್ರಿ. ಓಪನ್ ಮಾಡಿ ನೋಡಿದ್ರೆ ತುಂಬ ಗಲೀಜ್ ಮೆಸೇಜಸ್ಸು, ಅವಚ್ಚ ವರ್ಡ್ಸು. ಬ್ಲಾಕ್ ಮಾಡಿದೆ. ಬ್ಲಾಕ್ ಮಾಡಾದ್ಮೇಲೆ ತಿರ್ಗಾ ಇನ್ನೊಂದು ಅನ್ನೋನ್ ನಂಬರಿಂದ ಆಲ್ರೆಡಿ ಡಿಸ್ಟರ್ಬ್ ಆಗೋದೆ, ಅದು ಓದ್ಬಿಟ್ಟೆ ನಾನು. 5-6 ಮೆಸೇಜಸ್ ಉದ್ದುದ್ದ ಇತ್ತು. ಸೆಕೆಂಡ್ ಅನ್ನೋನ್ ನಂಬರಿಂದ ಡಂಗ್ 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 ಅಂತ ತಿರ್ಗಾ ಮೆಸೇಜು, ಅದನ್ನೂ ಬ್ಲಾಕ್ ಮಾಡಿದೆ. ತಿರ್ಗಾ 3ನೇ ನಂಬರಿಂದ ನಾನು ಬ್ಲಾಕ್ ಮಾಡೋಕ್ಕೆ ಮುಂಚೆನೇ ಇಷ್ಟು ಮೆಸೇಜಸ್ಸು. ಆ್ಯಂಡ್ ಅದರಲ್ಲಿ ಐ ವಿಲ್ ಫಿನಿಶ್ ಯು ಅಂತಾನು ಬರೆದ್ಬಿಟ್ಟಿದ್ದಾರೆ, ನನ್ನ ಮುಗಿಸ್ಬಿಡ್ತಾರೆ ಅಂತ. ಸೊ ನಾನು ನನ್ನ ಗಂಡನ ತೋರಿಸಿದ್ರೆ ಇದು ಯಾರೋ ತುಂಬ ಮೆಂಟಲ್ ಥರ ಇದ್ದಾನೆ, ನಿಜಕ್ಕೂ ಫಿನಿಶ್ ಏನಾದರೂ ಕತ್ತಿಗಿತ್ತಿ ಎತ್ಕೊಂಡ್ಬಂದರೆ ಏನು ಮಾಡೋದು, ನಾಳೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋಣ ಅಂತ ನಾನು ಹೊರಡೇ ಬಿಟ್ಟೆ ಇಂದಿರಾನಗರ್ ಪೊಲೀಸ್ ಸ್ಟೇಷನ್ಗೆ. ನೋಡಿ ಸರ್, ನಾನು ಬ್ಲಾಕ್ ಮಾಡಿದ್ದೀನಿ, ಸ್ಟಿಲ್ ಅವ್ನು ಇನ್ನೊಂದು ಅವ್ನ ನಂಬರಿಂದ ಹಿಂಗೆಲ್ಲ ಮಾಡಿದ್ದಾನೆ, ನನಗೆ ಏನು ಮಾಡಬೇಕಂದ್ರೆ ಅವ್ರ ಮೆಸೇಜ್ ಓದ್ಬಿಟ್ಟು, ಮೇಡಮ್ ಇದು ಓದೋಕ್ಕೂ ಆಗಲ್ಲ, ಹಂಗಿದೆ, ನಾವು ಏನು ಬೇಕಾಗಿದೆಯೋ ಮಾಡ್ತೀವಿ, ಹೊರಡಿ ಅಂತ. ಇಮಿಡಿಯೇಟ್ಲಿ ಆತ ಕೂರ್ಗಲ್ಲಿದ್ದ. ಕೂರ್ಗ್ ತನಕ ಜೀಪ್ ಎತ್ಕೊಂಡು ಹೋಗ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟು ಪರಾಪನಗರಲ್ಲಿ JC ಆಗಿದೆ ಅವನಿಗೆ. ಯಾರು ಮೇಡಮ್? ಹೆಸರುಗಳು ಹೇಳೋದು ಬೇಡ ತಾನೆ, ಬಿಕಾಸ್ ಎಲ್ಲರಿಗೂ ಗೊತ್ತಿದೆ. ಇಟ್ ವಾಸ್ ಬ್ರೇಕಿಂಗ್ ನ್ಯೂಸ್, ನಿಮಗೆ ಗೊತ್ತಿಲ್ಲ ಬಹುಶಃ. ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಾನು ಇಷ್ಟು ಗ್ರೇಟು, ನನ್ನಿಂದ ಒಬ್ಬ JCಗೆ ಹೋದ ಅಂತ ನಾನು ಹೇಳೋ ಒಂದು ಇದಕ್ಕೆ ಬಂದಿಲ್ಲ. ಇದು ಸೆನ್ಸಿಬಲ್ ಆಗಿ ಟ್ರೀಟ್ ಮಾಡಿದ್ರೆ ಕಾನೂನೇ ನಮ್ಮ ಕೈ ಹಿಡಿಯತ್ತಿವ್ರೆ. ಸಿಂಪಲ್, ಇದು ತುಂಬ ಸಿಂಪಲ್ ಇತ್ತು. ಈ ಥರ ಮೆಸೇಜ್ ಬರ್ತಾ ಇದೆ, ಕಾನೂನಲ್ಲಿ ಹೇಳಿದ್ರೆ ಅರೆಸ್ಟ್ ಆಗಿದ್ರೆ ಆಗಿತ್ತು. ಅವನು ಬದುಕ್ತಾ ಇದ್ದ, ಅವನು ಪಾಠ ಕಲ್ತ್ಬಿಟ್ಟು ಆಚೆ ಬರ್ತಾ ಇದ್ದ, ಎಲ್ಲ ಸರಿ ಹೋಗ್ತಾ ಇತ್ತು. ಇದು ತುಂಬ ರಾಂಗ್ ಆಗಿ ಹ್ಯಾಂಡಲ್ ಆಗಿದೆ ಈ ಸಿಚುವೇಶನ್ನು. ಆ್ಯಂಡ್ ವಿ ಶುಡ್ ಬಿ ವೆರಿ ಕೇರ್ಫುಲ್. ಜೀವನದಲ್ಲಿ ಒಂದ್ಸಲ ನಾವು ಬಿದ್ದರೆ ನಮ್ಗೆ ತುಂಬ ಗಟ್ಟಿಯಾಗಿ ಪಾಠಗಳು ಬರುತ್ತಲ್ಲ. ನಾನು ಬಿದ್ದಿರೋದ್ರಿಂದನೇ ನನಗೆ ಇಷ್ಟು ಲಾ ಗೊತ್ತಿರೋದೀಗ. ಇವ್ರಿಗೆ ಏನು ಜವಾಬು ಕೊಟ್ಟಿಲ್ಲ ಅವ್ರಿಗೆ, ಅಷ್ಟೆಲ್ಲ ಬರ್ದಿದ್ರಲ್ಲ, ಏನು ಕೆಟ್ಟ ಮೆಸೇಜು ರಿಪ್ಲೈ ಮಾಡಿಲ್ಲ ನಾನು ಅವ್ರಿಗೆ ಎಕ್ಸೈಟ್ಮೆಂಟಲ್ಲಿ. ನಾನು ಬರೀ ಅದು ಕಾನೂನಿಗೆ ಹೋಗ್ಬಿಟ್ಟು ಕೊಟ್ಟೆ, ನಾನು ಪೊಲೀಸರ್ಗೆ ಹೋಗ್ಬಿಟ್ಟು ಕೊಟ್ಟೆ. ನಿಜಕ್ಕೂ ಪೊಲೀಸ್ ಬ್ಯೂಟಿಫುಲ್ ಆಗಿ ಸೈಬರ್ ಕ್ರೈಮ್ ಮೂಲಕ ವರ್ಕ್ ಮಾಡ್ತಾ ಇದ್ದಾರೆ ಇವತ್ತು. ಈಗ ಇನ್ನೊಂದು ಕಡೆ ನೋಡೋದಾದರೆ, ಸಂಜನಾ ಅವರು ಆ್ಯಕ್ಚುಲಿ ಈಗ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಸೂಪರ್ ಮಾಮ್ ಬ್ಲಾಗರ್, ಪಾಪ್ಯುಲರ್ ಸೂಪರ್ ಮಾಮ್ ಬ್ಲಾಗರ್ ಆಗಿ ಆ್ಯಕ್ಚುಲಿ ಗುರುತಿಸ್ಕೊಳ್ತಾ ಇದ್ದೀರಾ. ಸೊ ಮಗು ಜೊತೆಗಿನ ಒಂದು ಒಡನಾಟ ಆಗಿರ್ಬೋದು, ಈಗಿನ ಜೀವನ ಹೇಗೆ ಅನ್ನಿಸ್ತಿದೆ ನಿಮಗೆ? ಬಿಕಾಸ್ ಈಗ ಮೊನ್ನೆ ಅಷ್ಟೇ ಕ್ಲೀನ್ ಚಿಟ್ಸ್ ಕೂಡ ಸಿಕ್ಕಿದೆ. ಆ್ಯಕ್ಚುಲಿ ಹೆಂಗಿದೆ ಲೈಫ್ ಇವಾಗ? ನನ್ನ ಮಗು ನನಗೆ ಬರೀ ಮಗು ಇಲ್ಲ, ನನ್ನ ಮಗು ನನ್ನ ಗಾಯ ವಾಸ ಮಾಡಲಿಕ್ಕೆ ಸ್ವತಃ ದೇವರು ಕೊಟ್ಟಿದ್ದ ನನ್ನ ಮನೆಯಲ್ಲಿರೋ ಕೃಷ್ಣ ಪರಮಾತ್ಮ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಆ್ಯಂಡ್ ನನಗೆ ನನ್ನ ಗಾಯಗಳಿಂದ ವಾಸಿ ಮಾಡ್ತಾ ಇರೋದು ಪ್ರತಿದಿನ ನನ್ನ ಮಗುವಿನ ನಗುನೇ. ಸೊ ಅದು ಎಷ್ಟು ದೊಡ್ಡ ರಿಲೀಫ್ ಆಗಿ ನನಗೆ ನನ್ನ ಮಗ ಬಂದಿದ್ದಾನಂತ ನಾನು ನಿಮಗೆ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ನನ್ನ ಫೀಲಿಂಗು, ನನ್ನ ಭಾವನೆ. ಹಿ ಎಸ್ ಕಮ್ ಆಸ್ ಎ ಹ್ಯೂಜ್ ರೆಮಿಡಿ. ನಾನು ಅವನಿಗೋಸ್ಕರ ಎಷ್ಟೋ ರೆಸಾರ್ಟ್ಗಳು ಹೋಗೋದು, ಓಡಾಡೋದು, ಅವನಿಗೋಸ್ಕರ ಪಾರ್ಕ್ ಹೋಗೋದು, ಅವನ್ನ ಆಟ ಆಡಿಸ್ಲಿಕ್ಕೋಸ್ಕರ ಓಡಾಡೋದು, ದಟ್ ಈಸ್ ಓನ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಫ್ ಮೈ ಲೈಫ್ ರೈಟ್ ನೌ. ಕರೆಕ್ಟ್. ಸೊ ಕೊನೆಯದಾಗಿ ಮೇಡಮ್, ಜೈಲು ಅನ್ನುವಂತಹ ಒಂದು ಕತ್ಲೆ ಕೋಣೆ, ಆ್ಯಕ್ಚುಲಿ ನರಕ, ಅಂದರೆ ಬದುಕಿದಾಗಲೇ ನರಕ ನೋಡಿರೋವಂಥವ್ರು ನೀವು. ಆ್ಯಕ್ಚುಲಿ ಬಹಳಷ್ಟು ಕಳಿಸ್ಕೊಟ್ಟಿರುತ್ತೆ ನಿಮಗೆ ಲೈಫಲ್ಲಿ, ನಿಮ್ಮ ಪರ್ಸ್ನಾಲಿಟಿಗೆ ಕೂಡ ಬಹಳಷ್ಟು ಆ್ಯಡ್-ಆನ್ಸ್ ಇರಬಹುದು ಅದರಲ್ಲಿ. ಪ್ರಮುಖವಾಗಿ ಲೈಫ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಜೈಲಿಂದ ಕಲಿತ ಪಾಠ ಯಾವುದು? ಲೈಫ್ ಅಂದರೆ ಇಷ್ಟೇ ಚಿಕ್ಕದು, ಇನ್ನೇನು ಹಿಂಗೆ ತಿರುಗ್ತೀವಿ, ಮುತ್ಕರಾಗ್ಬಿಟ್ಟು ಟೇಕ್ ಆಫ್ ಆಗೋಗ್ತೀವಿ. ತುಂಬ ಕೇರ್ಫುಲ್ ಇರಿ. ಈ ಒಂದು ಪಯಣ ಎಷ್ಟು
ಬ್ಯೂಟಿಫುಲ್ ಆಗಿ ನೀವು ಸಾಗಿಸ್ಬೋದು, ಅಷ್ಟು ಅದ್ಭುತವಾಗಿ ಸಾಗಿಸಿ. ಮತ್ತು ನಾನು ಅದ್ಭುತವಾಗಿ ಸಾಗಿಸೋದಕ್ಕೆ ನಾನು ಫ್ಲೈಟ್ ಅಷ್ಟಿರೋ ಮನೆಯಲ್ಲೇ ಇರಬೇಕು, ನನಗೆ ಅದೇ ಬೇಕು ಇದೇ ಬೇಕು ಅಂತ ನಿಮ್ಮ ಓವರ್ ಆ್ಯಂಬಿಷಿಯಸ್ ಆಗಬೇಡಿ. ಸ್ವಲ್ಪ ಆ್ಯಂಬಿಷಿಯಸ್ ಖಂಡಿತವಾಗ್ಲೂ ಇರಿ, ಬಟ್ ಲಿವ್ ಯೋರ್ ಲೈಫ್. ಜೀವನ ಇದ್ದಾಗ ಪ್ಲಸ್ ನಾವು ಏನು ಪ್ಲ್ಯಾನ್ ಮಾಡಿರ್ತೀವಿ, ನಾನು 60 ತನಕ ಬದುಕ್ತೀನಿ, 80 ತನಕ ಬದುಕ್ತೀನಿ, ಕೆಲವೊಬ್ರು 40 ಹೊರಟೋಗ್ತಾರೆ. ಸೊ ಪ್ರತಿ ದಿನ ನೀವು ಏನೇ ಒಂದು ಇನ್ನೂ ಮಿಸ್ ಆಗಿಲ್ಲ ಆ ಥರ ಬದುಕಿ, ಏನೇನು ಮಾಡ್ಬೇಕು ನಿಮ್ಮ ಆಸೆಗಳು ತೀರಿಸ್ಕೊಳ್ಳಿ. ನೀವು ಲೀಗಲ್ ಆಗಿರಿ, ಮತ್ತು ತುಂಬ ಫ್ರೆಂಡ್ಸ್ನ ನಂಬೇಡಿ. ನನಗೆ ಕೇಳಿದ್ರೆ ಯಾರೂ ಫ್ರೆಂಡ್ಸ್ನ ನಂಬೇಡಿ, ನೀವು ನಿಮ್ಮನ್ನೇ ನಂಬಿ ಆ್ಯಂಡ್ ಎಲ್ಲರ ಜೊತೆ ಒಂದು ಹಾಯ್ ಬಾಯ್ ಅಂತ ಇದ್ದು ಬರೀ ನಿಮ್ಮ ಫ್ಯಾಮ್ಲಿ ಜೊತೆ ಇರಿ. ನಿಮ್ಮ ತಂದೆನೇ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರಬೇಕು, ನಿಮ್ಮ ತಾಯಿನೇ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರಬೇಕು. ಅಡುಗೆ ಮಾಡಿಕೊಂಡು ರಾತ್ರಿ 11 ಗಂಟೆ ತನಕ ಕಾಯೋದು ಮಾತ್ರ ನಿಮ್ಮ ತಾಯಿ ತಂದೆಯ ಕೆಲಸ ಇಲ್ಲ ನಿಮಗೋಸ್ಕರ. ದೇ ಓನ್ಲಿ ಶುಡ್ ಬಿ ಯೋರ್ ಬೆಸ್ಟ್ ಫ್ರೆಂಡ್ಸ್ ಅಂತಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಜಸ್ಟ್ ಬಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಸಂಜನಾ ಅವರೇ. ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮ್ಮ ಮುಂದಿನ ಜೀವನದಲ್ಲಿ ಎಲ್ಲವೂ ಸುಖಕರವಾಗಿಯೇ ಇರಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದ. ಸೊ ಇದಿಷ್ಟು ಸಂಜನಾ ಗಲ್ರಾಣಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.